and 10 plus supervisors from my team. ಓಕೆ, ದಿಸ್ ಮಂತ್ ಅಲ್ಲಿ ಮಿನಿಮಮ್ ನನಗೆ 10 ಪ್ಲಸ್ ಸೂಪರ್ವೈಸರ್ ನ ಮಾಡಿಸ್ಬೇಕಂತ ಇದೆ. ಸೊ ಅದರಲ್ಲಿ ಯಾರು ಡೆಡಿಕೇಶನ್ ಕೊಡ್ತೀರಾ, ಯಾರು ಟೈಮ್ ಕೊಡ್ತೀರಾ, ಯಾರು ಕರೆಕ್ಟ್ ಆಗಿ ಫಾಲೋ ಮಾಡ್ತೀರಾ, ಸೊ ಅವರಿಗೆ 100% 10% ಅಷ್ಟೇ ಅಲ್ಲ 20% ಕೂಡ ಸೂಪರ್ವೈಸರ್ ನ ಮಾಡಿಸ್ಬೋದು. ಹೌದಾ? ದ ಮೈನ್ ಥಿಂಗ್, ಸೊ ಇವರು ಮಾಡ್ಕೊಂಡಿದ್ರೆ ಅವ್ರ ಲೆವೆಲ್ಸ್ ಅಂತಂದ್ರೆ ದ ಒನ್ ಥಿಂಗ್, ಸೊ ಅವ್ರು ಟೈಮ್ ಕೊಟ್ಟಿದ್ದಾರೆ, ಪ್ರಾಪರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ, ಸೊ ಸಿಸ್ಟಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ, ಅವ್ರ ಲೆವೆಲ್ಸ್ ಆಫ್ ಟಾರ್ಗೆಟ್ ನ ತಗೊಂಡಿದ್ದಾರೆ. ಹೌದಾ? ಸೊ ಅವಾಗ ಆ ಒಂದು ಲೆವೆಲ್ ನ ಅಚೀವ್ ಮಾಡಕ್ಕಾಗುತ್ತೆ. ಹಾಗಾಗಿ ಸೊ ಎಲ್ಲ ಒಂದು ಬೇಸಿಕ್ ಥಿಂಗ್ಸ್, ಎಲ್ಲಾ ಸ್ಟೆಪ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಫಸ್ಟ್ ಸ್ಟೆಪ್ ಮೈನ್ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಇವತ್ತಿನ ಮೀಟಿಂಗ್ ಅಲ್ಲಿ. ಸೊ ಡೈರಿ ಅಂಡ್ ಪೆನ್ ಇದೆ ಅಂತ ಅನ್ಕೊಳ್ತೀನಿ ನಾನು ನಿಮ್ಮೆಲ್ಲರ ಕಡೆನೂ ಕೂಡ. ಇದನ್ನ ಎಲ್ಲರ ಕಡೆ ಡೈರಿ ಅಂಡ್ ಪೆನ್. ಡೂ ಯು ಹ್ಯಾವ್ ಡೈರಿ ಅಂಡ್ ಪೆನ್? ಒಂದ್ಸತಿ ಶೋ ಮಾಡಿ ನಿಮ್ ಡೈರಿ ಅಂಡ್ ಪೆನ್ಸ್. ಎಸ್, ಜಸ್ಟ್ ಹಾಗೆ ಶೋ ಮಾಡೋದಿಲ್ಲ, ಒಳಗಡೆ ಬರ್ಕೋತಾ ಇದೀರಾ ಏನು ಇಲ್ವಾ? ಸೊ ಹೋಸ್ಟ್ ಯಾರು, ಅದ್ರ ಜೊತೆ ಡೇಟು ಟೈಮ್ ಎಲ್ಲ ಮೆನ್ಷನ್ ಮಾಡ್ಬೇಕಲ್ಲಿ. ಓಕೆ, ಸೊ ಯಾಕಂತಂದ್ರೆ ಬಿಕಾಸ್ ನೆಕ್ಸ್ಟ್ ನಿಮ್ ಟೀಮಿಗೆ ಹೇಳ್ಕೊಡ್ಬೇಕಲ್ವಾ, ದಟ್ಸ್ ವೈ. ಹಾ, ಓಕೆ. ಅಂಡ್ ಒನ್ ಥಿಂಗ್, ಸೊ ರಿಮೆಂಬರ್ ದಟ್ ಯಾವುದೇ ಪರ್ಸನ್ ಆಗಿರ್ಬೋದು, ನಿಮ್ಮ ಅಪ್ಲೈನ್ಸ್ ಮೆಂಟರ್ಸ್ ನಿಮ್ಗೆ ಯಾವುದೇ ಟೈಮಲ್ಲಿ ಆದ್ರೂ ಕೂಡ ವಿಡಿಯೋ ಕಾಲ್ ಅಲ್ಲೇ ತಗೊಂಡು ಅಥವಾ ಆಫ್ಲೈನ್ ಅಲ್ಲೇ ತಗೊಂಡು ನಿಮ್ಗೆ ನೋಟ್ಸ್ ಅಲ್ಲಿ ನಿಮ್ದು ಎಲ್ಲಿದೆ, ಏನ್ ಮಾಡ್ತಿದ್ರ ಅಂತ ಕೇಳ್ತಾರೆ. ನಾನು ಹೇಳ್ತೀನಿ ನನ್ನ ಲೀಡರ್ಸ್ಗೆ ಡೆಫಿನೆಟ್ಲಿ ಕೇಳಿ ಅಂತ ಹೇಳಿ. ಹಾಗಾಗಿ ಬಿ ಕೇರ್ಫುಲ್ ದ್ಯಾಟ್, ಸೊ ನೀವು ಹಿಂದೆ ನೋಟ್ಸ್ ನ ಮಾಡೋದಕ್ಕೆ. ಓಕೆ, ಫಾರ್ ಯುವರ್ ಗ್ರೋತ್, ನಿಮ್ಮ ಗ್ರೋತ್ಗೋಸ್ಕರ ಕರೆಕ್ಟ್ ಆಗಿ ನೋಟ್ಸ್ ನ ಮಾಡಿ. ಓಕೆ, ಸೊ ಅದ್ರಲ್ಲಿ ಫಸ್ಟ್ ಪಾಯಿಂಟ್ ಬರ್ಕೊಳ್ಳಿ. ಸೊ ದಟ್ ಡ್ರೀಮ್ ಫಾರ್ ಯುವರ್ ನೆಕ್ಸ್ಟ್ ಲ್ಯಾಕ್ಸ್ ಟುಗೆದರ್ ಅರ್ನಿಂಗ್. ಓಕೆ, ಡ್ರೀಮ್ ಫಾರ್ ಯುವರ್ lakhs of rupees earning. Yes. ಫಸ್ಟ್ ಆಫ್ ಆಲ್, ಸೊ ರೈಟ್ ನಾವು ನೀವು ಸೂಪರ್ವೈಸರ್ ಆಗ್ಬೇಕಂದ್ರೆ ಅಥವಾ ನಿಮ್ ಲೆವೆಲ್ಸ್ ಅಚೀವ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಡ್ರೀಮ್ ಇಟ್ ಅಂಡ್ ಯು ಹ್ಯಾವ್ ಟು ಟೇಕ್ ದ ಕಮಿಟ್ಮೆಂಟ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಟೇಕ್ ದ ಕಮಿಟ್ಮೆಂಟ್. ಓಕೆ, ಟೇಕ್ ದ ಕಮಿಟ್ಮೆಂಟ್ ಆಫ್ ಸೊ ಅರ್ನಿಂಗ್ಸ್ ಇನ್ ಲ್ಯಾಕ್ಸ್, ಅಥವಾ ನೀವು ಏನ್ ಅರ್ನಿಂಗ್ ಮಾಡ್ಬೇಕಾಗಿದ್ದೀರಾ, ಸೊ ಅಥವಾ ಏನ್ ನಿಮ್ ಡ್ರೀಮ್ ಇನ್ಕಮ್ ಇದೆ, ಸೊ ಅದನ್ನ ನೀವು ಅರ್ನಿಂಗ್ ಮಾಡ್ಬೇಕಂದ್ರೆ ಪ್ರಾಪರ್ ಕಮಿಟ್ಮೆಂಟ್ ತಗೊಳ್ಳಿ. ವಿತೌಟ್ ಎ ಕಮಿಟ್ಮೆಂಟ್ ಐ ಆಮ್ ಶೋರ್ ಏನು ಮಾಡಕ್ಕಾಗಲ್ಲ. ಓಕೆ, ಏನು ಮಾಡಕ್ಕಾಗಲ್ಲ. ನಿಮ್ ಜಸ್ಟ್ ಜೀವನ ಲೈಫ್ ನಲ್ಲಿ ನಡೆಸ್ತೀರಾ ಅಷ್ಟೇ, ಬಟ್ ಅದ್ರಲ್ಲಿ ಏನು ಮಾಡಕ್ಕಾಗಲ್ಲ. ಟೇಕ್ ಎ ಕಮಿಟ್ಮೆಂಟ್, ಸ್ಟ್ರಾಂಗ್ ಕಮಿಟ್ಮೆಂಟ್. ಅಂಡ್ ಆ ಕಮಿಟ್ಮೆಂಟ್ ಆಗಕ್ಕೆ ನೀವ್ ಏನೇ ಒಂದು ಸ್ಯಾಕ್ರಿಫೈಸ್ ಮಾಡಕ್ ರೆಡಿ ಇರ್ಬೇಕಾಗತ್ತೆ, ಅಥವಾ ಟೈಮ್ ಕೊಡಕ್ ರೆಡಿ ಇರ್ಬೇಕಾಗತ್ತೆ. ಏನ್ ಡಿಸರ್ವಿಂಗ್ ಕೇಳುತ್ತೆ. ಹೌದಾ? ಸೊ ಪ್ರಾಪರ್ ಆಗಿ ಲರ್ನಿಂಗ್ ಮಾಡಕ್ ಆಗಿರ್ಬೋದು, ಅಥವಾ ಒಂದು ಸ್ಕಿಲ್ಸ್ ನಾಲೆಜ್ ಆಗಿರ್ಬೋದು, ಏನ್ ಕೇಳುತ್ತೆ ಅದನ್ನ ಕೊಡಕ್ ನೀವು ರೆಡಿ ಇರ್ಬೇಕಾಗತ್ತೆ. ಸೊ ಫಸ್ಟ್ ಪಾಯಿಂಟ್ ಬರ್ಕೊಂಡ್ರಾ, ರೈಟ್? ಸೊ ಡೂ ಕಮಿಟ್ಮೆಂಟ್ ಫಾರ್ ಯುವರ್ ಲ್ಯಾಕ್ಸ್ ಟುಗೆದರ್ ಆಫ್ ಅರ್ನಿಂಗ್ಸ್. ಓಕೆ, 100% ಆಗುತ್ತೆ. ನೆಕ್ಸ್ಟ್ 6 ಮಂತ್ ಅಲ್ಲಿ ಪ್ರಾಪರ್ ಒಂದು ಕಮಿಟ್ಮೆಂಟ್ ತಗೊಳ್ಳಿ, ಕಮಿಟ್ಮೆಂಟ್ ತಕ್ಕಂತೆ ವರ್ಕ್ ಮಾಡಿ. ಸೊ ಟೇಕ್ ಎ ಕಮಿಟ್ಮೆಂಟ್ ಫಾರ್ ಲ್ಯಾಕ್ಸ್ ಆಫ್ ಅರ್ನಿಂಗ್ಸ್. ಓಕೆ, ಜಾಸ್ತಿ ಏನ್ ಬಹಳ ಕಷ್ಟ ಏನಿಲ್ಲ, ತುಂಬಾ ಈಸಿಯಾಗಿ ಮಾಡ್ಬೋದು. ಒನ್ಸ್ ನೀವು ಮ್ಯಾನೇಜರ್ ಅಚೀವ್ ಮಾಡಿದಿರಾ ಅಂತಂದ್ರೆ ಯು ಕ್ಯಾನ್ ಗೆಟ್ ಈಸಿಲಿ ಮೋರ್ ದೆನ್ 1 lakh. ಓಕೆ, ಸೊ ಲೆವೆಲ್ ಆಫ್ CC ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿದ್ರ ಅಂತಂದ್ರೆ ಯು ಕ್ಯಾನ್ ಈಸಿಲಿ ಗೆಟ್ 1 lakh. ದಟ್ಸ್ ವೈ ಸೊ ಟೇಕ್ ಎ ಕಮಿಟ್ಮೆಂಟ್ ಫಾರ್ ಮ್ಯಾನೇಜರ್ ಲೆವೆಲ್ ಆಲ್ಸೋ ಅಂಡ್ ಟೇಕ್ ಎ ಕಮಿಟ್ಮೆಂಟ್ ಫಾರ್ ಸೊ ಬಿಯಾಂಡ್ ಲೆವೆಲ್ಸ್. ಓಕೆ, ಮುಂದೆ ಲೆವೆಲ್ಸ್ ನ ಕೂಡ ಏನ್ ಮಾಡಿ ಕಮಿಟ್ಮೆಂಟ್ ನ ತಗೊಳ್ಳಿ. ಓಕೆ, ಅಂಡ್ ನೆಕ್ಸ್ಟ್ ಪಾಯಿಂಟ್ ಬರ್ಕೊಳ್ಳಿ. ಸೊ ಲರ್ನ್ ಲೈಕ್ ಎ ಟೀಚರ್. ಓಕೆ, ಡೋಂಟ್ ಲರ್ನ್ ಲೈಕ್ ಎ ಸ್ಟೂಡೆಂಟ್, ಲರ್ನ್ ಲೈಕ್ ಎ ಟೀಚರ್. ಎಸ್, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಸೊ ರೈಟ್ ನಾವು ಇವಾಗ ಯಾರು ಆಲ್ರೆಡಿ ಲಾಸ್ಟ್ ಮಂತ್ ಅಥವಾ ಅದ್ರ ಲಾಸ್ಟ್ ಮಂತ್ ಬಂದಿರ್ತಾರ, ಲಾಸ್ಟ್ 2 to 3 ಮಂತ್ ಇಂದ ಸ್ಟಾರ್ಟ್ ಅಪ್ ಮಾಡ್ಕೊಂಡಿದ್ರ, ಒನ್ ಥಿಂಗ್ ರಿಮೆಂಬರ್ ಇಟ್ಕೊಳ್ಳಿ, ನೆನಪಿಟ್ಕೊಳ್ಳಿ. ನೀವು ನಿಮ್ಮ ಟೀಮ್ಗೆ ಗೈಡ್ ಮಾಡ್ಬೇಕಾಗಿದೆ ಅಥವಾ ನಾಲೆಜ್ ಪ್ರೊವೈಡ್ ಮಾಡ್ಬೇಕಾಗಿದೆ. ಇವಾಗ ನಾನು ಏನ್ ಹೇಳ್ಕೊಡ್ತಾ ಇದೀನಿ, ಸ್ಕಿಲ್ಸ್ ನಾಲೆಜ್, ಅಥವಾ ಎವ್ರಿ ಪರ್ಸನ್ ಕಡೆಯಿಂದ ಯು ಹ್ಯಾವ್ ಟು ಟೇಕ್ ದ ಬೆಸ್ಟ್ ಪಾಯಿಂಟ್ಸ್ ಅಂಡ್ ಯು ಹ್ಯಾವ್ ಟು ಇಂಪ್ಲಿಮೆಂಟ್ ದಟ್. ಅರ್ಥ ಆಯ್ತಾ? ಅಂದ್ರೆ ಸೊ ನೀವು ನೆಕ್ಸ್ಟ್ ನಿಮ್ ಟೀಮ್ಗೆ ಮುಂದೆ ಏನ್ ಮಾಡ್ಬೇಕಾಗುತ್ತೆ, ಡೂಪ್ಲಿಕೇಟ್ ಮಾಡ್ಬೇಕಾಗುತ್ತೆ. ಡೂಪ್ಲಿಕೇಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಗುತ್ತೆ, ಆಸ್ ಅ ಟೀಚರ್ ತರ ನೀವು ಲರ್ನಿಂಗ್ ಮಾಡ್ಬೇಕಾಗುತ್ತೆ. ಆಸ್ ಅ ಟೀಚರ್ ತರ ಏನ್ ಮಾಡ್ಬೇಕಾಗುತ್ತೆ, ಟ್ರೈನಿಂಗ್ ಮೀಟಿಂಗ್ ಅಟೆಂಡ್ ಮಾಡ್ಬೇಕಾಗುತ್ತೆ ಅಂಡ್ ತಿಳ್ಕೊಬೇಕಾಗುತ್ತೆ. ನಿಮ್ ಟೀಮ್ ಅವ್ರಿಗೆ ಡೂಪ್ಲಿಕೇಟ್ ಮಾಡ್ಬೇಕಾಗುತ್ತೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಸ್ಟೂಡೆಂಟ್ ಆದ್ರೆ ಏನ್ ಮಾಡ್ತಾರೆ, ಈ ಕಡೆ ಲರ್ನಿಂಗ್ ಮಾಡ್ತಾರೆ, ಆ ಕಡೆ ಎಕ್ಸಾಮ್ ಅಲ್ಲಿ ಬರೀತಾರೆ, ಈ ಕಡೆ ಕಿವಿಯಲ್ಲಿಂದ ಬರುತ್ತೆ, ಆ ಕಡೆಯಿಂದ ಕಿವಿಯಲ್ಲಿ ಹೋಗಿರುತ್ತೆ. ಐ ಥಿಂಕ್ ನೀವು ಆಲ್ರೆಡಿ ಸ್ಟೂಡೆಂಟ್ ಇದ್ದಾಗ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಬಟ್ ನಿಮ್ಗೆ ಇದೊಂಥರ ಎಕ್ಸ್ಪೀರಿಯನ್ಸ್ ಬೆಟರ್ ಇರುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ನೀವು ಸ್ಟೂಡೆಂಟ್ ಆಗಿ ಎಲ್ಲ ಟೀಚರ್ ಆಗಿ ಏನ್ ಮಾಡ್ಬೇಕಾಗತ್ತೆ, ನೀವು ಆಸ್ ಎ ಟೀಚರ್ ತರ ಲರ್ನ್ ಮಾಡ್ಬೇಕಾಗತ್ತೆ. ಸೊ ವೆನ್ ನೀವು ಟೀಚರ್ ಆಗಿ ಲರ್ನ್ ಮಾಡೋದು, ಟೀಚರ್ ಏನಕ್ಕೆ ಲರ್ನ್ ಮಾಡ್ತಾರೆ, ಯೂಶಲಿ ಅವ್ರು ಸ್ಟೂಡೆಂಟ್ಸ್ ಟೀಚ್ ಮಾಡಬೇಕು ಅಥವಾ ಏನೋ ಗೈಡ್ ಮಾಡಬೇಕು ಯೂಶಲಿ, ರೈಟ್? ಸೊ ಆ ರೀತಿ ನೀವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಪ್ರಾಪರ್ ವೇ ಇಂದ ಲರ್ನಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲರ್ನ್ ಲೈಕ್ ಎ ಟೀಚರ್. ಓಕೆ, ನೆಕ್ಸ್ಟ್ ಒನ್, ಸೊ ಇಂಟ್ರೆಸ್ಟೆಡ್ ಅಂಡ್ ಸೊ ಕಮಿಟೆಡ್ ಅಂತ ತಗೊಳ್ಳಿ. ಓಕೆ, ಇಂಟ್ರೆಸ್ಟೆಡ್ ಅಂಡ್ ಕಮಿಟೆಡ್ ಗೊತ್ತಾಗಿದೆ. ಇಲ್ಲಿ 2 ಇಂಪಾರ್ಟೆಂಟ್ ಡಿಫ್ರೆನ್ಸ್ ಅಂತ ಬರುತ್ತೆ. ಒಂದು, ಜಸ್ಟ್ ಏನ್ ಮಾಡ್ತಿರ್ತಾರ, ನಿಮ್ಮ ಒಂದು ಅಪ್ಲೈನ್ ಇಂಟ್ರೆಸ್ಟ್ ಗೋಸ್ಕರ ವರ್ಕ್ ಮಾಡ್ತಿರ್ತಾರ, ರೈಟ್? ಅಪ್ಲೈನ್ ಇಂಟ್ರೆಸ್ಟ್ ಗೋಸ್ಕರ ಆಗಿರ್ಬೋದು, ಅಥವಾ ಸೊ ಏನೋ ನೀವು ಅಪ್ಲೈನ್ ಹೇಳಿರ್ತಾರೆ, ಅಥವಾ ಏನೋ ಒಂದು ಮೋಟಿವೇಶನ್ ಕೊಟ್ಟಿರ್ತಾರೆ, ರೈಟ್? ಸೊ ವರ್ಕ್ ಮಾಡಿ ಅಂತ ಹೇಳಿ, ಹೌದಾ? ಸೊ ಅದಕ್ಕೋಸ್ಕರ ಏನ್ ಮಾಡ್ತಿರ್ತೀರ, ವರ್ಕ್ ಮಾಡ್ತಾ ಇರ್ತೀರ. ಬಟ್ ಡೋಂಟ್ ವರ್ಕ್ ಫಾರ್ ಇಂಟ್ರೆಸ್ಟೆಡ್. ಓಕೆ, ಫಾರ್ ಇಂಟ್ರೆಸ್ಟ್ ಅಥವಾ ಏನಿಲ್ಲ ನಾರ್ಮಲಿ ಏನೋ ಒಂದು ಸ್ಮಾಲ್ ಇಂಟ್ರೆಸ್ಟ್ ಗೋಸ್ಕರ ವರ್ಕ್ ಮಾಡಕ್ ಹೋಗ್ಬೇಡಿ. ಒಂದು ಕಮಿಟ್ಮೆಂಟ್ ತಗೊಂಡು ಇಂಟ್ರೆಸ್ಟ್ ಜೊತೆ ವರ್ಕ್ ಮಾಡಿ. ಓಕೆ, ಡೋಂಟ್ ಓನ್ಲಿ ವರ್ಕ್ ಫಾರ್ ಇಂಟ್ರೆಸ್ಟ್, ಸೊ ವರ್ಕ್ ಫಾರ್ ಇಂಟ್ರೆಸ್ಟ್ ವಿತ್ ಕಮಿಟ್ಮೆಂಟ್.
ಅರ್ಥ ಆಯ್ತಾ? ಸೊ ಯಾವುದೇ ಥಿಂಗ್ ಆಗಿರ್ಬೋದು ಒಂದು ಟಾರ್ಗೆಟ್ ಇರ್ಬೇಕಾಗತ್ತೆ. ಒಂದು ಟಾರ್ಗೆಟ್‌ನ ಸೆಟ್ ಮಾಡ್ಕೋಬೇಕಾಗತ್ತೆ. ಇಫ್ ಯು ಹ್ಯಾವ್ ಟು ಕಂಪ್ಲೀಟ್ ಯುವರ್ ಸೂಪರ್ವೈಸರ್ ಲೆವೆಲ್ ವಿತಿನ್ ನೆಕ್ಸ್ಟ್ 10th ಒಳಗಡೆ 15th ಒಳಗಡೆ ನಾನು ಸೂಪರ್ವೈಸರ್ ಮಾಡ್ಬೇಕಂದ್ರೆ ಮಾಡ್ಬೇಕು. ಹೌದಾ? ಇದು ನಿಮ್ ಕಮಿಟ್ಮೆಂಟ್ ತಗೋಬೇಕಾಗತ್ತೆ. ಅದಕ್ಕೆ ಏನೇ ಆಗಿರ್ಬೋದು ವಾಟ್ ಎವರ್ ಇಟ್ ಮೇ ಬಿ. ಹೌದಾ? ನಿಮ್ಮ ನೆಕ್ಸ್ಟ್ ಲೆವೆಲ್ಸ್‌ನ ಅಚೀವ್ ಮಾಡ್ಬೇಕಾದ್ರೆ ಅದು ಏನೇ ಆಗಿರ್ಬೋದು ಯು ಹ್ಯಾವ್ ಟು ಟೇಕ್ ದ ಕಮಿಟ್ಮೆಂಟ್. ನಿಮ್ಮ ಅಪ್ಲೈನಾದ್ರೂ ಕೂಡ ಹಿಡ್ಕೋಬೇಕಾಗತ್ತೆ. 2-3 ಟೈಮ್ಸ್ ಕಾಲ್ ಮಾಡ್ಬೇಕಾಗತ್ತೆ. ಅವ್ರ ಹಿಂದೆ ಬೀಳ್ಬೇಕಾಗತ್ತೆ. ಮೀಟಿಂಗ್ಸ್, ಟ್ರೈನಿಂಗ್ಸ್‌ನ ಅಟೆಂಡ್ ಮಾಡ್ಬೇಕಾಗತ್ತೆ. ಪ್ರತಿಯೊಂದು ಕೂಡ 1 ಟೈಮ್ ಇಲ್ಲ 2 ಟೈಮ್ ತಿಳ್ಕೋಬೇಕಾಗತ್ತೆ. ಸೊ ಒಂದು ಕಮಿಟ್ಮೆಂಟ್ ತಗೊಂಡು ಈ ಟೈಮ್ ಪೀರಿಯಡ್ ಒಳಗಡೆ ನಾನು ಆಗ್ಬೇಕಂದ್ರೆ ಆಗ್ಬೇಕು. ನೆಕ್ಸ್ಟ್ 4 ಮಂತ್ ಒಳಗಡೆ ಐ ವಾಂಟ್ ಟು ಬಿಕಮ್ ಮ್ಯಾನೇಜರ್. ಸೊ ಐ ವಾಂಟ್ ಟು ಅಚೀವ್ 120 ಸಿಸಿ ನಾನು ಮಾಡೇ ಮಾಡ್ತೀನಿ. ಸೊ ದಿಸ್ ಶುಡ್ ಬಿ ಕಮಿಟ್ಮೆಂಟ್. ಓಕೆ. ಸೊ ಕಮಿಟ್ಮೆಂಟ್‌ನ ತಗೋಬೇಕಾಗತ್ತೆ. ಯೆಸ್. ಸೊ ನೆಕ್ಸ್ಟ್ ಪಾಯಿಂಟ್ ಬರ್ಕೊಳ್ಳಿ. ಕನ್ವರ್ಟ್ ಯುವರ್ ವಾಂಟ್ ಇಂಟು ನೀಡ್. ಓಕೆ. ಸೊ ಫಸ್ಟ್ ಮೇನ್ ಬೇಸಿಕ್ ಇಂಪಾರ್ಟೆಂಟ್ ಆಗತ್ತೆ ಇದರಲ್ಲಿ. ನೋಡಿ ಕನ್ವರ್ಟ್ ಯುವರ್ ವಾಂಟ್ ಇಂಟು ನೀಡ್. ವಾಂಟ್ ಅಂದ್ರೆ ಏನಾಗತ್ತೆ? ಇವಾಗ ರೈಟ್ ನೌ ಸೊ ನನಗೇನಿದೆ ಯೂಶುವಲಿ ನಾನು ಫಾರ್ ಎವರ್‌ನ ಮಾಡ್ಬೇಕು. ಯಾಕೆ ಮಾಡ್ಬೇಕು? ಬಿಕಾಸ್ ಅಪ್ಪ ಅಮ್ಮ ಆಲ್ರೆಡಿ ಚೆನ್ನಾಗಿ ದುಡ್ಡು ಮಾಡ್ತಿದ್ದಾರೆ. ಹೌದಾ? ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ. ನನಗೇನೋ ಒಂದು ಪಾಕೆಟ್ ಮನಿಗೋಸ್ಕರ ಏನೋ ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್‌ಗೋಸ್ಕರ ವರ್ಕ್ ಮಾಡ್ಬೇಕು. ಹೌದಾ? ಹ್ಮ್. ಅಥವಾ ನನ್ನ ಅಪ್ಲೈನ್ ಹೇಳ್ತಾರೆ ಅನ್ನೋದಕ್ಕೋಸ್ಕರ ವರ್ಕ್ ಮಾಡ್ಬೇಕು. ಸೊ ದಿಸ್ ಇಸ್ ವಾಟ್ ಕಾಲ್ಡ್ ಆಸ್ ಎ ವಾಂಟ್. ಓಕೆ. ನೀಡ್ ಅಂದ್ರೆ ಏನು? ಅಪ್ಪ ಅಮ್ಮ ಇವಾಗ ರೈಟ್ ನೌ ಸೊ ಆಸ್ ಎ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇದ್ದ. ಹೌದಾ? ಚೆನ್ನಾಗಿರೋಜೆ ಗುಡ್ ಮನಿ ಇಲ್ಲ ಮನೇಲಿ. ರೈಟ್ ನೌ ಸೊ ಚೆನ್ನಾಗಿರೋಜೆ ಒಂದ್ ಗುಡ್ ಲೈಫ್ ಸ್ಟೈಲ್ ಇಲ್ಲ ಬೇಸಿಕಲಿ. ಹೌದಾ? ಮನೇಲಿ ಸಾಲ ಇದೆ. ದಿಸ್ ಇಸ್ ಕಾಲ್ಡ್ ಆಸ್ ಎ ನೀಡ್. ಓಕೆ. ಮೀನ್ಸ್ ನೀಡ್ ಅಂತಂದ್ರೆ ಇವಾಗ ನಮಗೆ ಊಟ ಎಷ್ಟು ಇಂಪಾರ್ಟೆಂಟ್ ಬಾಡಿಗೆ ಅದನ್ನ ಏನ್ ಕರೀತಾರೆ? ನೀಡ್. ಹೌದಾ? ನಮಗೆ ಅಕಸ್ಮಾತ್ ಊಟ ಇಲ್ಲ ಅಂದ್ರೂ ಕೂಡ ಹೊರಗಡೆ ಸ್ನಾಕ್ಸ್ ಇಲ್ಲ ಅಂದ್ರೂ ಕೂಡ ನಡೆಯುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಎ ವಾಂಟ್. ಓಕೆ. ಸ್ನಾಕ್ಸ್ ಇದೆ ಅಂದ್ರೆ ರೈಟ್ ನೌ ಸೊ ಸ್ನಾಕ್ಸ್ ತಿಂದ್ರು ನಡೆಯುತ್ತೆ, ತಿಂದಿಲ್ಲ ಅಂದ್ರೂ ನಡೆಯುತ್ತೆ. ಗೊತ್ತಿದೆ ಅಲ್ವಾ? ಗೋಬಿ ಮಂಚೂರಿ, ಪಾನಿಪುರಿ. ಹೌದಾ? ಸೊ ಇದೆಲ್ಲ ತಿಂದಿಲ್ಲ ಅಂದ್ರೂ ನಡೆಯುತ್ತೆ. ಹೌದಾ? ಅದೇ ತರನೇ. ಬಟ್ ಆದ್ರೆ ಊಟ ತಿಂದಿಲ್ಲ ಅಂದ್ರೆ ನಡೆಯಕ್ಕಾಗತ್ತಾ? ನಡೆಯುತ್ತಾ? ರೈಟ್? ಕೆಲವ್ರು ಹೇಳ್ಬೋದು ಮ್ಯಾಮ್ ಗೋಬಿ ಮಂಚೂರಿ, ಪಾನಿಪುರಿ ತಿನ್ಕೊಂಡೆ ಮ್ಯಾಮ್. ಸೊ ಅಟ್‌ಲೀಸ್ಟ್ ಒಂದು 5-10 ಇಯರ್ಸ್ ರೀಡ್ ಮಾಡ್ಬಿಡ್ಬೋದು ಬಟ್ ಅಲ್ಲಿವರೆಗೂ ಹೋಗಲ್ಲ ಲೈಫ್. ಓಕೆ. ಭಾಳ ಅಂದ್ರೂ ಕೂಡ ಒಂದು 3 ಇಯರ್ಸ್ ಹೋಗ್ಬೋದು ಅಷ್ಟೇ. ಹೌದಾ? ವಿತೌಟ್ ಫುಡ್ ಏನೂ ಇಲ್ಲ. ಹೌದಾ? ಸೊ ಹಾಗಾಗಿ ಫುಡ್ ಎಷ್ಟು ಇಂಪಾರ್ಟೆಂಟು ನಮ್ಮ ಬಾಡಿಗೆ, ಅದೇ ತರನೇ ನಮಗೆ ಫಾರ್ ಎವರ್‌ನ ನಾವೇನ್ ಮಾಡ್ಬೇಕಾಗತ್ತ? ವಿ ಶುಡ್ ಹ್ಯಾವ್ ಟು ಟೇಕ್ ಇಟ್ ಆಸ್ ಎ ನೀಡ್. ಓಕೆ. ನೀಡ್ ಮೀನ್ಸ್ ನನಗಿದು ಅವಶ್ಯಕತೆ. ನಾನು ಲಾಂಗ್ ಟರ್ಮ್‌ವರೆಗೂ ತಗೊಂಡು ಹೋಗ್ತೀನಿ. ದಿಸ್ ಇಸ್ ಮೈ ಫ್ಯೂಚರ್. ದಿಸ್ ಇಸ್ ಮೈ ಕರಿಯರ್. ನನ್ನ ಕೆರಿಯರ್‌ನ ಈ ಪ್ಲಾಟ್‌ಫಾರ್ಮಲ್ಲಿ ಬಿಲ್ಡ್ ಮಾಡ್ಕೋಬೇಕು. ನಾನು ಸೋಜ ಹೊರಗಡೆ ಇವಾಗ ಅರ್ನಿಂಗ್ ಮಾಡೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಿಮ್ಗೇನಾಗುತ್ತೆ ಇನಿಷಿಯಲ್ ಡೇಸಲ್ಲಿ ನಿಮ್ಗೆ ಕಾಂಪ್ಲಿಕೇಶನ್ ಆಗೋದೇ ಇದು. ಏನಂತಂದ್ರೆ ಇವಾಗ ಹೊರಗಡೆ ಹೋಗಿ ನಾವು ಕೆಲಸ ಮಾಡ್ತೀವಿ ಅಂತಂದ್ರೆ, ನಾವು ಏನ್ ಕೆಲಸ ಮಾಡ್ತೀವಿ ಅದಕ್ಕೆ ನಮ್ಗೆ ಮೋಟಿವೇಷನ್ ತರ ತಿಂಗಳ ಸಂಬಳ ಕೊಡ್ತಾರೆ. ನಾವು ಕೆಲಸ ಮಾಡ್ತೀವಿ. ಅವಾಗ ನಮ್ಗೇನಾಗುತ್ತೆ ದುಡ್ಡು ಕೊಡ್ತಾರೆ ಅಷ್ಟೇ. ಬಟ್ ಇಲ್ಲಿ ನಿಮ್ಗೆ ಮೈನ್ ಥಿಂಗ್ ಏನಪ್ಪಾ ಅಂತಂದ್ರೆ ಯು ಹ್ಯಾವ್ ಟು ಸ್ಟಿಕ್ ಆನ್ ಫಾರ್ ಕಮಿಟ್ಮೆಂಟ್. ಯು ಹ್ಯಾವ್ ಟು ಸ್ಟಿಕ್ ಆನ್ ಫಾರ್ ಯುವರ್ ಸೊ ರೈಟ್ ನೌ ಏನ್ ಹೇಳ್ತಾರಲ್ಲ ಕಮಿಟ್ಮೆಂಟ್ ಆಗಿರ್ಬೋದು ಅದ್ರ ಜೊತೆ ಸೊ ನೀವು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಬೇಕಾಗತ್ತೆ. ಅದೇ ನಿಮ್ಗೆ ಮೈನ್ ಬಿಗ್ ಟಾರ್ಗೆಟ್ ಇಲ್ಲಿ. ಅರ್ಥ ಆಯ್ತಾ? ಮೈನ್ ಥಿಂಗ್ ನೀವು ಫಸ್ಟ್ ಆಫ್ ಆಲ್ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ? ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಬೇಕಾಗತ್ತೆ. ಇನ್ಕಮ್ ಬರ್ಲಿ, ಬರ್ಲಾರ್ದಲ್ಲೇ ಇರ್ಲಿ. ಯು ಹ್ಯಾವ್ ಟು ಗೋ ಫಾರ್ ಯುವರ್ ವರ್ಕ್. ನಿಮ್ಮನ್ನ ನೀವೇ ಪುಶ್ ಮಾಡ್ಬೇಕಾಗತ್ತೆ ಡೈಲಿ ಬೇಸಿಸ್ ಮೇಲೆ. ಯೆಸ್ ಐ ಕ್ಯಾನ್ ಡೂ ಇಟ್. ಐ ವಿಲ್ ಡೂ ಇಟ್. ನಾನ್ ಮಾಡ್ತೀನಿ 100% ಇದ್ರಲ್ಲಿ ಒಂದಿನ ಸಕ್ಸಸ್‌ಫುಲ್ ಆಗ್ತೀನಿ. ಬಿಕಾಸ್ ಅದು ನಿಮ್ ಬಿಸಿನೆಸ್ ಆಗಿರುತ್ತೆ. ನಿಮ್ಮ ಒಂದು ಓನ್ ಬಿಸಿನೆಸ್ ಆಗಿರುತ್ತೆ. ದಿಸ್ ಇಸ್ ದ ಮೈನ್ ಪಾರ್ಟ್. ಓಕೆ. ಹಾಗಾಗಿ ನೀವೇನ್ ಮಾಡ್ಬೇಕಾಗತ್ತೆ? ಸೊ ಎವ್ರಿ ಟೈಮ್ ಯು ನೀಡ್ ಟು ಲೈಕ್ ಒಂದು ನೀಡ್ ಆಗಿ ನೀವು ಕನ್ವರ್ಟ್ ಮಾಡ್ಕೊಂಡಿದೀರ ಅಂತಂದ್ರೆ ಅದು ತುಂಬಾ ಈಸಿ. ಓಕೆ. ಅದಕ್ಕೆ ಮೇ ಬಿ ಸ್ಯಾಕ್ರಿಫೈಸ್ ಮಾಡ್ಬೇಕಾಗಿ ಬರ್ಬೋದು ಅಥವಾ ರಿಸ್ಕ್ ತಗೋಬೇಕಾಗಿ ಬರ್ಬೋದು. ಹೌದಾ? ಸೊ ಸಮ್ ಟೈಮ್ಸ್ ರೈಟ್ ನಾವು ಏನ್ ಮಾಡ್ಬೇಕಾಗುತ್ತೆ? ಎಕ್ಸ್ಟ್ರಾ ಟೈಮ್ ಕೊಟ್ಟು ಎಫರ್ಟ್ ಕೊಟ್ಟು ವರ್ಕ್ ಮಾಡ್ಬೇಕಾಗಿ ಬರ್ಬೋದು. ಟೈಮ್ ಶೆಡ್ಯೂಲ್ ಫಿಕ್ಸ್ ಮಾಡ್ಕೋಬೇಕಾಗಿ ಬರ್ಬೋದು. ಸೊ ಇದೆಲ್ಲಾನು ಕೂಡ ಏನಾಗುತ್ತೆ? ಮೈನ್ ಥಿಂಗ್ ನೀವು ಮಾಡ್ಬೇಕಾಗಿರುವಂತಹ ಬೇಸಿಕ್ ಥಿಂಗ್ಸ್. ಇದನ್ನ ನೀವು ಮಾಡಿದಾಗ ಏನಾಗುತ್ತೆ? ನೆಕ್ಸ್ಟ್ ಅಚೀವ್ ಮಾಡ್ತೀರಾ. ಅರ್ಥ ಆಯ್ತಾ? ಅಂಡ್ ಇನ್ನೂ ಸಮ್ ಪರ್ಸನ್‌ಗೆ ಸ್ಟಾರ್ಟಿಂಗ್ ಅಲ್ಲಿ ಫಿಯರ್ ಬರ್ಬೋದು, ಭಯ ಬರ್ತಿರ್ಬೋದು. ಆಗ್ತೀನೋ ಇಲ್ವೋ ಏನಾಗುತ್ತೋ ಏನೋ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಲೈಕ್ ಫಿಯರ್ ಬಂದೇ ಬರುತ್ತೆ. ಯೂಶುವಲಿ ನಿಮ್ಗೆ ಎಲ್ಲ ನನಗೂ ಕೂಡ ಬಂದಿತ್ತು. ಸೊ ಇದೆಲ್ಲ ಒಂದು ಕಾಂಪ್ಲಿಕೇಶನ್ಸ್‌ನ ಕೂಡ ನೀವು ಹೊರಗಡೆ ಬಂದಾಗ ಏನಾಗತ್ತೆ ಆಫ್ಟರ್ ದಟ್ ನಿಮ್ಗೆ ಸಕ್ಸಸ್ ಇರುತ್ತೆ. ಆಫ್ಟರ್ ದಟ್ ನೀವು ಅನ್ಕೊಂಡಿರುವಂತ ಡ್ರೀಮ್ ಇನ್ಕಮ್ ಇರುತ್ತೆ. ಬಟ್ ನೀವೇನ್ ಮಾಡ್ತೀರಾ? ಸಮ್ ಪರ್ಸನ್ಸ್ ಸಾಫ್ಟ್‌ವೇರ್ ಅಸಿಸ್ಟೆಂಟ್ ಸೂಪರ್ವೈಸರ್ ಲೆವೆಲ್ ಆದ್ಮೇಲೆ ಒಂದು ಡ್ರೀಮ್ ಅನ್ಕೊಂಡ್ ಕುತ್ಕೊಂಡ್ಬಿಟ್ಟಿರ್ತೀರಾ. ನನಗೆ 1,00,000 ಬರ್ಬೇಕು ಅಥವಾ ನಮ್ ಬಂದ ತಕ್ಷಣ 15,000, 20,000, 30,000 ಒಂದು ತಿಂಗಳ ತಗೋಬಹುದು. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಪರ್ಸನ್ ಟು ಪರ್ಸನ್. ಹೌದಾ? ಇವಾಗ ನನ್ನ ಸ್ಕಿಲ್ ಒಂಥರ ಇರುತ್ತೆ, ನಿಮ್ ಸ್ಕಿಲ್ ಒಂಥರ ಇರುತ್ತೆ. ಅನದರ್ ಪರ್ಸನ್ ಇನ್ನೊಂದ್ ತರ ಸ್ಕಿಲ್ ಇರುತ್ತೆ. ನನಗಿಂತ ಇನ್ನೂ ಬೆಸ್ಟ್ ಸ್ಕಿಲ್ ಇರೋರು ಇರ್ಬೋದು ಈ ಮೀಟಿಂಗ್ ಅಲ್ಲಿ. ರೈಟ್? ಸೊ ಅವರಿಗೆ ಸಕ್ಸಸ್ ಇನ್ನೂ ಬೇಗ ಸಿಗ್ಬೋದು ಅಥವಾ ನನಗೆ ನಿಧಾನ ಸಿಗ್ಬೋದು ಅಥವಾ ಒಬ್ಬರಿಗೆ ಏನಾಗ್ಬೋದು ಇನ್ನೂ ತುಂಬಾ ಬೇಗ ಸಿಗ್ಬೋದು. ಇಟ್ ಡಿಪೆಂಡ್ ಅಪಾನ್ ದ ಪರ್ಸನ್. ಇಟ್ ಡಿಪೆಂಡ್ ಅಪಾನ್ ದ ಸೊ ಯಾವ ರೀತಿ ಅವ್ರು ಎಫರ್ಟ್ ಹಾಕ್ತಾರೆ, ಯಾವ ರೀತಿ ಅವ್ರು ಟೈಮ್ ಕೊಡ್ತಾರೆ, ಯಾವ ರೀತಿ ಅವ್ರು ಇಂಪ್ರೂವ್‌ಮೆಂಟ್ ಮಾಡ್ಕೊಳ್ತಾರೆ, ಯಾವ ರೀತಿ ಅವ್ರು ಚೇಂಜಸ್ ಆಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಸೊ ಎಲ್ಲಿವರೆಗೂ ನಿಮ್ಮ ನೀಡ್ ಆಗಿ ಕನ್ವರ್ಟ್ ಆಗಿರುತ್ತಲ್ಲ, ಅವಾಗ ನೀವ್ ಏನಾದ್ರು ಕೂಡ ಮಾಡಕ್ಕೆ ಫಾರೆವರ್‌ಗೆ ರೆಡಿ ಇರ್ತೀರ. ಓಕೆ. ಯಾವಾಗ ನೀವ್ ಅನ್ಕೊಳ್ತೀರ ದಿಸ್ ಇಸ್ ಮೈ ಫ್ಯೂಚರ್, ದಿಸ್ ಇಸ್ ಮೈ ಫಾರೆವರ್. ಸೊ ಅಂತ ಯಾವಾಗ ನೀವ್ ಅನ್ಕೊಳ್ತೀರಾ ಇದು ನನ್ನ ಬಿಸಿನೆಸ್, ನನ್ನ ಓನ್ ಬಿಸಿನೆಸ್ ಅಂತ ಅನ್ಕೊಳ್ತೀರಾ, ಅವಾಗ ನೀವು ಡೆಫಿನೈಟ್ಲಿ ಸಕ್ಸಸ್‌ಫುಲ್ ಆಗ್ತೀರ.
ಓಕೆ, ಒಂದಲ್ಲ ಒನ್ ಟೈಮ್ ಸೊ ಡೆಫಿನೆಟ್ಲಿ 100% ಸಕ್ಸಸ್ಫುಲ್ ಆಗೇ ಆಗುತ್ತೆ. ದಟ್ಸ್ ವೈ ಒನ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಯು ನೀಡ್ ಟು ಗೋ ವಿತ್ ದ ಡೆಡಿಕೇಶನ್, ಹಾರ್ಡ್ ವರ್ಕ್ ವಿತ್ ಸ್ಮಾರ್ಟ್ ವರ್ಕ್. ಓಕೆ, ನಾನು 100% ಹೇಳ್ತೀನಿ, ಹಾರ್ಡ್ ವರ್ಕ್ ಡೆಫಿನೆಟ್ಲಿ ಪೇಸ್ ಆಫ್ ಆಗೇ ಆಗುತ್ತೆ. ಎಸ್, ಯು ಕ್ಯಾನ್ ಡೂ ಇಟ್. ಹಾರ್ಡ್ ವರ್ಕ್ 100% ಪೇಸ್ ಆಫ್ ಆಗುತ್ತೆ. ಬಟ್ ಯು ನೀಡ್ ಟು ಮೈಂಟೈನ್ ದ ಕನ್ಸಿಸ್ಟೆನ್ಸಿ. ಡೈಲಿ ಬೇಸಿಸ್ ಮೇಲೆ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಬೇಕಾಗತ್ತೆ. ನಿಮಗೆ ಏನು ಹೇಳ್ಕೊಟ್ಟಿರ್ತಾರೆ ಡೈಲಿ ಬೇಸಿಸ್, ಪ್ರಾಪರ್ ಇನ್ವಿಟೇಷನ್, ಫಾಲೋ ಅಪ್, ಕ್ಲೋಸಿಂಗ್, ದಿಸ್ ಇಸ್ ದ ಮೇನ್ ಬೇಸಿಕ್ ಅಂತಾನೆ ಹೇಳ್ಬೋದು ನೀವು ಅಚೀವ್ ಮಾಡೋಕ್ಕೆ. ಅರ್ಥ ಆಯ್ತಾ? ಸೊ ಇದನ್ನಂದ್ರೂ ಕೂಡ ಬಿಟ್ಟು ಹೋಗೋಕೆ ಹೋಗ್ಬೇಡಿ. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಯಾ. ಸೊ ನೆಕ್ಸ್ಟ್ ಪಾಯಿಂಟ್, ರೈಟ್? ಸೊ ಟಿ ಅಂತ ಇರತ್ತೆ. ಓಕೆ, ತ್ರಿಬಲ್ ಟೀ ಕುಡಿತೀವಲ್ಲ, ಆ ಟೀ ಅಲ್ಲ. ತಾಜ್ ಮಹಲ್, ರೈಸು, 3 ರೋಸ್. ಓಕೆ, ಆ ಟೀ ಅಲ್ಲ. ತ್ರಿಬಲ್ ಟಿ ಅಂತಂದ್ರೆ ಮೀನ್ಸ್ ಟೀಚ್ ಮಾಡ್ಬೇಕಾಗತ್ತೆ. ಹೌದಾ? ಟೀಚಿಂಗ್ ಸೊ ತಗೋಬೇಕಾಗತ್ತೆ, ಟೀಚ್ ಮಾಡ್ಬೇಕಾಗತ್ತೆ, ಹಾಗೆ ಟೀಚ್ ಮಾಡೋದನ್ನ ಹೇಳ್ಕೊಡ್ಬೇಕಾಗತ್ತೆ. ಅಂದ್ರೆ ಈಸಿಯಾಗಿ ಹೇಳ್ಬೇಕಂದ್ರೆ ಕೂಡ ಸೊ ಟೇಕ್ ಟ್ರೈನಿಂಗ್. ಹೌದಾ? ಸೊ ರೈಟ್ ನಾವು ಲೈಕ್ ಟೀಚ್ ಅಥವಾ ಸೊ ರೈಟ್ ನಾವು ಏನ್ ಹೇಳ್ತಾರೆ ಅಂದ್ರೆ ಬೇಸಿಕಲಿ ಕನ್ನಡದಲ್ಲಿ ಅಂತ ಹೇಳೋದಾದ್ರೆ ಸೊ ಫಸ್ಟ್ ಟಿ ಅಂತ ಬಂದ್ರೆ ಏನಾಗುತ್ತೆ, ನಾವು ಟೀಚಿಂಗ್ ನ ತಗೋಬೇಕಾಗತ್ತೆ. ಮೀನ್ಸ್ ಅಂದ್ರೆ ನಮ್ಮ ಮೆಂಟೋರ್ಸ್ ಕಡೆಯಿಂದ ಏನ್ ಮಾಡ್ಬೇಕಾಗತ್ತೆ, ಮೀಟಿಂಗ್ಸ್ ನ, ಟ್ರೈನಿಂಗ್ ನ ತಗೋಬೇಕಾಗತ್ತೆ. ಓಕೆ, ಟ್ರೈನ್ ನ ತಗೋಬೇಕಾಗತ್ತೆ, ಹಾಗೆ ನಾವು ಟ್ರೈನಿಂಗ್ ನ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ಅಂತ ಬಂದ್ರೆ ಟ್ರೈನಿಂಗ್ ಕೊಡೋದನ್ನ ಕಲಿಸ್ಕೊಡ್ಬೇಕಾಗತ್ತೆ. ಡೂಪ್ಲಿಕೇಶನ್. ಓಕೆ, ಮೀನ್ಸ್ ಅಂದ್ರೆ ಸೊ ಫಸ್ಟ್ ಆಫ್ ಆಲ್ ನೋಡಿ, ದಿಸ್ ಪ್ಲಾಟ್ಫಾರ್ಮ್ ಅಲ್ಲಿ ಟ್ರೈನಿಂಗ್ ಇಸ್ ದ ಮಸ್ಟ್ ಅಂಡ್ ಶುಡ್ ಕೀ ಟು ಸಕ್ಸಸ್. ಬಟ್ ಹಾಗಂತೇಳಿ ಟ್ರೈನಿಂಗ್ ಒಂದೇ ಇದ್ರೆ ಸಕ್ಸಸ್ಫುಲ್ ಆಗ್ತೀವಾ? ನೋ. ಓಕೆ, ಬಟ್ ಟ್ರೈನಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆ ರೆಕ್ರೂಟ್ಮೆಂಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ರೆಕ್ರೂಟ್ಮೆಂಟ್ ಅಥವಾ ಪ್ರಾಡಕ್ಟ್ಸ್ ಯೂಸಿಂಗ್, ಸೊ ಅದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟಿ ಅಂದ್ರೆ ಏನಪ್ಪಾ ಅಂತಂದ್ರೆ ಟ್ರೈನಿಂಗ್ ತಗೋಬೇಕು ಅಂಡ್ ನಾನು ನನ್ನ ಟೀಮ್ಗೆ ಟ್ರೈನಿಂಗ್ ಕೊಡಬೇಕು. ನಾನು ಅದಕ್ಕೆ ಹೇಳಿದ್ ನಿಮ್ಗೆ ಇದನ್ನ ಆಸ್ ಎ ಸ್ಟೂಡೆಂಟ್ ತರ ಅಲ್ಲ, ಟೀಚರ್ ತರ ಏನ್ ಮಾಡಿ ಕಲ್ತ್ಕೊಳ್ಳಿ ಅಂತ ಹೇಳಿ. ಬಿಕಾಸ್ ನೀವು ನಿಮ್ ಟೀಮ್ ಅವ್ರಿಗೆ ಆಸ್ ಎ ಟೀಚರ್ ತರ ಆಗಿರ್ಬೋದು ಅಥವಾ ಸೊ ರೈಟ್ ಆಸ್ ಎ ಗೈಡರ್ ತರ ಟೀಚ್ ಟ್ರೈನಿಂಗ್. ಓಕೆ, ಮೀನ್ಸ್ ಅದ್ರ ರೈಟ್ ಸೊ ನೀವು ಅವ್ರಿಗೆ ಹೇಳ್ಕೊಡ್ಬೇಕಾಗತ್ತೆ, ಟ್ರೈನ್ ತಗೋಬೇಕಾಗತ್ತೆ. ಓಕೆ, ನಿಮ್ ಇಷ್ಟಪಟ್ಟು ತಗೊಳ್ಳಿ ರೈಟ್ ಸೊ ಯಾರ್ದೋ ಫೋರ್ಸ್ಫುಲ್ ಆಗಿ ನೀವು ಅಚೀವ್ ಆಗ್ಬೇಕು, ನೀವು ಗ್ರೋತ್ ಆಗ್ಬೇಕಂತ ಇದ್ರೆ ಮಾತ್ರ ತಗೊಳ್ಳಿ. ಯಾರ್ದೋ ಫೋರ್ಸ್ಫುಲ್ ಆಗಿ ನೋ. ಓಕೆ, ನೀವು ಗ್ರೋತ್ ಆಗ್ಬೇಕು, ನಿಮ್ ಟೀಮನ್ನ ಗ್ರೋತ್ ಮಾಡ್ಬೇಕು, ನಾನು ನನ್ನ ಟೀಮ್ ಜೊತೆ ಯೂನಿಟಿ ಇದ್ಕೊಂಡು ನಾನು ಎಲ್ಲಾ ಲೆವೆಲ್ಸ್ ನ ಅಚೀವ್ ಮಾಡ್ಬೇಕಂತ ಹೇಳಿ ತಗೊಳ್ಳಿ. ಅದನ್ನ ಬಿಟ್ಟು ಫೋರ್ಸಬಲಿ ತಗೊಳ್ತಾರೆ ಯಾರನ್ನು ಫೋರ್ಸಬಲಿ ಲೆವೆಲ್ಸ್ ನ ಮಾಡ್ಸಕ್ಕಾಗಲ್ಲ. ಹೌದಾ? ಅವ್ರಿಗೆ ಇಷ್ಟ ಬರ್ಬೇಕು ರೈಟ್ ಸೊ ಲೆವೆಲ್ಸ್ ಮಾಡ್ಕೋಬೇಕು, ನಾನು ಮುಂದೆ ಹೋಗ್ಬೇಕಂತ ಹೇಳಿ. ಹಾಗಾಗಿನೇ ಸೊ ಟೀಚ್ ಲೈಕ್ ಅಸ್ ಅ ಟ್ರೈನಿಂಗ್ ಕೊಡಿ. ಓಕೆ, ನೆಕ್ಸ್ಟ್ ಏನ್ ಮಾಡಿ, ನಿಮ್ಮ ಡೌನ್ ಲೈನ್ಗೂ ಕೂಡ ನೀವು ಮುಂದೆ ನಿಂತ್ಕೊಂಡು ಟ್ರೈನಿಂಗ್ ಕೊಡೋದನ್ನ ಕಲಿಸ್ಕೊಡಿ. ನೀವು ಮುಂದೆ ನಿಂತ್ಕೊಳ್ಳಿ, ನಿಮ್ ಟೀಮ್ ಅವ್ರಿಗೆ ಮುಂದೆ ನಿಂತ್ಕೊಂಡು ಸೊ ರೈಟ್ ಟ್ರೈನಿಂಗ್ ನ ತಗೊಳ್ಳೋದಕ್ಕೆ ಅವಕಾಶ ಕೊಡಿ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಟಿ ಅಂಡ್ ಸೊ ಅದ್ರ ಜೊತೆ ಸೊ ನೆಕ್ಸ್ಟ್ ಪಾಯಿಂಟ್ ಅಂತ ಬಂದ್ರೆ 4 ಕೋರ್ಸ್ ಆಫ್ ಬಿಸ್ನೆಸ್. ಓಕೆ, ಏನ್ 4 ಕೋರ್ಸ್ ಆಫ್ ಬಿಸ್ನೆಸ್? ವಾಟ್ ಈಸ್ ಕೋರ್ಸ್? ಸೊ 4 ಕೋರ್ ಆಫ್ ಬಿಸ್ನೆಸ್. ಓಕೆ, ನಾವೇನ್ ಬೇಸಿಕ್ ಮಾಡ್ತೀವಿ ಅದ್ರಲ್ಲೆಲ್ಲ ಕೂಡ ಇದು ಒಂಥರ ನೆಕ್ಸ್ಟ್ ಲೆವೆಲ್ ಆಫ್ ಸೊ ಆಸ್ ಅ ವರ್ಡಿಂಗ್ಸ್ ಇದೆ. ಫಸ್ಟ್ 4 ಕೋರ್ ಆಫ್ ಲೆವೆಲ್ ಸೊ ಫಾರ್ ಎವರ್ ಏನ್ ಬರುತ್ತೆ, ಒಂದು ರೆಕ್ರೂಟ್ಮೆಂಟ್, ಡೆವಲಪ್ಮೆಂಟ್ ಅಂಡ್ ರಿಟೆನ್ಷನ್ ಅಂಡ್ ಅಚೀವ್ಮೆಂಟ್. ಓಕೆ, ಬರ್ಕೊಂಡ್ರ? ರೆಕ್ರೂಟ್ಮೆಂಟ್, ಡೆವಲಪ್ಮೆಂಟ್, ರಿಟೆನ್ಷನ್ ಅಂಡ್ ಅಚೀವ್ಮೆಂಟ್. ಓಕೆ, ರೆಕ್ರೂಟ್ಮೆಂಟ್, ಡೆವಲಪ್ಮೆಂಟ್, ರಿಟೆನ್ಷನ್ ಅಂಡ್ ಅಚೀವ್ಮೆಂಟ್. ಓಕೆ, ಸೊ ಫಸ್ಟ್ ಪಾಯಿಂಟ್ ರೆಕ್ರೂಟ್ಮೆಂಟ್ ಅಂದ್ರೆ ಬಂದ್ರೆ ಏನಾಗುತ್ತೆ, ಯೂಶಲಿ ನನಗೆ ಇವಾಗ ಟೀಮ್ ಬೇಕು, ನಾನು ಇವಾಗ ಸಿಂಗಲ್ ಪರ್ಸನ್ ರೈಟ್ ನೋ ಆಸ್ ಅ ಸಿಂಗಲ್ ಏಸ್ ಇದೀನಿ. ಸೊ ನಾನು ಏನ್ ಮಾಡ್ಬೇಕಾಗತ್ತೆ, ನಾನು ರೆಕ್ರೂಟ್ ಮಾಡ್ಬೇಕಾಗತ್ತೆ, ನನ್ನ ಟೀಮ್ನ ಬಿಲ್ಡ್ ಮಾಡ್ಕೊಳಕ್ ನಾನು ಏನ್ ಮಾಡ್ಬೇಕಾಗತ್ತೆ, ಬೈದ್ರು ಕಾಲಿಂಗ್ಸ್ ಇಂದ ಆಗಿರ್ಬೋದು ಅಥವಾ ನನ್ನ ಬಿಸ್ನೆಸ್ ಅಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಳಕ್ಕೆ ನನ್ನ ಟೀಮ್ನ ಡೆವಲಪ್ಮೆಂಟ್ ಮಾಡ್ಕೋಬೇಕು. ಹಾಗಾದ್ರೆ ನಾನು ಏನ್ ಮಾಡ್ಬೇಕಾಗತ್ತೆ, ರೆಕ್ರೂಟ್ಮೆಂಟ್ ಮಾಡ್ಬೇಕಾಗತ್ತೆ. ಹೌದಾ? ಸೊ ರೆಕ್ರೂಟ್ಮೆಂಟ್ ಮಾಡ್ಬೇಕಾಗತ್ತೆ. ಮೀನ್ಸ್ ಅಂದ್ರೆ ರೈಟ್ ನಾವು ಹೇಳ್ತಾರಲ್ಲ ಲೈಕ್ ಕಾಲಿಂಗ್ಸ್ ಮಾಡೋದಾಗಿರ್ಬೋದು, ಅದ್ರ ಜೊತೆ ರೈಟ್ ನಾವು ಫಾಲೋ ಅಪ್ ಮಾಡಿ ಕ್ಲೋಸಿಂಗ್ ಮಾಡಿಸೋದಾಗಿರ್ಬೋದು. ರೆಕ್ರೂಟ್ಮೆಂಟ್ ವಿಚ್ ಇಸ್ ನಥಿಂಗ್ ಬಟ್ ನಿಮ್ಮ ಟೀಮಲ್ಲಿ ಯಾರೋ ಒಬ್ಬ ಪರ್ಸನ್ ಇವಾಗ ಒಂದು 2CC ಲೆವೆಲ್ನ ಕಂಪ್ಲೀಟ್ನ ಮಾಡ್ಕೊಳ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಟೀಮಲ್ಲಿ ಜಾಯ್ನ್ ಆಗ್ತಾರೆ ಅಥವಾ ನಿಮ್ಮ ಟೀಮಲ್ಲಿ ಹೊಸ ಪರ್ಸನ್ ನ್ಯೂ ಆಗಿ ಆಡ್ ಆಗ್ತಾರೆ ಅಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಅ ರೆಕ್ರೂಟ್ಮೆಂಟ್. ಅರ್ಥ ಆಯ್ತಾ? ನಿಮ್ಮ ಡೈರೆಕ್ಟ್ ಅಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಟೀಮಲ್ಲಿ ಆಗಿರ್ಬೋದು, ರೆಕ್ರೂಟ್ಮೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಎವ್ರಿ ಡೇ ನೀವೇನ್ ಮಾಡ್ಬೇಕಾಗತ್ತೆ, ನಿಮ್ಮ ಒಂದು ಗೋಲ್ಡನ್ ಟೈಮ್ ಪೀರಿಯಡ್ ಅನ್ಕೊಳ್ಳಿ, ಅಸಿಸ್ಟೆಂಟ್ ಸೂಪರ್ವೈಸರ್ ಲೆವೆಲ್. ಯಾಕಂತಂದ್ರೆ ಯು ಕ್ಯಾನ್ ಓಪನ್ ಎನ್ ನಂಬರ್ ಆಫ್ ಡೈರೆಕ್ಟ್ಸ್ ನೀವು ಓಪನ್ ಮಾಡ್ಬೋದು. ನಿಮ್ಮ ಹತ್ರ ಟೈಮ್ ಇರುತ್ತೆ, ಹಾಗೆ ನಿಮ್ಮ ಹತ್ರ ಅಪ್ಲೈನ್ ಸಪೋರ್ಟ್ ಇರುತ್ತೆ, ಮೆಂಟೋರ್ಸ್ ಎವ್ರಿಥಿಂಗ್ ಇರುತ್ತೆ. ಓಕೆ, ಬೇಸಿಕ್ ಲೆವೆಲ್ ಆಫ್ ನಾಲೆಜ್ ಇರುತ್ತೆ. ಅದನ್ನ ಬಿಟ್ಟು ಬೇರೆ ಯಾವುದೇ ರೀತಿ ಸೊ ಇರೋದಿಲ್ಲ. ನಿಮಗೆ ಟೆನ್ಷನ್ಸ್ ಆಗಿರ್ಬೋದು, ಅವ್ರನ್ನ ಮ್ಯಾನೇಜರ್ ಮಾಡಬೇಕು, ಇವ್ರನ್ನ ಮ್ಯಾನೇಜರ್ ಮಾಡಬೇಕು, ಅವ್ರನ್ನ ಸೂಪರ್ವೈಸರ್ ಮಾಡಬೇಕು, ಈ ಟಾರ್ಗೆಟ್ಸ್ ಅಚೀವ್ ಮಾಡಬೇಕು, ಸೊ ಈ ಇನ್ಸೆಂಟಿವ್ ನ ಕ್ವಾಲಿಫೈ ಮಾಡಬೇಕು, ಆ ರೀತಿ ಯಾವ್ದು ಇರಲ್ಲ. ನಿಮಗೆ ಬೇಸಿಕ್ ಲೆವೆಲ್ ಅಲ್ಲಿ ತುಂಬಾ ಒಳ್ಳೆ ಗುಡ್ ಆಕ್ಚುಲಿ ಟೈಮ್ ಸಿಗುತ್ತೆ. ಸೊ ನೀವೇನ್ ಮಾಡ್ಬೋದಾಗುತ್ತೆ, ಎನ್ ನಂಬರ್ ಆಫ್ ಡೈರೆಕ್ಟ್ಸ್ ಮೇಲೆ ಫೋಕಸ್ ಮಾಡ್ಬೇಕಾಗುತ್ತೆ. ಸೊ ಡೈರೆಕ್ಟ್ಸ್ ನ ಮಾಡಿದ್ಮೇಲೆ CC ಮಾಡಿಸಿದ್ಮೇಲೆ ಬಿಟ್ಬಿಡೋದಾ? ನೋ. ಓಕೆ, ನೀವು ಅವ್ರಿಗೆ ಏನ್ ಮಾಡ್ಬೇಕಾಗತ್ತೆ, ಅಟ್ ಲೀಸ್ಟ್ ಅವ್ರೊಂದು ಮ್ಯಾನೇಜರ್ ಲೆವೆಲ್ ನ ಅಚೀವ್ ಮಾಡೋರ್ಗೂ ಕೂಡ ಯು ನೀಡ್ ಟು ಗಿವ್ ದಮ್ ಅ ಕಂಪ್ಲೀಟ್ ಸಪೋರ್ಟ್. ಕಂಪ್ಲೀಟ್ ಸಪೋರ್ಟ್ ಕೊಡಬೇಕು. ಅದನ್ನೇ ಏನ್ ಕರೀತಾರೆ, ಸೊ
ರೆಕ್ರೂಟ್ಮೆಂಟ್ ರೆಕ್ರೂಟ್ಮೆಂಟ್ ಅದಾದ್ಮೇಲೆ ಡೆವಲಪ್ಮೆಂಟ್ ಅಂತ ಕರೀತಾರೆ. ಏನ್ ಡೆವಲಪ್ಮೆಂಟ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಓಕೆ, ಅವ್ರನ್ನ ಏನ್ ಮಾಡ್ತೀರಾ, ಎಎಸ್ ಇಂದ ಆಸ್ ಎ ಫೋರ್ಸಸ್ ನ ಹೆಂಗ್ ಅಚೀವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀರಾ, ಅವ್ರನ್ನ ಡೆವಲಪ್ಮೆಂಟ್ ಮಾಡ್ತೀರಾ. ಆಸ್ ಎ ಒಂದು ನಾರ್ಮಲ್ ಪರ್ಸನ್ ಇಂದ ಒಂದು ಲೀಡರ್ ಆಗಿ ಏನ್ ಮಾಡ್ತೀರಾ, ಅವ್ರನ್ನ ಕನ್ವರ್ಟ್ ಮಾಡ್ತೀರಾ. ಸೊ ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಅ ಡೆವಲಪ್ಮೆಂಟ್. ಓಕೆ, ಮೀನ್ಸ್ ಅಂದ್ರೆ ಟ್ರೈನಿಂಗ್ ಮೀಟಿಂಗ್ ನ ಕೊಟ್ಟು ಅವ್ರಿಗೆ ಟ್ರೈನ್ ಅಪ್ ಮಾಡ್ತೀರಾ, ಅವ್ರಿಗೆ ವರ್ಕ್ ಮಾಡಕ್ ಬಿಡ್ತೀರಾ, ಹಾಗೆ ಲೀಡರ್ ಆಗ್ತಾರೆ. ನಿಮಗ್ ಗೊತ್ತಿದೆ ಅಲ್ವಾ, ಲೀಡರ್ ಅದಗೂ ಹಾಗೆ ಅದ್ರ ಜೊತೆ ನಾನ್ ಲೀಡರ್ಗೂ ಇರೋ ವ್ಯತ್ಯಾಸ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಒಂದು ಲೀಡರ್ಗೆ ಏನಿರುತ್ತೆ, ವ್ಯಾಲ್ಯೂಸ್ ರೈಟ್ ನೋ, ಅವ್ರ ಹತ್ರ ಕ್ವಾಲಿಟೀಸ್ ಇರುತ್ತೆ. ಹೌದಾ, ಏನೇ ಹೇಳೋದು ಅವಶ್ಯಕತೆ ಇರಲ್ಲ ರೈಟ್ ನೋ. ಒಂದು ಲೀಡರ್ ಆಗಿರ್ತಾರೆ, ಲೀಡರ್ ಕ್ವಾಲಿಟೀಸ್ ನೀವು ಚೆಕ್ ಮಾಡ್ಕೋಬಹುದು ಬೇಕಿದ್ರೆ. ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಬಿಕಾಸ್ ಅವ್ರ ಲೀಡರ್ ನ ನೀವೇನ್ ಮಾಡ್ಬೇಕಾಗತ್ತೆ. ಹಂಗೆ ಒಂದು ಸಿಂಗಲ್ ಝೀರೋ ಸ್ಕಿಲ್ ಇಂದ ಇರ್ತಾರೆ, ಅವ್ರಿಗೆ ಏನು ಇರಲ್ಲ. ಆ ಪರ್ಸನ್ ಏನ್ ಮಾಡ್ಬೇಕಾಗುತ್ತೆ, ಸ್ಕಿಲ್ಫುಲ್ ಪರ್ಸನ್ ಆಗಿ ಅವ್ರನ್ನ ಕನ್ವರ್ಟ್ ಮಾಡ್ಬೇಕಾಗತ್ತೆ. ಇನ್ ದಾಟ್ ಪ್ರೋಸೆಸ್ ವಿಚ್ ಇಸ್ ಕಾಲ್ಡ್ ಆಸ್ ಅ ಡೆವಲಪ್ಮೆಂಟ್. ಅರ್ಥ ಆಯ್ತಾ? ಅದನ್ನ ಏನ್ ಕರೀತಾರೆ, ಡೆವಲಪ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ಬೇಸಿಕ್ಸ್ ಹೇಳ್ಬೇಕಂತಂದ್ರೆ, ರೈಟ್ ನಾವು ಲೀಡ್ ಜನರೇಷನ್, ಇನ್ವಿಟೇಷನ್, ಫಾಲೋ ಅಪ್, ಕ್ಲೋಸಿಂಗ್, ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್, ಟೀಮ್ ಮ್ಯಾನೇಜ್ಮೆಂಟ್. ಹೌದಾ? ಎಲ್ಲಾ ಸ್ಕಿಲ್ ಅನ್ನು ಕೂಡ ನಾವ್ ಅವ್ರಿಗೆ ಹೇಳ್ಕೊಟ್ಟಿರ್ಬೇಕಾಗತ್ತೆ, ವಿಚ್ ಇಸ್ ಇನ್ಕ್ಲೂಡಿಂಗ್ ಆಲ್ಸೋ ಲೀಡರ್ಶಿಪ್. ಅದ್ರ ಜೊತೆ ಲೀಡರ್ಶಿಪ್ ಸ್ಕಿಲ್ಸ್, ಹಾಗೆ ಸೂಪರ್ವೈಸರ್ ಯಾವ ರೀತಿ ಲೆವೆಲ್ಸ್ ನ ಚೇಸ್ ಮಾಡ್ಬೇಕು, ಅಚೀವ್ ಮಾಡ್ಬೇಕು, ಬೇಸಿಕ್ ಕ್ವಾಲಿಟೀಸ್ ಏನೇನ್ ಇರ್ಬೇಕು ಅದನ್ನೆಲ್ಲ ನಾವ್ ಏನ್ ಮಾಡ್ಬೇಕಾಗತ್ತೆ, ಹೇಳ್ಕೊಡ್ಬೇಕಾಗತ್ತೆ ನಮ್ಮ ಟೀಮ್ಗೆ. ಅಂದ್ರೆ ರೆಕ್ರೂಟ್ಮೆಂಟ್ ಮಾಡಿರ್ತೀವಿ ನಮ್ಮ ಟೀಮ್ ಅನ್ನ, ಅವ್ರಿಗೆ ಹೇಳ್ಕೊಡೋದನ್ನ ಏನ್ ಕರೀತಾರೆ, ಡೆವಲಪ್ಮೆಂಟ್. ಅಂಡ್ ನೆಕ್ಸ್ಟ್ ಪಾಯಿಂಟ್ ಅಂತ ಬಂದ್ರೆ ರಿಟೆನ್ಷನ್. ಹೌದಾ? ವಾಟ್ ಈಸ್ ಕಾಲ್ಡ್ ಇಸ್ ರಿಟೆನ್ಷನ್. ರಿಟೆನ್ಷನ್ ಅಂತಂದ್ರೆ, ಇಫ್ ಸಪೋಸ್ ನಮ್ಮ ಪರ್ಸನ್ ನಮ್ಮ ಟೀಮ್ ಅಲ್ಲಿ ಬಂದಿದ್ರೆ ಅಂತಂದ್ರೆ, ಅವ್ರನ್ನ ಬರೀ ಟ್ರೈನ್ ಅಪ್ ಮಾಡ್ತೀವಿ ಅಥವಾ ಮೀಟಿಂಗ್ ನ ಕೊಡ್ತೀವಿ, ನಾಲೆಜ್ ನ ಕೊಡ್ತೀವಿ ಅಂದ್ರೆ ಇಂಪಾಸಿಬಲ್. ಹೌದಾ? ಅವ್ರನ್ನ ಏನ್ ಮಾಡ್ಬೇಕಾಗತ್ತೆ, ನಾವು ರಿಟೆನ್ಷನ್ ಆಗಿ ಇಟ್ಕೋಬೇಕಾಗತ್ತೆ. ಅಂದ್ರೆ ಮೀನ್ಸ್ ಅಂದ್ರೆ ನಮ್ ಜೊತೆ ಲಾಂಗ್ ಟರ್ಮ್ ಬರೋರ್ಗು ಕೂಡ ನಾವ್ ಏನ್ ಮಾಡ್ಬೇಕಾಗತ್ತೆ, ಪರ್ಸನ್ ನಮ್ ಜೊತೆ ರಿಟೆನ್ಷನ್ ನ ಮೇಂಟೈನ್ ಮಾಡ್ಬೇಕಾಗತ್ತೆ. ರಿಟೆನ್ಷನ್ ವಿಚ್ ಇಸ್ ನಥಿಂಗ್ ಬಟ್, ವಿತೌಟ್ ನಮ್ಮನ್ನ ಬಿಟ್ಟು ಅಥವಾ ನಮ್ಮ ಒಂದು ಟೀಮ್ ಆಗಿರ್ಬೋದು, ನಮ್ಮ ಒಂದು ಕಮ್ಯುನಿಟಿ, ನಮ್ಮ ಒಂದು ಆರ್ಗನೈಸೇಷನ್ ಬಿಟ್ಟು ಅವರು ಬೇರೆ ಒಂದು ವರ್ಕ್ ಅಲ್ಲಿ ಇನ್ವಾಲ್ವ್ ಆಗದೆ ಇರೋ ತರ. ಮೀನ್ಸ್ ಅಂದ್ರೆ ಹೇಳ್ಬೇಕಂತಾರೆ, ಫಾರ್ ಎಕ್ಸಾಂಪಲ್ ರಿಟೆನ್ಷನ್ ವಿಚ್ ಇಸ್ ನಥಿಂಗ್ ಬಟ್, ಅವರು ನೆವರ್ ಗಿವ್ ಅಪ್ ಇಟ್ಕೊಳ್ಳೋ ತರ ನೀವೇನ್ ಮಾಡ್ಬೇಕಾಗತ್ತೆ, ಮೈಂಡ್ ಸೆಟ್ ನ ಕೊಡೋದಿರತ್ತೆ. ಓಕೆ, ವಿಚ್ ಇಸ್ ನಥಿಂಗ್ ಬಟ್ ನೆವರ್ ಗಿವ್ ಅಪ್. ನೆವರ್ ಗಿವ್ ಅಪ್ ಅಂದ್ರೆ ಅರ್ಥ ಆಯ್ತಾ? ಯಾವುದೇ ಕಾರಣಕ್ಕೂ ಕೂಡ ಗಿವ್ ಅಪ್ ಮಾಡ್ದಿರೋ ತರ ಇಟ್ಕೊಳ್ಳೋದನ್ನ ಏನ್ ಕರೀತಾರೆ, ರಿಟೆನ್ಷನ್. ಅವ್ರನ್ನ ನೀವು ಆ ರೀತಿ ಏನ್ ಮಾಡ್ಬೇಕಾಗತ್ತೆ, ಮೇಂಟೈನ್ ಮಾಡ್ಬೇಕಾಗತ್ತೆ. ಅದನ್ನ ಬೇಕಾದ್ರೆ ನಿಮ್ಮ ಅಪ್ಲೈನ್ಸ್ ಗಳಿಂದ ಡೂಪ್ಲಿಕೇಶನ್ ಕೂಡ ಮಾಡ್ಕೊಳ್ಳಿ. ಅಂಡ್ ಇಫ್ ಯು ನೋ ದಟ್, ವೆಲ್ ಅಂಡ್ ಗುಡ್. ಗೊತ್ತಿಲ್ಲ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ, ಪ್ರತಿಯೊಂದು ಕೂಡ ಯೂಟ್ಯೂಬ್ ಅಲ್ಲಿ ಇದೆ. ಓಕೆ, ಇಟ್ ಇಸ್ ಕಾಲ್ಡ್ as a ಸೆಕೆಂಡ್ ಅಪ್ಲೈನ್. ದಟ್ಸ್ ವೈ ರಿಟೆನ್ಷನ್ ನ ಕೂಡ ಏನ್ ಮಾಡಿ, ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಅಂತ ಬಂದ್ರೆ ಅಚೀವ್ಮೆಂಟ್. ಹೌದಾ? ನೆಕ್ಸ್ಟ್ ಪಾಯಿಂಟ್ ಅಂತ ಬಂದ್ರೆ ಏನಿರುತ್ತೆ, ಅಚೀವ್ಮೆಂಟ್ ಇರುತ್ತೆ. ನೋಡಿ, ರಿಟೆನ್ಷನ್ ಮೇಂಟೈನ್ ಆದ್ಮೇಲೆ ಒಂದು ಚೆನ್ನಾಗಿರೋ ಪ್ರಾಪರ್ ಸ್ಟ್ರಕ್ಚರ್, ಒಂದು ಪ್ರಾಪರ್ ಟೀಮ್ ಇತ್ತು ಅಂತ ಇಟ್ಕೊಳ್ಳಿ. ನಿಮ್ಗೆ ಒಂದ್ ನಿಯರ್ಲಿ 40 ಜನ 50 ಜನ ನಿಮ್ಗೆ ಒಂದು ಟೀಮ್ ಇದಾರೆ ಫಾರ್ ಎಕ್ಸಾಂಪಲ್. ಹೌದಾ? ಅದಾದ ನಂತರ ಏನಾಗುತ್ತೆ, ನಿಮ್ಗೆ ಗುಡ್ ಇನ್ಕಮ್ ಬರಕ್ ಸ್ಟಾರ್ಟ್ ಆಗತ್ತೆ. ಅದಾದ ನಂತರನೇ ಒಂದು ಬೈಕ್, ಗೋಲ್ಡ್ ಆಗಿರ್ಬೋದು, ನಿಮ್ಮ ಡ್ರೀಮು ಎಲ್ಲಾನು ಕೂಡ ಅಚೀವ್ ಮಾಡ್ಬೋದು. ಐಫೋನ್ ಬೇಕಾ, ಐಫೋನ್ ಅಚೀವ್ ಮಾಡ್ಬೋದು. ಐಪ್ಯಾಡ್ ಬೇಕಾ, ಐಪ್ಯಾಡ್ ಅಚೀವ್ ಮಾಡ್ಬೋದು. ಯಾಕಂದ್ರೆ ನಿಮ್ಗೊಂದು ಪ್ಯಾಸಿವ್ ಇನ್ಕಮ್ ಸೋರ್ಸ್ ಬರ್ತಿದೆ. ದಟ್ ಈಸ್ ಸೊ ಕಾಲ್ಡ್ ಆಸ್ ಅ ಲೈಕ್ ಇನ್ಕಮ್ ಸೋರ್ಸ್ ಬರ್ತಿದೆ ಅಂತಂದ್ರೆ 100% ಅಚೀವ್ಮೆಂಟ್ ಮಾಡೇ ಮಾಡ್ತೀರಾ, ಬೇಡ ಅಂದ್ರೆ ಮಾಡ್ತೀರಾ. ಹೌದಾ? ಇಲ್ಲ ಮ್ಯಾಮ್, ನಾನು ತಗೋಬೇಕು ಮ್ಯಾಮ್, ನನ್ಗೆ ಐಪ್ಯಾಡ್ ಬೇಕು ಮ್ಯಾಮ್, ರೈಟ್ ನೋ ನಂಗೆ ಲ್ಯಾಪ್ಟಾಪ್ ಬೇಕು ಮ್ಯಾಮ್, ನನಗೆ ಬೈಕ್ ಬೇಕು ಮ್ಯಾಮ್, ಅಪ್ಪ ಅಮ್ಮಂಗೆ ಬೈಕ್ ಕೊಡಿಸ್ಬೇಕು, ಗೋಲ್ಡ್ ಕೊಡಿಸ್ಬೇಕು. ಹೌದಾ ಇಲ್ವಾ? ಇದೆಲ್ಲ ಕೂಡ 100% ಮಾಡ್ತೀರಾ, ಅವಾಗ ಬರುತ್ತೆ ಅಚೀವ್ಮೆಂಟ್. ಓಕೆ, ಅಲ್ಲಿವರೆಗೂ ಕೂಡ ಹೋಲ್ಡ್ ಆನ್ ಯುವರ್ ಸೆಲ್ಫ್. ಅಂಡ್ ಅದ್ರ ಜೊತೆ ಡೆಡಿಕೇಶನ್ ಕೊಟ್ಟು ವರ್ಕ್ ಮಾಡಿ. ನೀವು ಇಲ್ಲಿವರೆಗೂ ಮಾಡಿರೋದು ಏನೂ ಇಲ್ಲ. ಓಕೆ, ಅಂಡ್ ಇನ್ನೂ ಮಾಡೋದು ಸಾಕಷ್ಟು ಇದೆ. ರೈಟ್? ಒಂದ್ ಚೆನ್ನಾಗಿರೋ ಸ್ಟ್ರಕ್ಚರ್ ನ ಬಿಲ್ಡ್ ಮಾಡಿ, ಒಂದ್ ಚೆನ್ನಾಗಿರೋ ಟೀಮ್ ನ ಬಿಲ್ಡ್ ಮಾಡಿ, ಅವ್ರು ಗೈಡ್ ಮಾಡಿ, ಎಜುಕೇಟ್ ಮಾಡಿ, ಇಷ್ಟೇ ಮಾಡೋದಿರುತ್ತೆ. ಪ್ರಾಪರ್ ವೇದ ರೆಕ್ರೂಟ್ಮೆಂಟ್, ಡೆವಲಪ್ಮೆಂಟ್, ಅದ್ರ ಜೊತೆ ರಿಟೆನ್ಷನ್ ಅಂಡ್ ಅಚೀವ್ಮೆಂಟ್. ಆಫ್ಟರ್ ದಟ್ ಬರುತ್ತೆ ನಿಮ್ಗೆ ಅಚೀವ್ಮೆಂಟ್ ಬಂದೇ ಬರುತ್ತೆ. ಓಕೆ, ಇದು ಮೂರು ಬಂದಿದೆ ಅಂತಂದ್ರೆ ಅಚೀವ್ಮೆಂಟ್ ಡೆಫಿನೆಟ್ಲಿ ಬರುತ್ತೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ಸ್ ಬರ್ಕೊಳ್ಳಿ, ಸಕ್ಸಸ್ ಸೀಕ್ರೆಟ್ಸ್. ಓಕೆ, ಸಕ್ಸಸ್ ಸೀಕ್ರೆಟ್ಸ್ ಏನಿರುತ್ತೆ? ಒನ್ ಥಿಂಗ್, ಸಕ್ಸಸ್ಗೆ ಯಾವುದೇ ರೀತಿ ಶಾರ್ಟ್ ಕಟ್ ಇಲ್ಲ. ಓಕೆ, ಹತ್ರ ಏನಾದ್ರು ಕೂಡ ಇದೆ ಅಂತ ಅನ್ಕೊಂಡಿದ್ರೆ ಮರ್ತ್ ಬಿಡಿ. ಸಕ್ಸಸ್ಗಿರೋದು ಒಂದೇ ಆಕ್ಚುಲಿ ಫಾರ್ಮುಲಾ, ದಟ್ ಈಸ್ ನಥಿಂಗ್ ಬಟ್, ಯು ಹ್ಯಾವ್ ಟು ಡೂ ವಿತ್ ಕನ್ಸಿಸ್ಟೆಂಟ್ ಎಫರ್ಟ್ ಅಂಡ್ ಸೆಲ್ಫ್. ಓಕೆ, ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳ್ತಾರೆ, ಸೆಲ್ಫ್ ಇಂಪ್ರೂವ್ಮೆಂಟ್ ಅಂತ ಕರೀತಾರೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸಕ್ಸಸ್ಗೆ ಯಾವುದೇ ರೀತಿ ಫಾರ್ಮುಲಾ ಇಲ್ಲ, ಹಿಂಗೆ ಹೋಗ್ಬೇಕು, ಹಾಗೆ ಹೋದ್ರೆ ಸಕ್ಸಸ್ ಆಗುತ್ತೆ, ಹಿಂಗೆ ಹೋದ್ರೆ ಮ್ಯಾನೇಜರ್ ಆಗ್ತೀರಾ, ಹಾಗೆ ಹೋದ್ರೆ ಮ್ಯಾನೇಜರ್ ನೋ. ಓಕೆ, ಯಾರು ಆಲ್ರೆಡಿ ಸಕ್ಸಸ್ಫುಲ್ ಲೀಡರ್ಸ್ ಮಾಡ್ತಿದ್ರೆ ಅದನ್ನ ಎಲ್ಲಾ ಡೂಪ್ಲಿಕೇಟ್ ಮಾಡ್ಬೇಕು ನೀವು. ಅದು ನಾನು ಒಂದೇ ಒಂದು ವರ್ಡ್ ಅಲ್ಲಿ ಹೇಳಕ್ ಆಗಲ್ಲ ನಿಮ್ಗೆ, ಈ ಒಂದು ವರ್ಡ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೋದು ಅಥವಾ ಹಿಂಗ ಆಗ್ಬೋದು. ನೋ. ಎಲ್ಲಾನು ಡೂಪ್ಲಿಕೇಟ್ ಮಾಡೋದಾಗ್ಲಿ ಏನಾಗುತ್ತೆ, ಮೇ ಬಿ ಅದ್ರಲ್ಲಿ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಅದ್ರಲ್ಲಿ ಗ್ರೋತ್ ಆಗ್ತೀರಾ. ದಟ್ಸ್ ವೈ ಯಾವುದೇ ರೀತಿ ಅದಕ್ಕೆ ಸೀಕ್ರೆಟ್ ಇಲ್ಲ. ಓಕೆ, ಅಂಡ್ ನೆಕ್ಸ್ಟ್ ಪಾಯಿಂಟ್ ಅಂತ ಬಂದ್ರೆ, ಚೇಂಜ್ ಯುವರ್ ಪರ್ಸನಾಲಿಟಿ. ಚೇಂಜ್ ಯುವರ್ ಪರ್ಸನಾಲಿಟಿ. ಓಕೆ, ನಿಮ್ಮ ಪರ್ಸನಾಲಿಟಿ ಹೆಂಗಿರುತ್ತೆ ಮೊದಲು? ರೈಟ್ ನೋ ಲೇಟ್ ಆಗಿ ಎದ್ದೋಳೋದು. ಹೌದಾ? ರೀಲ್ಸ್ ಸ್ಕ್ರೋಲ್ ಮಾಡೋದು, ಅದ್ರ ಜೊತೆ ರೈಟ್ ನೋ ಯೂಟ್ಯೂಬ್ ನೋಡೋದು, ಗರ್ಲ್ಸ್ ಹತ್ರ ರೈಟ್ ನೋ
ಗರ್ಲ್ಸ್ ತರ ಮಾತಾಡೋದಾಗಿರ್ಬೋದು ಅಥವಾ ಬಾಯ್ಸ್ ಹತ್ರ ಮಾತಾಡೋದಾಗಿರ್ಬೋದು, ಡಿಸ್ಟ್ರಾಕ್ಷನ್. ಹೌದಾ? ಯಾರಾದ್ರೂ ಕೂಡ ಮಾತಾಡಕ್ ಸಿಕ್ಕಿದ್ರೆ ಸಾಕು, ರೈಟ್? ಸೊ ಅವ್ರ ಜೊತೆ ಬರೀ ಅದನ್ನೇ ಮಾತಾಡ್ಕೊಂಡ್ ಕುತ್ಕೊಳ್ಳೋದು ಏನಾದ್ರು ಕೂಡ, ರೈಟ್? ಸೊ ಅದ್ರಲ್ಲೂ ಕೂಡ ರೀಲ್ಸ್, ರೈಟ್? ರೀಲ್ಸ್ ಮಾಡೋದಾಗಿರ್ಬೋದು, ಇನ್ ಕೆಲವರು ರೀಲ್ಸ್ ನೋಡೋದಾಗಿರ್ಬೋದು. ರೀಲ್ಸ್ ಮಾಡಿ, ವಿಚ್ ಇಸ್ ಇಫ್ ಇಟ್ ಈಸ್ ಬಿಸ್ನೆಸ್ಗೆ ಏನಾದ್ರು ಕೂಡ ನಿಮ್ಗೆ ಯುಟಿಲೈಸ್ ಆಗುತ್ತಾ, ನಿಮ್ಮ ಗ್ರೋತ್ಗೆ ಏನಾದ್ರು ಇಂಪ್ರೂವ್ಮೆಂಟ್ ಆಗುತ್ತಾ, ಅಥವಾ ನಿಮಗೆ ಕೆರಿಯರ್ಗೆ ಏನಾದ್ರು ಇಂಪಾರ್ಟೆಂಟ್ ಆಗುತ್ತಾ, ಅದನ್ನ ಮಾಡಿ. ಅಥವಾ ಅನ್ನೆಸೆಸರಿ ಥಿಂಗ್ಸ್ ಅನ್ನ ಅವಾಯ್ಡ್ ಮಾಡಿ. ಪರ್ಸನಾಲಿಟಿನ ಚೇಂಜಸ್ ಮಾಡ್ಕೊಳ್ಳಿ. ಲೈಕ್ ಗುಡ್ ಹ್ಯಾಬಿಟ್ ನ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ಬ್ಯಾಡ್ ಹ್ಯಾಬಿಟ್ಸ್ ಲೈನ್ ಮಾಡಿ ಅಲ್ಲೇ ಬಿಡಿ. ಏನೋ ಸೀರಿಯಲ್ಸ್ ನೋಡೋದಿರ್ತವೆ ತುಂಬಾ ಜನಕ್ಕೆ, ಹೌದಾ? ಸೊ ಬಿಸ್ನೆಸ್ ಬಿಗ್ ಬಾಸ್ ನಡೀತದೆ ಅಂತಂದ್ರೆ ಬಿಗ್ ಬಾಸ್ ನೋಡ್ತಿರ್ತಾರ ನೋಡಿ. ಸೊ ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ಓಕೆ ನೋಡ್ಬೇಡಿ ಅಂತ ಹೇಳಿ, ಬಟ್ ಆದ್ರೆ ಒಂದು ಲಿಮಿಟ್ ಇರ್ಲಿ, ಹೌದಾ? ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕಾಗತ್ತೆ. ಓಕೆ, ಆಫ್ಟರ್ ದಟ್ ಯುವರ್ ಸಕ್ಸಸ್. ರೈಟ್ ನಾವು ನಿಮ್ಗೆ ಟೈಮ್ ಫ್ರೀಡಮ್ ಸಿಗುತ್ತೆ, ಫೈನಾನ್ಷಿಯಲ್ ಫ್ರೀಡಮ್ ಸಿಗುತ್ತೆ, ಹಾಗೆ ಗುಡ್ ಇನ್ಕಮ್ ಎಲ್ಲಾನು ಸಿಗುತ್ತೆ. ಸೊ ಅವಾಗ ನೀವು ಈಸಿಲಿ ಮಾಡ್ಬೋದು. ಹಾಗಾಗಿ ಪರ್ಸನಾಲಿಟಿನ ಚೇಂಜಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಮ್ಯಾನೇಜರ್ನ ನೀವೆಲ್ಲರೂ ಕೂಡ ಇಷ್ಟಪಡ್ತೀರ. ಯಾಕೆ? ಬಿಕಾಸ್ ಆಫ್ ದೇರ್ ಪರ್ಸನಾಲಿಟಿ. ಹೌದಾ? ಅವ್ರು ಹೆಂಗಿದ್ದಾರೆ, ಅವ್ರ ಗ್ರೂಮಿಂಗ್ ಹೆಂಗ್ ಮಾಡ್ಕೋತಾರೆ, ಸೊ ಅವ್ರ ಲೈಫ್ ಸ್ಟೈಲ್ ಹೆಂಗಿದೆ, ರೈಟ್? ಸೊ ಅವರು ಒಂದು ಯೂಸ್ ಮಾಡುವಂತ ಲೈಫ್ ಸ್ಟೈಲ್ ಸೊ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ, ಹೌದಾ? ಏನೋ ಒಂದು ನಾರ್ಮಲ್ ಲೈಫ್ಗಿಂತ ಹೆಚ್ಚಾಗಿ ಕಂಪ್ಲೀಟ್ಲಿ ದೇರ್ ಸಮಥಿಂಗ್, ಒಂದು ಸ್ಟ್ಯಾಂಡ್ ಆಫ್ ಲಿವಿಂಗ್ ಚೇಂಜ್ ಇರುತ್ತೆ. ಸೊ ಹಾಗೆ ನಿಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಒಂದನ್ನ ಏನ್ ಮಾಡಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಎಷ್ಟು ನಿಮಗೆ ಸಾಧ್ಯ ಆಗುತ್ತೆ ಅಷ್ಟು ಬೆಸ್ಟ್ ಆಗಿರೋದಕ್ಕೆ ಟ್ರೈ ಮಾಡಿ. ಓಕೆ, ಬಿಕಾಸ್ ನಿಮ್ ಪರ್ಸನಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ನೋಡ್ಕೊಂಡೆ ಪೀಪಲ್ ಏನ್ ಮಾಡ್ತಾರೆ, ನಿಮ್ಮನ್ನ ಜಡ್ಜ್ ಮಾಡ್ತಾರೆ. ಸೊ ದಾಟ್ಸ್ ವೈ ಸೊ ನೀವು ಬೆಸ್ಟ್ ಆಗಿ ಅರ್ನಿಂಗ್ ಕೂಡ ಮಾಡಿ, ಹಾಗೆ ಪರ್ಸನಾಲಿಟಿನ ಕೂಡ ಚೇಂಜಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್, ಓಕೆ, ನೆಕ್ಸ್ಟ್ ಪಾಯಿಂಟ್ ಹಾಕೊಳ್ಳಿ, ಲರ್ನ್ ನ್ಯೂ ಅಂಡ್ ನ್ಯೂ ಇಂಪ್ರೂವೈಸೇಷನ್. ಓಕೆ, ಲರ್ನ್ ನ್ಯೂ ಅಂಡ್ ನ್ಯೂ ಇಂಪ್ರೂವೈಸೇಷನ್. ಸೊ ಪ್ರತಿ ದಿವಸ ಒಂದೊಂದು ಹೊಸ ಥಿಂಗ್ ನ ಕಲ್ತ್ಕೊಳ್ಳಿ. ಪ್ರತಿ ದಿವಸ ಒಂದೊಂದು ಹೊಸ ಥಿಂಗ್. ಒಂದು ನೋಡಿ, ಇವಾಗ ನಮ್ಗೆ ಟೋಟಲ್ 365 ಡೇಸ್ ಇರುತ್ತೆ, 366 ಡೇಸ್ ಇರುತ್ತೆ ಅಪ್ರಾಕ್ಸಿಮೇಟ್ಲಿ, ಹೌದಾ? 365 ದಿವಸ ಇರುತ್ತೆ. 360 ದಿವಸದಲ್ಲಿ ಅಟ್ಲೀಸ್ಟ್ ಪರ್ ಡೇಗೆ 1 hour ನೀವು ಟೈಮ್ ಕೊಟ್ಟರು ಕೂಡ 1 hourಗೆ ಒಂದೊಂದು ಎಕ್ಸ್ಟ್ರಾ ಸ್ಕಿಲ್, 1 hourಗೆ ಒಂದೊಂದು ಎಕ್ಸ್ಟ್ರಾ ಏನಾಗುತ್ತೆ, ನಾಲೆಜ್ ಆಡ್ ಆಗ್ತಾ ಹೋಗುತ್ತೆ, ಹೌದಾ? ಸೊ ದಟ್ ನಿಮ್ಗೆ ಇದರಿಂದ ಏನಾಗುತ್ತೆ, ಆಂಟಿಲ್ ಅಂಡ್ ಅನ್ಲೆಸ್ ಆಫ್ಟರ್ 1 year ಆದ್ಮೇಲೆ ನಿಮ್ಮ ಒಂದು ಪರ್ಸನಾಲಿಟಿ, ನಿಮ್ಮ ಒಂದು ಕಮ್ಯುನಿಕೇಶನ್ ಅಥವಾ ಸಮಥಿಂಗ್ ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಸಮಥಿಂಗ್ ಲರ್ನ್ ನ್ಯೂ ಅಂಡ್ ನ್ಯೂ ಇಂಪ್ಲಿಮೆಂಟ್. ಓಕೆ, ಮಿನಿಮಮ್ 1 hour ಟೈಮ್ ಕೊಡಿ. ಸಾಧ್ಯ ಆದ್ರೆ 2-3 hour ಟೈಮ್ ಕೊಟ್ಟರು ಕೂಡ ಒಳ್ಳೇದೇ. ನಿಮ್ ಕೆಲಸ ಇಷ್ಟೇ ಇರೋದು, ರೆಕ್ರೂಟ್ಮೆಂಟ್ ಅಂಡ್ ಡೆವಲಪ್ಮೆಂಟ್, ರೆಕ್ರೂಟ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಫೋಕಸ್ ಮಾಡಿ. ತದನಂತರ ನೆಕ್ಸ್ಟ್ ರಿಟೆನ್ಷನ್ ಮೇಂಟೈನ್ ಮಾಡಿ. ಆಫ್ಟರ್ ದಟ್ ಅಚೀವ್ಮೆಂಟ್ ತನಕ್ ತಾನೇ ಬರುತ್ತೆ. ಓಕೆನಾ? ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಲರ್ನ್ ನ್ಯೂ ಅಂಡ್ ನ್ಯೂ ಇಂಪ್ರೂವೈಸೇಷನ್. ಸೊ ಇಂಪ್ಲಿಮೆಂಟ್ ಮಾಡಿ, ಹಾಗೆ ಲರ್ನಿಂಗ್ ಥಿಂಗ್ಸ್ ಅನ್ನ, ನ್ಯೂ ಥಿಂಗ್ಸ್ ಅನ್ನ ಕಲ್ತಿದ್ರೆ ಏನ್ ಮಾಡಿ, ಇಂಪ್ಲಿಮೆಂಟೇಷನ್ ಮಾಡಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಬರ್ಕೊಳ್ಳಿ, ಫೇಸಿಂಗ್ ಆಲ್ ದ ಚಾಲೆಂಜಸ್. ಓಕೆ, ಫೇಸಿಂಗ್ ಆಲ್ ದ ಚಾಲೆಂಜಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಪ್ರತಿ ಒಂದು ಸ್ಟೇಜ್ ಅಲ್ಲೂ ಕೂಡ ಫೇಸಿಂಗ್ ಚಾಲೆಂಜಸ್ ಒಂದೇ ಬರುತ್ತೆ. ಅರ್ಥ ಆಯ್ತಾ? ನೆಗೆಟಿವಿಟೀಸ್ ಬಂದೇ ಬರುತ್ತೆ. ನಿಮ್ಮ ಅಪ್ಪ ಅಮ್ಮಯಿಂದ ಬರ್ಬೋದು, ಅಥವಾ ಹಸ್ಬೆಂಡ್ ಕಡೆಯಿಂದ ಬರ್ಬೋದು, ಅಥವಾ ಏನೇ ಒಂದು ರೂಪದಲ್ಲಾದ್ರೂ ಕೂಡ ನಿಮ್ಗೆ ಪ್ರತಿಯೊಂದು ಥಿಂಗ್ಸ್ ಅಲ್ಲೂ ಕೂಡ ಚಾಲೆಂಜಸ್ ಬಂದೇ ಬರುತ್ತೆ. ಯು ನೀಡ್ ಟು ಫೇಸ್ ದಟ್ ಚಾಲೆಂಜ್. ಸೊ ಎಸ್ಕೇಪ್ ಆಗಕ್ ನೋಡ್ಬೇಡಿ, ಅದನ್ನ ಸಾಲ್ವ್ ಮಾಡಿ. ಓಕೆ, ಸಾಲ್ವ್ ಮಾಡ್ಬಿಟ್ಟು ಮುಂದೆ ಹೋಗಿ. ದಟ್ಸ್ ಆಲ್ ಫ್ರಮ್ ಮೈ ಸೈಡ್. ಓಕೆ, ನಾನು ಹೇಳೋದು ಅಂತಂದ್ರೆ, ಲೈಕ್ ಆಲ್ರೆಡಿ ತುಂಬಾ ಜನ ಚಾಲೆಂಜಸ್ ನ ಫೇಸ್ ಮಾಡಿರ್ತಾರೆ, ನೀವು ನೆನ್ನೆ ಮೀಟಿಂಗ್ ಅಲ್ಲಿ ನೋಡಿದಿರಾ. ಓಕೆ, ಬಟ್ ಫೇಸ್ ದ ಪ್ರಾಬ್ಲಮ್ಸ್, ಫೇಸ್ ದ ಚಾಲೆಂಜಸ್, ಏನೂ ಆಗಲ್ಲ, ಫೇಸ್ ಮಾಡಿ ಕರೆಕ್ಟ್ ಆಗಿ ಮುಂದೆ ಹೋಗಿ. ಓಕೆ, ದಟ್ಸ್ ಆಲ್. ಸೊ ಆಯ್ತಾ, ಪ್ರಾಬ್ಲಮ್ ಫೇಸ್ ಮಾಡೋದ ಆಯ್ತು, ಮುಂದೆ ಬಿಡು, ರೈಟ್? ಸೊ ಎಷ್ಟು ಚಾಲೆಂಜಸ್ ಬಂದ್ರೆ ಅಷ್ಟು ಒಳ್ಳೇದಂತ ತಗೊಳ್ಳಿ. ಕಲ್ತ್ಕೊಳ್ಳಕ್ಕೆ ಒಂದೊಂದು ಹೊಸ ಸ್ಕಿಲ್ ಕಲಿಯಕ್ಕೆ ಒಳ್ಳೊಳ್ಳೆ ನಮ್ಗೆ ಏನಾಯ್ತು, ಅವಕಾಶ ಸಿಕ್ತು ಅಂತ ಅನ್ಕೊಂಡು ಏನ್ ಮಾಡಿ, ಮುಂದೆ ಹೋಗಿ. ಓಕೆ, ಅಂಡ್ ನೆಕ್ಸ್ಟ್ ಪಾಯಿಂಟ್, ಚೇಂಜ್ ಹ್ಯಾಬಿಟ್ಸ್ ಅಂಡ್ ಚೇಂಜ್ ಬಿಲೀವ್ ಸಿಸ್ಟಮ್. ಓಕೆ, ಚೇಂಜ್ ಹ್ಯಾಬಿಟ್ಸ್ ಅಂಡ್ ಚೇಂಜ್ ಬಿಲೀವ್ ಸಿಸ್ಟಮ್. ಸೊ ಹ್ಯಾಬಿಟ್ಸ್ ನ ನೀವು ಚೇಂಜ್ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಹ್ಯಾಬಿಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸಕ್ಸಸ್ಫುಲ್ ಹ್ಯಾಬಿಟ್ ಅದು ನಿಮ್ಗೆ ಅನ್ಸಿದ್ರೆ ಸಕ್ಸಸ್ಫುಲ್, ನಿಮ್ಗೆ ಅನ್ಸುತ್ತೆ ಅದು ಸಕ್ಸಸ್ಫುಲ್ ಹ್ಯಾಬಿಟ್ಸ್ ಹೌದಾ ಇಲ್ವಾ, ಅಥವಾ ನಾನು ಇನ್ನೂ ಕೂಡ ಟೈಮ್ ವೇಸ್ಟ್ ಆಗ್ತದೆ ಎಲ್ಲೋ ಒಂದ್ ಕಡೆ ನಂದು, ಸೊ ಏನೋ ಟೈಮ್ ವೇಸ್ಟ್ ಆಗ್ತಿದೆ ನಿಮ್ದು ಅಂತ ಅನ್ಸಿದ್ರೆ ಅದು ಅನ್ಸಕ್ಸಸ್ಫುಲ್ ಆಕ್ಟಿವಿಟೀಸ್. ಓಕೆನಾ? ಸೊ ಚೇಂಜ್ ಮಾಡ್ಕೊಳ್ಳಿ. ರೈಟ್ ನಾವು ನಿಮ್ ಮೆಂಟರ್ಸ್ ಇರ್ತಾರೆ, ಅವ್ರು ಹೆಂಗೆ ಶೆಡ್ಯೂಲ್ ಮಾಡ್ಕೊಳ್ತಾರೆ, ಅವ್ರು ಹೆಂಗ್ ಟೈಮ್ ಕೊಡ್ತಾರೆ, ಸೊ ನೋಡಿ ಪೀಪಲ್ಸ್ ನ ಯಾವ ರೀತಿ ಅವರು ಎಫರ್ಟ್ ಕೊಡ್ತಾರೆ. ಸೊ ಅದನ್ನ ಚೇಂಜ್ ಮಾಡ್ಕೊಂಡು ಏನ್ ಮಾಡ್ಕೊಳ್ಳಿ, ಹ್ಯಾಬಿಟ್ಸ್ ನ ಚೇಂಜ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಗುಡ್ ಹ್ಯಾಬಿಟ್ಸ್ ಇರಬೇಕಾಗುತ್ತೆ, ಅದು ನಿಮ್ಗೆ ಫ್ಯೂಚರ್ ಅಲ್ಲಿ ಏನೋ ಸೊ ರಿಟರ್ನ್ಸ್ ತಂದ್ಕೊಡ್ಬೇಕಾಗತ್ತೆ. ಅಂತ ಒಂದು ಹ್ಯಾಬಿಟ್ಸ್ ನ ಏನ್ ಮಾಡಿ, ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಥಿಂಗ್ ಬಂದ್ರೆ, ನಾನು ಹೇಳ್ದೆ ಬಿಲೀವ್ ಸಿಸ್ಟಮ್. ಓಕೆ, ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ. ಒಂದು ನೋಡಿ, ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೋಲ್ ವರ್ಲ್ಡ್ ನಿಮ್ಗೆ ಏನ್ ಮಾಡ್ಬೋದು, ನಿನ್ ಕೈಲಿ ಆಗಲ್ಲ ಅಂತ ಹೇಳ್ಬೋದು, ಬಟ್ ಬಿಲೀವ್ ಸಿಸ್ಟಮ್ ಈ ತರ ಇರಬೇಕು ದಟ್ ಸೊ ಹೋಲ್ ವರ್ಲ್ಡ್ ಅಲ್ಲ, ಯಾರೇ ಬಂದ್ ಹೇಳಿದ್ರು ಕೂಡ ನಿಮ್ಗೆ ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್ ಅಂತ ನಿಮ್ಗೆ ಒಂದು ಮೈಂಡ್ ಅಲ್ಲಿ ಫಿಕ್ಸ್ ಆಗಿರ್ಬೇಕು. ಅರ್ಥ ಆಯ್ತಾ? ಬಿಲೀಫ್ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಇರ್ಬೇಕಾಗತ್ತೆ. ನೀವ್ ಎಷ್ಟು ಸ್ಟ್ರಾಂಗ್ ಆಗಿ ನೀವು ಬಿಲೀಫ್ ಇಟ್ಕೊಳ್ತೀರಾ ನಿಮ್ ಮೇಲೆ, ಅಷ್ಟೇ ನೀವು ವರ್ಲ್ಡ್ ನ ಎದುರ್ಸಕ್ಕಾಗತ್ತೆ. ಓಕೆ, ಬಿಕಾಸ್ ನೀವು ಕರ್ನಾಟಕ ನಂಬರ್ 1 ಬರ್ಬೇಕಂತಿದ್ದೀರಾ, ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ಆಫ್ ಆಲ್ ಮಿಲಿನಿಯರ್ ಆಗ್ಬೇಕಂತಿದ್ದೀರಾ, ಮ್ಯಾನೇಜರ್ ಆಗ್ಬೇಕಂತಿದ್ದೀರಾ ಅಂತಂದ್ರೆ ನೀವು ನಿಮ್ಮನ್ನ ಬಿಲೀವ್ ಮಾಡ್ಬೇಕು. ಯಸ್, ಐ ಆಮ್ ಎ ಮಿಲಿನಿಯರ್.
ಓಕೆ. ಐ ಆಮ್ ಎ ಸಕ್ಸಸ್‌ಫುಲ್ ಪರ್ಸನ್, ರೈಟ್? ನೀವು ಬಿಲೀಫ್ ಸಿಸ್ಟಮ್‌ನ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು. ಅವಾಗೆ ನೀವು ಎಲ್ರೂನು ಕೂಡ ಏನಿದೆ ಸೊ ಗೆಲ್ಲೋದಕ್ಕಾಗತ್ತೆ. ಅವಾಗೆ ನಿಮ್ಗೆಲ್ಲ ಫಿಯರ್ ಹೋಗುತ್ತೆ. ದ್ಯಾಟ್ಸ್ ವೈ ಸೊ ಬಿಲೀಫ್ ಸಿಸ್ಟಮ್ ಒಂದು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ಎಲ್ಲಾನು ಅಚೀವ್ ಮಾಡ್ಬೋದು. ಕರೆಕ್ಟಾಗಿ ಬಿಲೀವ್ ಇಟ್ಕೊಳ್ಳಿ, ಕರೆಕ್ಟ್ ಪ್ರಾಪರ್ ಆಕ್ಷನ್ಸ್‌ನ ತಗೊಳ್ಳಿ. ಓಕೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಅಂತ ಬಂದ್ರೆ ಡೋಂಟ್ ಕಂಪೇರ್ ಯುವರ್ ಸಕ್ಸಸ್ ವಿತ್ ಅದರ್ಸ್ ಸಕ್ಸಸ್. ಓಕೆ. ಡೋಂಟ್ ಎವರ್ ಕಂಪೇರ್ ವಿತ್ ಯುವರ್ ಸಕ್ಸಸ್ ವಿತ್ ಅದರ್ಸ್ ಅಟ್ ಎನಿ ಕಾಸ್ಟ್. ಓಕೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ ಸಕ್ಸಸ್‌ಗೂ ಬೇರೆಯವ್ರ ಸಕ್ಸಸ್‌ಗೂ ಕೂಡ ಕಂಪ್ಯಾರಿಸನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇಟ್ ಈಸ್ ಕಂಪ್ಲೀಟ್ಲಿ ಡಿಫರೆಂಟ್ ಅನ್ಕೊಳ್ಳಿ. ಅವ್ರದ್ದೇ ಬೇರೆ ಮೈಂಡ್‌ಸೆಟ್ ಇರುತ್ತೆ, ನಂದೇ ಬೇರೆ ಮೈಂಡ್‌ಸೆಟ್ ಇರುತ್ತೆ. ನನಗ್ ನಾನು ಇಂಪ್ರೂವ್‌ಮೆಂಟ್ ಆಗ್ಬೇಕು. ಎವ್ರಿ ಡೇ ನಾನು ಬೆಸ್ಟ್ ಮಾಡ್ಬೇಕು. ನಿನ್ನೆಗಿಂತ ಇವತ್ತು ನಾನು ಬೆಸ್ಟ್ ಮಾಡ್ಬೇಕು. ಇವತ್ತಿಗಿಂತ ನಾಳೆ ಬೆಸ್ಟ್ ಮಾಡ್ಬೇಕು. ನಾಳೆಗಿಂತ ನಾಳಿದ್ದು ಬೆಸ್ಟ್ ಮಾಡ್ಬೇಕು. ಪ್ರತಿ ಮಂತು ಕೂಡ ನನ್ನ ಒಂದು ಎಕ್ಸ್‌ಟ್ರಾ ಸೀಸಸ್ ಹಾಕ್ತಾ ಹೋಗ್ಬೇಕು. ಅರ್ಥ ಆಯ್ತಾ? ಇಫ್ ಸಪೋಸ್ ನಾನು ಈ ಮಂತಲ್ಲಿ ನಾನು ಟೋಟಲ್ ಟೀಮಿಂದ ಏನ್ ಮಾಡ್ತೀನಿ 6 ಸಿಸಿ, 8 ಸಿಸಿ ಅಚೀವ್ ಮಾಡಿದೀನಿ ಅಂತ ನೆಕ್ಸ್ಟ್ ಮಂತ್ ನಾನು ಅದಕ್ಕಿಂತ ಒಂದು 2 ಸಿಸಿ, ಒಂದು 4 ಸಿಸಿ, ಡಬಲ್ ಸಿಸಿ ಆದ್ರೂ ಕೂಡ ಮಾಡೋದಕ್ಕೆ ನಾನು ಫೋಕಸ್ ಮಾಡ್ಬೇಕು. ಇಫ್ ನೀವು ಕರೆಕ್ಟಾಗಿ ಆಕ್ಷನ್ಸ್ ಕೊಡ್ತೀರಾ, ಕರೆಕ್ಟಾಗಿ ಎಫರ್ಟ್ ಹಾಕ್ತೀರಾ ಅಂತಂದ್ರೆ ಸಿಸಿ ಇನ್ಕ್ರೀಸ್ ಆಗೇ ಆಗುತ್ತೆ, ಬಿಸ್ನೆಸ್ ಇನ್ಕ್ರೀಸ್ ಆಗುತ್ತೆ. ನೀವು ಕರೆಕ್ಟಾಗಿ ಆಕ್ಷನ್ಸ್ ಕೊಡೋದಲ್ಲ, ನಮ್ಮ ಅಕ್ಕನ ಮದ್ವೆ ಇದೆ, ನಮ್ಮ ರೈಟ್ ನಾವು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳ ಮದ್ವೆ ಇದೆ, ಅಲ್ಲಿದೆ, ಇಲ್ಲಿದೆ, ಸೊ ಪಾರ್ಟಿ ಇದೆ ಅಂತ ಹೋದ್ರೆ ಬಿಸ್ನೆಸ್ ಬೀಳುತ್ತೆ. ಅರ್ಥ ಆಯ್ತಾ? ನೀವು ಅಷ್ಟು ಕಷ್ಟಪಟ್ಟು ಎಲ್ಲ ಒನ್ ಟೈಮಲ್ಲಿ ಮಾಡಿದ್ದಿಲ್ಲಾನು ಕೂಡ ಒಂದೇ ಸತಿ ಕೂಡ ನೀರಲ್ಲಿ ಹೋಮ ಮಾಡೋ ಚಾನ್ಸಸ್ ಇರತ್ತೆ. ಅರ್ಥ ಆಯ್ತಾ? ಹಾಗಾಗಿ ಸೊ ಫೋಕಸ್ ಆನ್ ಒನ್ ಥಿಂಗ್, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಅದು ಆಗ್ಬಾರ್ದು ಅಂತ ನಾನು ಕೂಡ ಕೇಳ್ಕೊತೀನಿ. ದ್ಯಾಟ್ಸ್ ವೈ. ಓಕೆ. ಅಂಡ್ ನೆಕ್ಸ್ಟ್ ಪಾಯಿಂಟ್, ಸೊ ಸಕ್ಸಸ್ ರೈಟ್ ನಾವು ಏನ್ ಮಾಡ್ಬೇಕಾಗತ್ತೆ, ಮಿನಿಮಮ್ 1 ಮಂತ್ ಅಲ್ಲಿ ಯು ಹ್ಯಾವ್ ಟು ವರ್ಕ್ ಫಾರ್ 25 ಡೇಸ್ ಮಿನಿಮಮ್. 25 to 30 ಡೇಸ್ ಕೊಟ್ರೆ ವೆಲ್ ಅಂಡ್ ಗುಡ್. ಅಥವಾ 5 ಡೇಸ್ ಏನಾದ್ರು ಕೂಡ ಹೆಚ್ಚು ಕಡಿಮೆ ಸೊ ತುಂಬಾ ಇಂಪಾರ್ಟೆಂಟ್ ಇತ್ತು ಅಂದ್ರೆ 1 ಡೇ ಆರ್ 2 ಡೇ ಮಿಸ್ ಆಗ್ಬೋದು, ಸ್ಕಿಪ್ ಆಗ್ಬೋದು. ಬಟ್ ಫೋಕಸ್ ಆನ್ ಒನ್ ಥಿಂಗ್. ಅಟ್ ಎನಿ ಕಾಸ್ಟ್ ನಾನು ಏನ್ ಮಾಡ್ಬೇಕು, ಮಿನಿಮಮ್ ನನ್ ಕಮಿಟ್ಮೆಂಟ್ ತಗೋಬೇಕು. 25 ಡೇಸ್ 30 ಡೇಸ್ ನಾನು ಟೈಮ್ ಕೊಟ್ಟೇ ಕೊಡ್ಬೇಕು. ಅಲ್ಲಿವರೆಗೂ ಕೂಡ ದೀಪಾವಳಿ ಇಲ್ಲ, ದಸರಾ ಇಲ್ಲ, ನಾನು ಅಚೀವ್ ಮಾಡೋವರೆಗೂ, ನನ್ನ ಲೆವೆಲ್ಸ್ ಅಚೀವ್ ಆಗೋವರೆಗೂ ಕೂಡ. ಎಲ್ಲ ಅದಾದ್ಮೇಲೆ ದೀಪಾವಳಿ, ದಸರಾ ಎಲ್ಲ. ನಾನು ಲೆವೆಲ್ ಆಗಿದ್ದ ದಿವಸನೇ ದೀಪಾವಳಿ, ದಸರಾ ಇಲ್ಲ ಅಂತ ನೀವೇನ್ ಮಾಡ್ಬೇಕಾಗುತ್ತೆ, ಮೈಂಡಲ್ಲಿ ಫಿಕ್ಸ್ ಇರ್ಬೇಕಾಗತ್ತೆ. ಅಷ್ಟು ಲೆವೆಲ್ಗೆ ನೀವೇನ್ ಮಾಡ್ಬೇಕಾಗತ್ತೆ, ನಿಮ್ಮ ಒಂದು ಮೈಂಡ್‌ಗೆ ತಗೊಂಡಿರ್ಬೇಕಾಗತ್ತೆ, ನೀವು ಲೆವೆಲ್ಸ್ ಅಚೀವ್ ಮಾಡೋದಕ್ಕೆ. ಅರ್ಥ ಆಯ್ತಾ? ಸೊ ಅವಾಗೇನೆ ನಿಮ್ಗೆ ಏನಾಗುತ್ತೆ, ಆ ಒಂದು ಸಕ್ಸಸ್ ಸಿಗುತ್ತೆ. ಓಕೆ. ಸೊ ಇದಿಷ್ಟು ಕೂಡ ಕರೆಕ್ಟಾಗಿ ಫಾಲೋ ಮಾಡಿ. ಅಂಡ್ ಅದ್ರ ಜೊತೆ ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಪ್ರೋಸೆಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಸೊ ಇವಾಗ ರೈಟ್ ನಾವು ನೀವು ಒಂದು ಅಸಿಸ್ಟೆಂಟ್ ಸೂಪರ್ವೈಸರ್ ಇದ್ದೀರಾ ಅಂತಂದ್ರೆ ನೀವೊಂದು ಮ್ಯಾನೇಜರ್ ಆಗೋವರೆಗೂ ಕೂಡ ನಿಮ್ದೊಂದು ಸ್ಟೋರಿ ಬರಿತಾ ಇರ್ತೀರ. ಹೌದಾ? ಸೊ ಆ ಸ್ಟೋರಿನ ಏನ್ ಮಾಡಿ, ಎಂಜಾಯ್ ಮಾಡಿ. ಅರ್ಥ ಆಯ್ತಾ? ಐ ನೋ ದಟ್ ಅಪ್ಸ್ ಟು ಡೌನ್ಸ್ ಅಸ್ ನೀವು ಅನ್ಕೊಂಡು ಟಾರ್ಗೆಟ್ ಸಿಸಿ ಆಗ್ದಿರ ಇರ್ಬೋದು ಅಥವಾ ಸಮಥಿಂಗ್ ಆಗ್ತಿರ್ಬೋದು. ಹೌದಾ? ಬಟ್ ಸೊ ದಟ್ ಜರ್ನಿನ ಹಿಂದೆ ಎಂಜಾಯ್ ಮಾಡಿ. ಸೊ ಯಾರಿಗೆ ಯಾವಾಗ ಯಾವಾಗ ಡಿಸರ್ವಿಂಗ್ ಇದಾರೆ ಅವಾಗ ಅವ್ರಿಗೆ ಆ ಲೆವೆಲ್ಸ್ ಅಂತೂ ಸಿಕ್ಕೇ ಸಿಗತ್ತೆ. ಓಕೆ. ಹಾಗಾಗಿ ಮೇಕ್ ಶೋರ್ ದಟ್ ನೀವು ಡಿಸರ್ವಿಂಗ್ ಆಗಿ, ಇಫ್ ಯು ವಾಂಟ್ ಟು ಬಿಕಮ್ ಎ ಸೂಪರ್ವೈಸರ್, ಸೊ ನೀವು ಸೂಪರ್ವೈಸರ್ ಆಗ್ಬೇಕಂತಂದ್ರೆ ಎಲ್ಲ ಸ್ಕಿಲ್ಸ್ ಅಲ್ಲೂ ಕೂಡ ಪರ್ಫೆಕ್ಟ್ ಇರ್ಬೇಕಂತದೆ, ಕ್ವಾಲಿಟೀಸ್ ಇರ್ಬೇಕಂತದೆ. ಆ ಕ್ವಾಲಿಟೀಸ್ ನಿಮ್ಗೆ ಇತ್ತು ಅನ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಸೀಸಿಂದ ಆಗಲ್ಲ, ಯಾವುದೇ ಪರ್ಸನ್ ಆಗಿರ್ಬೋದು. ಲೆವೆಲ್ಸ್‌ನ ಅವ್ರು ಆಗೋದು ಫಸ್ಟ್ ಆಫ್ ಆಲ್ ಮೈಂಡ್ ಇಂದ, ಹಾಗೆ ಅವ್ರು ಡಿಸರ್ವಿಂಗ್ ಇರೋದ್ರಿಂದ, ಅವ್ರ ಸ್ಕಿಲ್ಸ್ ಇರೋದ್ರ ಮೇಲೆ ಏನಾಗುತ್ತೆ, ಅವರು ಲೆವೆಲ್ ಅಚೀವ್ ಆಗತ್ತೆ. ಫಸ್ಟ್ ಆಫ್ ಆಲ್ ಅವ್ರ ಸ್ಕಿಲ್ಸ್ ಅಲ್ಲಿ ಅಚೀವ್ ಆದ್ರ ಆಫ್ಟರ್ ದಟ್ ಏನಾಗುತ್ತೆ, ನಿಮಗೆ ಅನ್ಸುತ್ತೆ ಒಬ್ಬ ಪರ್ಸನ್ ಇವಾಗ ರೈಟ್ ನಾವು ಯಾರಾದ್ರೂ ಒಬ್ಬರು ಸೂಪರ್ವೈಸರ್ ಇದಾರೆ ಅಂತಂದ್ರೆ ಮೇ ಬಿ ಅವ್ರು ಸೂಪರ್ವೈಸರ್ ಇರ್ಬೋದು ಅಥವಾ ಮ್ಯಾನೇಜರ್ ಇರ್ಬೋದು ಅಂತ ನಿಮಗೆ ಅನಿಸ್ತಾ ಇರುತ್ತೆ. ಅವ್ರ ಕ್ವಾಲಿಟೀಸ್ ನೋಡಿದ್ರೆ, ಅವ್ರ ಸ್ಕಿಲ್ಸ್ ನೋಡಿದ್ರೆ. ಆ ಕ್ವಾಲಿಟೀಸ್ ಸ್ಕಿಲ್ಸ್ ನ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ಒಬ್ವಿಯಸ್ಲಿ ನೀವು ಸೂಪರ್ವೈಸರ್ ಆಗಿ ಆಗ್ತೀರಾ. ಹೌದಾ? ಒನ್ಸ್ ನಿಮ್ಗೆ ಆ ಒಂದು ಕ್ವಾಲಿಟೀಸ್ ಅಲ್ಲಿ ಸೂಪರ್ವೈಸರ್ ಆಯ್ತು ಅಂತ ಅನ್ಕೊಳ್ಳಿ, ನೆಕ್ಸ್ಟ್ ಈಸಿಲಿ ಏನಾಗುತ್ತೆ, ಸಿಸಿಸ್ ಅಲ್ಲಿ 100% ಓಕೆ. ಸೊ ಲೆವೆಲ್ಸ್ ಆಗಿರ್ಬೋದು, ಸಿಸಿಸ್ ಆಗಿ ಆಗುತ್ತೆ. ಡೋಂಟ್ ವರಿ. ಓಕೆ. ಬಟ್ ಬಿ ಎ ಲೈಕ್ ಡಿಸರ್ವಿಂಗ್, ಪ್ರಾಪರ್ ಇಂದ ವರ್ಕ್ ಮಾಡಿ, ಕನ್ಸಿಸ್ಟೆನ್ಸಿಂದ ನೀವು ಕರೆಕ್ಟ್ ಆಗಿ ವರ್ಕ್ ಮಾಡೋದು ನೋಡ್ಬಿಟ್ಟು ನಿಮ್ ಸೀನಿಯರ್ಸ್ ನಿಮ್ಗೆ ನಾನು ಈ ಲೆವೆಲ್ ತೆಗಿಸ್ತೀನಿ ಮಾಡು ಕೆಲಸ ಅಂತ ಹೇಳ್ಬೇಕಾಗುತ್ತೆ. ಆ ಲೆವೆಲ್ಗೆ ಏನ್ ಮಾಡಿ, ವರ್ಕ್ ಮಾಡಿ. ಓಕೆ. ಅಂಡ್ ನೆಕ್ಸ್ಟ್ ಪಾಯಿಂಟ್, ಸಕ್ಸಸ್ ಲವ್ಸ್ ಸ್ಪೀಡ್. ಓಕೆ. ಸಕ್ಸಸ್ ಲವ್ಸ್ ಸ್ಪೀಡ್. ಎಲ್ಲರೂ ಕೂಡ ಪ್ರಾಪರ್ ಆಗಿ ವಿಡಿಯೋ ಆನ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ನಿದ್ದೆ ಮಾಡ್ತಿದ್ದೀರಾ, ಇದನ್ನ ನೀವು ನಿದ್ದೆ ಮಾಡ್ತಿರೋದು ನಾನು ಹೇಳ್ಕೊಡ್ತಿರೋದು ಏನ್ ಥಿಂಗ್ ಇದೆ, ರೈಟ್? ಸಕ್ಸಸ್ ಆಗೋದಕ್ಕೆ ತಾನೇ ಹೇಳ್ಕೊಡ್ತಿರೋದು. ಹೌದಾ? ನೀವು ನಿದ್ದೆ ಮಾಡ್ಕೊಂಡು ರೈಟ್ ನಾವು ಅಥವಾ ವಿಡಿಯೋಸ್ ಆಫ್ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಇದು ಸಕ್ಸಸ್ಫುಲ್ ಕ್ವಾಲಿಟಿ ಅಲ್ಲ. ದಿಸ್ ಇಸ್ ಅನ್ಸಕ್ಸಸ್ಫುಲ್ ಕ್ವಾಲಿಟಿ. ಅರ್ಥ ಆಯ್ತಾ? ನಿದ್ದೆ ಮಾಡ್ತಾ ಇದ್ರೆ, ನಿದ್ದೆ ಬರ್ತಿದೆ ಅಥವಾ ನೀರ್ ಕುಡೀರಿ, ಇಲ್ಲ ಅಂತಂದ್ರೆ ಹೋಗ್ಬಿಟ್ಟು ಮುಖ ತೊಳ್ಕೊಂಡ್ ಬನ್ನಿ. ಓಕೆ. ದಟ್ಸ್ ವೈ. ನಾನಂತೂ ಇಲ್ಲೇನು ಎಂಟರ್ಟೈನ್ಮೆಂಟ್ ಮಾಡ್ತಾ ಇಲ್ಲ. ಹೌದಾ? ಸೊ ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ, ನಾನು ಕಾಮಿಡಿ ಮಾಡ್ತಿಲ್ಲ, ನೀವು ನಿದ್ದೆ ಹೋಗ್ದಿರಾ ಸೊ ಚೆನ್ನಾಗಿ ಎದ್ದಿರೋದಕ್ಕೆ, ರೈಟ್? ಸೊ ಆಬ್ವಿಯಸ್ಲಿ ಏನಾಗುತ್ತೆ, ಬಿಕಾಸ್ ತುಂಬಾ ಒಳ್ಳೆ ಥಿಂಗ್ ಏನಿದೆಯಲ್ಲ, ಒಳ್ಳೇದು ಯಾರಾದ್ರೂ ಹೇಳ್ಕೊಡ್ತಾರೆ ಅಂದ್ರೆ ಆಬ್ವಿಯಸ್ಲಿ ಜನಕ್ಕೆ ಅದು ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಹೌದಾ? ಗೊತ್ತಾ? ಯಾರಾದ್ರೂ ಒಳ್ಳೇದು ಹೇಳಿದ್ರೆ ಏನಾಗುತ್ತೆ, ಜನಕ್ಕೆ ಆಬ್ವಿಯಸ್ಲಿ ಇಷ್ಟ ಆಗಲ್ಲ. ನಿಂಗೆ ಇವಾಗ ರೈಟ್ ನೋ ಸೋಸೆ ಒಂದ್ ಕಡೆ ಚಿಕನ್ ಕಬಾಬ್ ಆಗಿರ್ಬೋದು ಅಥವಾ ರೈಟ್ ನೋ ಸೋಸೆ ಹೊರಗಡೆ ಏನಿಲ್ಲ ಫುಡ್ನ ಇಟ್ಬಿಟ್ಟು ಇನ್ನೊಂದ್ ಕಡೆ ಫ್ರೂಟ್ಸ್ ಇಟ್ರೆ ಯಾವ್ದು ತಗೋತೀರಾ ಫಸ್ಟ್? ಆಬ್ವಿಯಸ್ಲಿ ಏನ್ ಮಾಡ್ತೀರಾ, ಹೊರಗಡೆ ಜಂಕ್ ಫುಡ್ಡೇ ತಗೋತೀರಾ. ಹೌದಾ? ಯಾಕಂದ್ರೆ ಒಳ್ಳೇದ್ ಹೇಳಿದ್ರೆ ಆಬ್ವಿಯಸ್ಲಿ ಯಾರಿಗೂ ಇಷ್ಟ ಆಗಲ್ಲ ಅಥವಾ ಯಾರು ಕೂಡ ತಗೊಳ್ಳೋದಿಲ್ಲ ಬೇಸಿಕಲಿ. ಬಟ್ ನೀವು ಅದನ್ನೇ ಮಾಡ್ಬೇಕಾಗತ್ತೆ.
ಯಾವ್ದು ಒಳ್ಳೇದಿದೆ ಸೊ ರೈಟ್ ಅದನ್ನ ಏನ್ ಮಾಡ್ಬೇಕಾಗತ್ತೆ, ನೀವು ಫೋಕಸ್ ಮಾಡ್ಬೇಕಾಗುತ್ತೆ. ಬಿಕಾಸ್ ಅಲ್ಲೇ ಇರುತ್ತೆ ನಿಮ್ ಆಕ್ಚುಲ್ ರಿಯಲ್ ಸಕ್ಸಸ್. ಓಕೆ, ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ನೆಕ್ಸ್ಟ್ ಪಾಯಿಂಟ್ ಬರ್ಕೊಂಡ್ರ, ಸಕ್ಸಸ್ ಲವ್ಸ್ ಸ್ಪೀಡ್. ಓಕೆ, ಯಾರು ಸ್ಪೀಡ್ ಅಪ್ ಆಗಿ ಕೆಲಸ ಮಾಡ್ತಾರೆ, ಯಾರು ಸ್ಪೀಡ್ ಆಗಿ ವಿತೌಟ್ ರೀಸನ್ಸ್ ಇಲ್ದಿರ ಕೆಲಸ ಮಾಡ್ತಾರೆ, ಸೊ ಅವರಿಗೆ ಸಕ್ಸಸ್ ಸಿಗುತ್ತೆ. ಓಕೆ, ಸಕ್ಸಸ್ ಲವ್ಸ್ ಸ್ಪೀಡ್. ಎಷ್ಟು ಆಗುತ್ತೆ ನಿಮ್ಗೆ ಅಷ್ಟು ಸ್ಪೀಡ್ ಆಗಿ ವರ್ಕ್ ಮಾಡೋದ್ರ ಮೇಲೆ ಫೋಕಸ್ ಮಾಡಿ. ಡೋಂಟ್ ಡಿಕ್ರೀಸ್ ಯುವರ್ ಸ್ಪೀಡ್ ಅಟ್ ಎನಿ ಕಾಸ್ಟ್. ನಿಮ್ಗೆ ಏನೇ ಪ್ರಾಬ್ಲಮ್ ಬರ್ಬೋದು ಅಥವಾ ಏನೇ ಮಿಡಲ್ ಚಾಲೆಂಜಸ್ ಬರ್ಬೋದು, ಡೋಂಟ್ ಎವರ್ ಡಿಕ್ರೀಸ್ ಯುವರ್ ಸ್ಪೀಡ್. ಒಂದ್ ಹೇಳ್ತೀನಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಸ್ಪೀಡ್ ಯಾವತ್ತೂ ಕೂಡ ನೀವು ಕಂಟ್ರೋಲ್ ಮಾಡ್ಕೊಳಕ್ ಹೋಗ್ಲೇಬೇಡಿ. ನಿಮ್ ಸ್ಪೀಡ್ ಏನಿದೆ, ನಿಮ್ಮ ಕೆಪಾಸಿಟಿ ಎಷ್ಟಿದೆ, ನಿಮ್ ಎಷ್ಟು ಗ್ರೋತ್ ಆಗ್ಬೋದು ಅಷ್ಟು ಮುಂದೆ ಹೋಗಿ. ಓಕೆ, ಸೊ ನೆಕ್ಸ್ಟ್ ಒನ್, ನೀವು ಮಾಡುವಂತ ಜರ್ನಿಯಲ್ಲಿ, ನೀವು ಹೋಗುವಂತ ಜರ್ನಿಯಲ್ಲಿ ಓಕೆ, ತುಂಬಾ ಜನ ಫ್ರೆಂಡ್ಸ್ ನ ಕಳ್ಕೋಬಹುದು. ಅರ್ಥ ಆಯ್ತಾ? ಅಂಡ್ ತುಂಬಾ ಜನ ಪರ್ಸನ್ಸ್ ರೈಟ್. ಸೊ ಪೇರೆಂಟ್ಸ್ ನಿಮ್ಮನ್ನ ದೂರ ಇಡ್ಬೋದು, ಅಥವಾ ಬೈಬೋದು, ಅಥವಾ ಏನೇ ಒಂದು ಹೇಳ್ಬೋದು ರೈಟ್. ಸೊ ವಾಟ್ ಎರ್ ಇಟ್ ಮೇ ಬಿ, ನೀವು ಮಾಡುವಂತ ಜರ್ನಿಯಲ್ಲಿ ತುಂಬಾ ಜನ ಕಳ್ಕೊಳ್ತೀರಾ. ಬಿಕಾಸ್ ಸಮ್ ಆವರೇಜ್ ಪೀಪಲ್ ಅಂತ ಹೇಳ್ತಾರಲ್ಲ, ಆ ತರ ತುಂಬಾ ಜನ ಕಳ್ಕೊಳ್ತೀರಾ. ಯಾಕಂದ್ರೆ ರೈಟ್. ಸೊ ಇವಾಗ ಏನಿಲ್ಲ ಅಂದ್ರೂ ಕೂಡ ಫೆರಾರಿ ಕಾರಲ್ಲಿ ನೋಡಿರ್ತಿರಲ್ವಾ, ಫೆರಾರಿ ಕಾರಲ್ಲಿ ಎಷ್ಟಿರುತ್ತೆ, 2 ಸೀಟ್ಸ್ ಇರುತ್ತೆ. ಹೌದಾ? ಸೊ ಅದೇ ಇವಾಗ ರೈಟ್. ಸೊ ಬಸ್ ಅಲ್ಲಿ ಆದ್ರೆ ಎಷ್ಟು ಸೀಟ್ಸ್ ಇರುತ್ತೆ, ಇಲ್ಲ 50 ರಿಂದ 60 ಸೀಟ್ಸ್ ಇರುತ್ತೆ. ಹೌದಾ? ನಾವು ಹೆಂಗ್ ಸಕ್ಸಸ್ ಆಗ್ತಾ ಹೋಗ್ತೀವಿ, ಅದೇ ತರ ನಮ್ ಸರ್ಕಲ್ ಚೇಂಜ್ ಆಗ್ತಾ ಹೋಗುತ್ತೆ. ಸರ್ಕಲ್ ಚೇಂಜ್ ಆಗೇ ಆಗುತ್ತೆ, ಆಗ್ಬೇಕಾಗತ್ತೆ, ಅವಾಗ ಗ್ರೋತ್ ಇರುತ್ತೆ. ಅರ್ಥ ಆಯ್ತಾ? ಸೊ ಎಲ್ಲಾನು ಕೂಡ ನಾವು ಜೊತೆಲಿ ಇಟ್ಕೊಂಡು, ಎಲ್ಲಾನು ಕೂಡ ನಾವು ಸೊ ರೈಟ್ ನಮ್ಗೆ ಯೂಸ್ ಆಗದೆ ಇರೋದಾಗಿರ್ಬೋದು, ಈ ತರ ಎಲ್ಲಾ ಪೀಪಲ್ ನಾವ್ ಇಟ್ಕೊಂಡಾಗ ಏನಾಗತ್ತೆ, ಆಬ್ವಿಯಸ್ಲಿ ನಾವು ಸಕ್ಸಸ್ ಆಗಕ್ಕಾಗಲ್ಲ. ಓಕೆ, ಹಾಗಾಗಿ ಒಂದ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಫೆರಾರಿ ಕಾರಲ್ಲಿ ಏನಿರುತ್ತೆ, 2 ಸೀಟ್ಸ್ ಇರುತ್ತೆ. ಹೌದಾ? ಯಾಕೆ ಅಂದ್ರೆ ಬಿಕಾಸ್ ಆ ಲೆವೆಲ್ ಆಫ್ ಸ್ಟ್ಯಾಂಡರ್ಡ್, ಆ ಲೆವೆಲ್ ಆಫ್ ಸೊ ಏನಿರುತ್ತಲ್ಲ ಡಿಸರ್ವಿಂಗ್ ಅವ್ರು ಆಗಿರೋಲ್ಲ. ನಮ್ಮ ಸ್ಕಿಲ್ ಯಾರ ಜೊತೆ ಇದೆ, ನಮ್ಮ ಸ್ಕಿಲ್ ಯಾರ ಜೊತೆ ಮ್ಯಾಚ್ ಆಗುತ್ತೆ, ಅಥವಾ ನಾವ್ ಯಾರ ಸ್ಕಿಲ್ ಜೊತೆ ಮ್ಯಾಚ್ ಆಗ್ಬೇಕಂತಿದ್ವಿ, ನಾವು ಅವ್ರ ಜೊತೆಲಿರೋದು ತುಂಬಾ ಒಳ್ಳೇದು. ಓಕೆ, ನೀವು ಚೂಸ್ ಮಾಡಿ ಕಾರ್ಪೊರೇಷನ್ ರೈಟ್ ನೋ. ಸೊ BMTC ಅಥವಾ ಸೊ ರೈಟ್ ನೋ KSRTC ಬಸ್, ಇಲ್ಲ ಅಂತಂದ್ರೆ ಸೊ ರೈಟ್ ನೋ ಫೆರಾರಿ ಕಾರ್ ಅನ್ಬಿಟ್ಟು. ಓಕೆ, ಸೊ ಫೆರಾರಿ ಕಾರ್ ಆಗ್ಬೇಕಂತಂದ್ರೆ ನೀವ್ ಏನ್ ಮಾಡ್ಬೇಕಾಗುತ್ತೆ, ಯು ಶುಡ್ ಬಿ ಡಿಸರ್ವಿಂಗ್. ಓಕೆ, ಏನ್ ಕೇಳುತ್ತೆ ಸಕ್ಸಸ್, ಅದನ್ನ ನೀವು ಮಾಡ್ಬೇಕಾಗುತ್ತೆ. ಓಕೆ, ಸೊ ಎಸ್, ನೆಕ್ಸ್ಟ್ ಒನ್ ಬಂದ್ಬಿಟ್ಟು, ಯಾ ಓಕೆ. ಸೊ ಸಮ್ ಪೀಪಲ್ ಏನ್ ಮಾಡ್ತಿರ್ತೀರ, ಕೆಲಸ ಮಾಡ್ತಿರ್ತೀರಾ. ಸೊ ಸಮ್ ಪೀಪಲ್ ಏನ್ ಸೊ ಡೌನ್ ಫಾಲ್ ಹೋಗ್ತಿರ್ತೀರಾ. ಸೊ ರೈಟ್ ನೋ ಒನ್ಸ್ ಏನಾಗ್ತಿರ್ತೀರಾ, ಅಪ್ ಆಗ್ತೀರಾ. ಬಟ್ ಒಂದ್ ಪಾಯಿಂಟ್ ಬರ್ಕೊಳ್ಳಿ, ಯಾವತ್ತಾದ್ರೂ ಕೂಡ ಬೌನ್ಸ್ ಬ್ಯಾಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಬೌನ್ಸ್ ಬ್ಯಾಕ್ ಅಂದ್ರೆ ಏನ್ ಮಾಡ್ಬೇಕಾಗತ್ತೆ, ಇನ್ನು ಆಲ್ರೆಡಿ ಹಿಂದ್ ಹಾಕಿರೋ ಸಿಸಿಗಿಂತ ಹೆಚ್ಚಾಗಿ ಹೈಯೆಸ್ಟ್ ಸಿಸಿನ ಮಾಡ್ಬೇಕಾಗತ್ತೆ. ಓಕೆ, ಬೌನ್ಸ್ ಬ್ಯಾಕ್ ಅಂದ್ರೆ ರೈಟ್ ನೋ ಯೂಶಲಿ ನೋಡ್ತಾ ಇದ್ದೀರಾ, ರೀಸೆಂಟ್ಲಿ ಏನಾಯ್ತು, ಒಬ್ರು ಕ್ರಿಕೆಟರ್ ಇದ್ರು. ಹೌದಾ? ಗರ್ಲ್ ಇದ್ರು, ಕ್ರಿಕೆಟರ್ ಇದ್ರು. ಸೊ ರೈಟ್ ನೋ ಅವರು ತುಂಬಾ ಚಾಲೆಂಜಸ್ ನ ಫೇಸ್ ಮಾಡಿದ್ರೆ, ತುಂಬಾ ಡೌನ್ ಫಾಲ್ ಹೋಗಿದೆ ಅವ್ರಿಗೆ, ತುಂಬಾ ಡೌನ್ ಫಾಲ್ ಹೋಗಿದೆ. ಓಕೆ, ಮೀನ್ಸ್ ಇವನ್ ರನ್ಸ್ ಅಲ್ಲಿ ಆಗಿರ್ಬೋದು, ಅದ್ರ ಜೊತೆ ರೈಟ್ ನಾವು ಕ್ರಿಕೆಟ್ ಫೀಲ್ಡ್ ಅಲ್ಲಿ ನೋಡಿದ್ರೆ ಗೊತ್ತಿರುತ್ತೆ, ಯಾವತ್ತೂ ಕೂಡ ಕಪ್ ಹೊಡೆದಿರಲ್ಲ. ಅಷ್ಟೇ ಯಾಕೆ ನಮ್ಮ RCB ತಗೊಳ್ಳಿ. ಹೌದಾ? RCB ಮ್ಯಾಚ್ ಏನಿತ್ತು ರೈಟ್ ನಾವು ಎಷ್ಟೋ ಸರಿ ಡೌನ್ ಫಾಲ್ ಹೋಗಿದೆ. ಹೌದಾ? ಇಲ್ಲಿವರೆಗೂ ಕಪ್ಪೇ ಗೆದ್ದಿಲ್ಲ. ಬಟ್ ಒನ್ಸ್ ಏನಾಯ್ತು, ಬೌನ್ಸ್ ಬ್ಯಾಕ್ ಆಯ್ತು. ಒನ್ ಟೈಮ್ ಕಪ್ಪು ಗೆದ್ದು ತೋರಿಸ್ತು. ಹೌದಾ? ದಟ್ ಈಸ್ ಕಾಲ್ಡ್ ಆಸ್ ಎ ಬೌನ್ಸ್ ಬ್ಯಾಕ್. ಬಿಸ್ನೆಸ್ ಅಲ್ಲಿ ಕೂಡ ಹಾಗೆ ಇರುತ್ತೆ, ಯು ಶುಡ್ ಬಿ ಬೌನ್ಸ್ ಬ್ಯಾಕ್. ನೀವು ಬೌನ್ಸ್ ಬ್ಯಾಕ್ ಆಗ್ಲೇಬೇಕಾಗುತ್ತೆ. ಓಕೆ, ಬೌನ್ಸ್ ಬ್ಯಾಕ್ ಆದ್ರೆ ನಿಮ್ ಎಲ್ಲಾ ಲೆವೆಲ್ಸ್ ಕೂಡ ಅಟ್ ಎ ಟೈಮ್ ಕ್ಲಿಯರ್ ಆಗ್ಬಿಡುತ್ತೆ. ಅದನ್ನ ಒಂದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಎಸ್. ಸೊ ದಟ್ಸ್ ವೈ ನೆಕ್ಸ್ಟ್ ಪಾಯಿಂಟ್ ಇಟ್ಕೊಳ್ಳಿ ರೈಟ್ ನೌ. ಸೊ ಡೋಂಟ್ ಎವರ್ ಸೆಲ್ಫ್ ಡೌಟ್ ಆನ್ ಯುವರ್ ಸೆಲ್ಫ್, ಅಥವಾ ಪ್ರೀ ಜಡ್ಜ್ ಮಾಡಕ್ ಹೋಗ್ಬೇಡಿ. ಓಕೆ, ಡೋಂಟ್ ಎವರ್ ಸೆಲ್ಫ್ ಡೌಟ್ ಆನ್ ಯುವರ್ ಸೆಲ್ಫ್ ಅಂಡ್ ಡೋಂಟ್ ಡೂ ಸೊ ಪ್ರೀ ಜಡ್ಜ್. ಸೊ ಪರ್ಸನ್ ಹೆಂಗಿರ್ತಾರ ಏನೋ, ಅಥವಾ ಪರ್ಸನ್ ನಮ್ ಜೊತೆ ಸ್ಟಾರ್ಟ್ ಮಾಡ್ತಾರೋ ಇಲ್ವೋ, ಎನ್ರೋಲ್ ಮಾಡ್ಕೊಳ್ತಾರೋ ಇಲ್ವೋ, ಅಥವಾ ಏನೋ ಜಾಯ್ನಿಂಗ್ಸ್ ಆಗ್ತಾರೋ ಇಲ್ವೋ, CC ಕಂಪ್ಲೀಟ್ ಮಾಡ್ಕೊಳ್ತಾರೋ ಇಲ್ವೋ, ನಾನ್ ಸಕ್ಸಸ್ಫುಲ್ ಆಗ್ತೀನೋ ಇಲ್ವೋ, ಸೆಲ್ಫ್ ಡೌಟ್. ಹೌದಾ? ಸೊ ಸೆಲ್ಫ್ ಡೌಟ್ ವಿಲ್ ಕಿಲ್ ಯು. ನಾನು ಹೇಳ್ತಾ ಇದೀನಿ ಒನ್ಸ್ ಅಗೇನ್, ಸೊ ಇಟ್ ವಿಲ್ ಕಿಲ್ ಯು. ಓಕೆ, ದಟ್ಸ್ ವೈ ಸೊ ಸೆಲ್ಫ್ ಡೌಟ್ ನ ಇಟ್ಕೊಳಕ್ ಹೋಗ್ಬೇಡಿ. ಓಕೆ, ಸೊ ಫೈನ್, ನೆಕ್ಸ್ಟ್ ಪಾಯಿಂಟ್. ಸೊ ಯಾವತ್ತೇ ಆಗಿರ್ಬೋದು, ಟೇಕ್ ನಾಲೆಜ್ ಅಂಡ್ ಎಕ್ಸ್ಪೀರಿಯನ್ಸ್ ಅಂಡ್ ಸ್ಕಿಲ್ಸ್ ಫ್ರಮ್ ಯುವರ್ ಮೆಂಟೋರ್ಸ್. ಓಕೆ, ಟೇಕ್ ನಾಲೆಜ್, ಸ್ಕಿಲ್ಸ್, ಎಕ್ಸ್ಪೀರಿಯನ್ಸ್ ಫ್ರಮ್ ಯುವರ್ ಮೆಂಟೋರ್. ಅರ್ಥ ಆಯ್ತಾ? ಅದನ್ನ ಏನ್ ಮಾಡ್ಬೇಕಾಗತ್ತೆ, ತಗೋಬೇಕಾಗತ್ತೆ, ನೆಕ್ಸ್ಟ್ ನಿಮ್ ಟೀಮ್ ಅಲ್ಲಿ ಡೂಪ್ಲಿಕೇಟ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಟೇಕ್ ದಟ್ ಫ್ರಮ್ ಯುವರ್ ಅಪ್ಲೈನ್ ಅಂಡ್ ಡೂಪ್ಲಿಕೇಟ್ ಇನ್ ಯೋರ್ ಟೀಮ್. ಓಕೆ, ಯಾ. ಸೊ ನೆಕ್ಸ್ಟ್ ಪಾಯಿಂಟ್, ಸಕ್ಸಸ್ ವಿಲ್ ನಾಟ್ ಗಿವ್ ದೋಸ್ ಹೂ ಆರ್ ಇನ್ ಕನ್ಫ್ಯೂಷನ್. ಓಕೆ, ಸಕ್ಸಸ್ ಇಂಥ ಪೀಪಲ್ಗೆ ಕೊಡಲ್ಲ. ಯಾರಿಗೆ ಅಂತಂದ್ರೆ, ಸೊ ಯಾರು ಕನ್ಫ್ಯೂಷನ್ ಇರ್ತಾರೆ, ನಾನು ಆಗ್ತೀನಾ ಇಲ್ವಾ, ಅಥವಾ ಗ್ರೋತ್ ಆಗ್ತೀನಾ ಇಲ್ವಾ, ರೈಟ್. ಸೊ ಪ್ಲಾಟ್ಫಾರ್ಮ್ ಮೇಲೆ ನಂಬಿಕೆ ಇರಲ್ಲ, ಪ್ಲೇನ್ ಮೇಲೆ ನಂಬಿಕೆ ಇರಲ್ಲ. ಹೌದಾ? ಸೊ ರೈಟ್ ನಾವು ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರಲ್ಲ. ಸೊ ಯಾರು ಕನ್ಫ್ಯೂಷನ್ ಇದಾರಲ್ಲ ಅವ್ರಿಗೆ ಸಕ್ಸಸ್ ಸಿಗಲ್ಲ. ಸೊ ಫಸ್ಟ್ ಆಫ್ ಆಲ್ ಸ್ಟ್ರಾಂಗ್ ಮೈಂಡ್ ಸೆಟ್ ಇಟ್ಕೋಬೇಕಾಗತ್ತೆ, ಅವಾಗ ಕ್ಲಿಯರ್ ಆಗುತ್ತೆ. ಓಕೆ, ಎಸ್, ಟೇಕ್ ಇಟ್. ಓಕೆ, ಸೊ ಟೇಕ್ ಇಟ್ ಈಸಿ ಅಂಡ್ ಡೂ ಡೈಲಿ ಟಾರ್ಗೆಟ್ಸ್. ಓಕೆ, ಟೇಕ್ ಇಟ್ ಈಸಿ, ಟೇಕ್ ಇಟ್ ಸೊ ಈಸಿ, ಅಥವಾ ಏನಿಲ್ಲ ಕಾಂಪ್ಲಿಕೇಟ್ ಆಗಿ ತಗೊಳಕ್ ಹೋಗ್ಬಿಡಿ, ನಾರ್ಮಲಿ ತಗೊಳ್ಳಿ. ಸೊ ಟೇಕ್ ಇಟ್ ಆಸ್ ಅ ಈಸಿ ಅಂಡ್ ಡೂ ಕಂಪ್ಲೀಟ್ ಡೈಲಿ ಟಾರ್ಗೆಟ್ಸ್. ಓಕೆ,
ಸೊ ಡೈಲಿ ಟಾರ್ಗೆಟ್ಸ್ ಏನ್ ಮಾಡ್ಬೇಕಾಗುತ್ತೆ ಕಂಪ್ಲೀಟ್ ಮಾಡೋಣ. ನಾನು ಇವತ್ತು 3 ಜಾಯ್ನಿಂಗ್ಸ್ ಅಥವಾ 4 ಜಾಯ್ನಿಂಗ್ ತೆಗಿಬೇಕಂದ್ರೆ ತೆಗಿಬೇಕು. ಹೌದಾ? ಟೋಟಲ್ ನನ್ನ ಟೀಮಿಂದ ಒಂದು 10ರಿಂದ 15 ಜನ ಜಾಯ್ನಿಂಗ್ಸ್ ಆಗ್ಬೇಕಂದ್ರೆ ಆಗ್ಬೇಕು. ದಿಸ್ ಇಸ್ ಯುವರ್ ಟಾರ್ಗೆಟ್. ದಿಸ್ ಯು ಶುಡ್ ಹ್ಯಾವ್ ಟು ಬಿ ಕಂಪ್ಲೀಟ್. ಓಕೆ 10 ಈಕ್ವಲ್ಸ್ ಟು ನೀವು ಕಂಪ್ಲೀಟ್ ಮಾಡ್ಬೇಕಂದ್ರೆ ಕಂಪ್ಲೀಟ್ ಮಾಡ್ಬೇಕು. ಅದನ್ನ ಈಸಿಯಾಗಿ ತಗೊಳ್ಳಿ. ನೀವು ಎಷ್ಟು ಕಾಂಪ್ಲಿಕೇಟೆಡ್ ಆಗಿ ತಗೋತೀರಾ ಅಷ್ಟು ನೀವು ಮಾಡಕ್ಕಾಗಲ್ಲ. ಹೌದಾ? ಒಪ್ಕೊಳ್ತೀರಾ? ಎಸ್. ಯಾವ್ದು ಕಷ್ಟವಾಗಿ ತಗೊಳ್ತೀರಾ, ಯಾವ್ದು ಇದು ತಗೊಳ್ತೀರಾ ಅದನ್ನ ಮಾಡಕ್ಕೆ ಆಗಲ್ಲ. ಟೇಕ್ ಇಟ್ ಆಸ್ ಈಸಿ ಬಟ್ ಡೂ ಕಂಪ್ಲೀಟ್ ಯುವರ್ ಟಾರ್ಗೆಟ್ಸ್. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್. ಓಕೆ. ಸೊ ನೀವು ಯಾವ್ದಾದ್ರಲ್ಲಿ ಬೇಸಿಕ್ ಸ್ಕಿಲ್ ಇರ್ಬೇಕಾಗತ್ತೆ, ನೀವು ಯಾವ್ದಾದ್ರಲ್ಲಿ ಕಲಿಬೇಕಾಗತ್ತೆ, ಯಾವ್ದ್ರಲ್ಲಿ ನೀವು ಸೊ ಆಸ್ ಎ ಪರ್ಫೆಕ್ಟ್ ಆಗಿರ್ಬೇಕಾಗತ್ತೆ ಅಂತಂದ್ರೆ ಲೀಡ್ ಜನರೇಷನ್. ಹೌದಾ? ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್. ಓಕೆ. ಅಂಡ್ ಅದ್ರ ಜೊತೆ ನೆಕ್ಸ್ಟ್ ಪಾಯಿಂಟ್ ಬಂದು ಸೊ ಇನ್ವಿಟೇಷನ್ಸ್, ಫಾಲೋ ಅಪ್, ಕ್ಲೋಸಿಂಗ್, ಆಬ್ಜೆಕ್ಷನ್ ಹ್ಯಾಂಡ್ಲಿಂಗ್. ಓಕೆ. ಅಂಡ್ ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಟೀಮ್ ಮ್ಯಾನೇಜ್ಮೆಂಟ್. ಸೊ ಈ ಎಲ್ಲಾ ಮೇನ್ ಬೇಸಿಕ್ಸ್ ಪಾಯಿಂಟ್ಸ್ ಏನಾಗಿರ್ಬೇಕಾಗತ್ತೆ ನೀವು ಮಸ್ಟ್ ಅಂಡ್ ಶುಡ್ ಕಂಪ್ಲೀಟ್ ಆಗಿ ಕಲ್ತಿರ್ಬೇಕು. ಕಲಿಲಿಲ್ಲ ಅಂತಂದ್ರೆ ಡೈಲಿ ಬೇಸಿಸ್ ಮೇಲೆ ಇದನ್ನೇ ಬೆಸ್ಟ್ ಮಾಡಿ. ಅರ್ಥ ಆಯ್ತಾ? ಇದನ್ನೇ ಬೆಸ್ಟ್ ಮಾಡಿ. ಇದನ್ನ ನೀವು ಕರೆಕ್ಟ್ ಆಗಿ ಕಲ್ತ್ರಿ ಅನ್ಕೊಂಡ್ರೆ ಅವಾಗ ನೀವು ಮುಂದೆ ಹೋಗಕ್ಕಾಗತ್ತೆ. ಓಕೆ. ದಟ್ಸ್ ವೈ ಸೊ ಎಲ್ಲಿವರೆಗೂ ನೀವು ಪರ್ಫೆಕ್ಟ್ ಅಂತ ಅನ್ಸಲ್ಲ, ಇನ್ನಿವರೆಗೂ ಎಲ್ಲಿವರೆಗೂ ಕಲ್ತಿಲ್ಲ ಅಲ್ಲಿವರೆಗೂ ಏನ್ ಮಾಡಿ ಪರ್ಫೆಕ್ಟ್ ಆಗಿ ಕಲಿ. ಓಕೆ. ಎಸ್. ಸೊ ದಿಸ್ ಶುಡ್ ಬಿ ವೆರಿ ಇಂಪಾರ್ಟೆಂಟ್. ಅಂಡ್ ಅದ್ರ ಜೊತೆ ಸೊ ಬೇಸಿಕ್ಸ್ ನಿಮ್ಮ ಹತ್ರ ಇರ್ಬೇಕಾಗಿರೋದು ಪ್ರೊಫೈಲ್, ಪ್ರಾಡಕ್ಟ್, ಪ್ಲಾನ್. ಹೌದಾ? ಸೊ ಪ್ರೊಫೈಲ್ ಇರ್ಬೇಕಾಗತ್ತೆ. ಸೊ ಹಾಗೆ ಪ್ರಾಡಕ್ಟ್ ಆಗಿರ್ಬೇಕಾಗತ್ತೆ. ಪ್ಲಾನ್ ಬಗ್ಗೆ ನಿಮ್ಗೆ ಏನಿರ್ಬೇಕಾಗತ್ತೆ ನಿದ್ದೆಲಿ ಎಬ್ಬರಿಸಿ ಕೇಳಿದ್ರು ಕೂಡ ನಿಮ್ಗೆ ಅದು ಹೇಳಕ್ಕೆ ಬರ್ತಿರ್ಬೇಕಾಗತ್ತೆ. ಅರ್ಥ ಆಯ್ತಾ? ಎಸ್. ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಪಾಯಿಂಟ್. ಯಾ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಅದ ಬಂದ್ರೆ ಸೊ ನಿಮ್ಮ ಶೆಡ್ಯೂಲ್ ಏನಿರ್ಬೇಕಾಗುತ್ತೆ ಡೈಲಿ ಬೇಸಿಸ್ ಮೇಲೆ ಏನ್ ಶೆಡ್ಯೂಲ್ ಇರ್ಬೇಕಾಗತ್ತೆ. ಮಾರ್ನಿಂಗ್ ಸ್ಟಾರ್ಟ್ ವಿತ್ ವೆಲ್ ಅಂಡ್ ಗುಡ್ ಒಂದು ಗುಡ್ ಮೋಟಿವೇಶನ್ ವಿಡಿಯೋ ಆಗಿರ್ಬೋದು ಅಥವಾ ಒಂದು ಗುಡ್ ಮೈಂಡ್ ಸೆಟ್ ಇಂದ ಸ್ಟಾರ್ಟ್ ಮಾಡಿ. ಚೆನ್ನಾಗಿರೋ ಒಂದು ಮೆಡಿಟೇಷನ್ ಆಗಿರ್ಬೋದು. ಇದರಿಂದ ಏನ್ ಮಾಡಿ ನಿಮ್ಮ ಒಂದು ಡೇನ ಸ್ಟಾರ್ಟ್ ಮಾಡಿ. ಡೇ ಸ್ಟಾರ್ಟ್ ಆದ ನಂತರ ನಿಮ್ ಟೀಮ್ ಕಡೆಯಿಂದ ಮಾರ್ನಿಂಗ್ ಮೀಟಿಂಗ್ ಇದೆ ಅಂತಂದ್ರೆ ಮಸ್ಟ್ ಅಂಡ್ ಶುಡ್ ಏನ್ ಮಾಡಿ ಮಾರ್ನಿಂಗ್ ಮೀಟಿಂಗ್ ನ ಅಟೆಂಡ್ ಮಾಡಿ. ಓಕೆ. ಮಾರ್ನಿಂಗ್ ಮೀಟಿಂಗ್ ನ ಅಟೆಂಡ್ ಮಾಡ್ಬೇಕಾಗತ್ತೆ. ಮೀಟಿಂಗ್ ಮುಗಿದ ನಂತರ ಇಫ್ ನೀವು ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಟೈಮ್ ಕೊಡ್ತಾ ಇದೀರಾ ಅಂತಂದ್ರೆ ಸ್ಟಾರ್ಟ್ ಯುವರ್ ಕಾಲಿಂಗ್ಸ್ ವಿತ್ ಆಫ್ಟರ್ 4 o'clock ನಿಮ್ಗೆ ಕಂಫರ್ಟೇಬಲ್ ಇದ್ರೆ 4 o'clock ಇಂದ ಕಾಲಿಂಗ್ ಸ್ಟಾರ್ಟ್ ಮಾಡಿ. ಅಥವಾ 5 o'clock ಇಂದ ಕಂಫರ್ಟೇಬಲ್ ಇದ್ರೆ ಅಂತಂದ್ರೆ 5 o'clock ಇಂದ ಕಾಲಿಂಗ್ ನ ಸ್ಟಾರ್ಟ್ ಮಾಡಿ. ಓಕೆ. ಅದರ್ ದನ್ ದಟ್ ಸೊ ರೈಟ್ ನೀವು ಫುಲ್ ಟೈಮ್ ಕೊಡ್ತಾ ಇದೀರಾ ಅಂತಂದ್ರೆ ಆಸ್ ಯೂಶುವಲ್ ನೀವೊಂದು 3ರಿಂದ ಸೊ 3:30 ಏನ್ ಮಾಡ್ಬೋದಾಗುತ್ತೆ ನೀವು ಕಾಲಿಂಗ್ಸ್ ಅನ್ನ ಸ್ಟಾರ್ಟ್ ಮಾಡ್ಬೋದಾಗುತ್ತೆ. ಇನ್ ಮಿಡಲ್ ಆಫ್ ದಿ ಟೈಮ್ ಅಲ್ಲಿ ಫಾಲೋ ಅಪ್ಸ್ ಇದೆಯಾ, ಕ್ಲೋಸಿಂಗ್ಸ್ ಇದೆಯಾ ಅಥವಾ ಏನಾದ್ರು ಎಕ್ಸ್ಟ್ರಾ ಸ್ಕಿಲ್ ಕಲಿಬೇಕಾ ಇದನ್ನ ನೀವೇನ್ ಮಾಡ್ಬೇಕಾಗುತ್ತೆ ರಿಮೈನಿಂಗ್ ಟೈಮ್ ಅಲ್ಲಿ ಟೈಮ್ ಕೊಟ್ಟು ಕಲಿಬೇಕಾಗುತ್ತೆ. ಓಕೆ. ಸೊ ಈವ್ನಿಂಗ್ ಅಂತ ಬಂದ್ರೆ ಒಂದು ಟೈಮ್ ಶೆಡ್ಯೂಲ್ ನ ಫಿಕ್ಸ್ ಮಾಡ್ಕೊಳ್ಳಿ. ಇನ್ವಿಟೇಷನ್ ಟೈಮ್ ನಾನು ಈ ಟೈಮ್ ಮಾಡ್ಬೇಕು. ಡೈಲಿ ಬೇಸಿಸ್ ನಾನು ಹೇಳಿದ್ನಲ್ಲ 25 ದಿವಸ ಕರೆಕ್ಟ್ ಆಗಿ ಕನ್ಸಿಸ್ಟೆನ್ಸಿಂದ ಮಾಡ್ಬೇಕು. 30 ದಿವಸ ಮಾಡಿದ್ರೆ ಒಳ್ಳೆ ಗುಡ್ ಥಿಂಗ್. ನಿಮ್ಮನ್ನೇ ನೀವು ಒಂದು ಟೋಟಲ್ ಬ್ಯಾರಿಯರ್ ಮಾಡ್ಕೊಳ್ಳಿ. ಒಂದು ಟಾರ್ಗೆಟ್ ತಗೊಳ್ಳಿ. ನಾನು ಇದನ್ನ ಮಾಡ್ಲೇಬೇಕು, ಇಷ್ಟು ದಿವಸ ಮಾಡ್ಲೇಬೇಕು ಅನ್ಬಿಟ್ಟು ಅಷ್ಟು ದಿವಸ ಮಾಡಿ. ಓಕೆ. ಸೊ ದೆನ್ ನೆಕ್ಸ್ಟ್ ಪಾಯಿಂಟ್ ಅಂತ ಬಂದ್ರೆ ಡೈಲಿ ಬೇಸಿಸ್ ಮೇಲೆ ಏನ್ ಮಾಡ್ಬೇಕಾಗತ್ತೆ ಟೈಮ್ ಪೀರಿಯಡ್ ಅಲ್ಲಿ ಕಾಲಿಂಗ್ ಮಸ್ಟ್ ಅಂಡ್ ಶುಡ್. ತುಂಬಾ ಜನ ಏನ್ ಮಾಡ್ತೀರಾ ಕಾಲಿಂಗ್ ಮಾಡ್ಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡ್ತೀರಾ ಮಾಡ್ಬೇಕಾ ಮಾಡ್ಬಾರ್ದಾ ಮಾಡಿದ್ರೆ ಏನಾಗತ್ತೆ ಅಥವಾ ಸೊ ಏನಾಗುತ್ತೋ ಏನೋ ರೈಟ್ ಸೋಜ ಆಗುತ್ತೋ ಇಲ್ವೋ ಅಥವಾ ಮಾಡ್ಬೇಕಾ ಮೀನ್ಸ್ ಇಂಟ್ರೆಸ್ಟ್ ಇಂದ ಕೊಟ್ಟು ಮಾಡೋದೇ ಇಲ್ಲ. ನನ್ ಒಂದ್ ಥಿಂಗ್ ಏನ್ ಹೇಳೋದು ಅಂತಂದ್ರೆ ಮೈಂಡ್ ಫುಲಿ ಅಥವಾ ಹಾರ್ಟ್ ಫುಲಿ ಕೊಟ್ಟು ಮಾಡಿ. ಓಕೆನಾ? ಗಿವ್ ಯುವರ್ 100%. ಓಕೆ. ನಿಮ್ ಹಾರ್ಟ್ ಫುಲಿ ನಾನು ಕೆಲಸ ಮಾಡ್ಬೇಕು ಕರೆಕ್ಟ್ ಆಗಿ. ಸೊ ನಾನ್ ಮಾಡೋ ಕೆಲಸನ ನಾನು ಕರೆಕ್ಟ್ ಆಗಿ ಮಾಡಿದ್ರೆ 100% ಹೇಳ್ತೀನಿ ಕರ್ಮ ರಿಟರ್ನ್ಸ್. ಓಕೆ. ನಾನು ಏನ್ ಮಾಡ್ತೀನಿ ಅದು 100% ನಂಗೆ ರಿಟರ್ನ್ ಕೊಟ್ಟೆ ಕೊಟ್ಟು. ಹಾಗಾಗಿ ಸೊ ನೀವು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ನಿಮ್ಗೆ 100% ರಿಸಲ್ಟ್ ಸಿಕ್ಕೇ ಸಿಗತ್ತೆ. ನೀವು ಯೂನಿವರ್ಸ್ ಕೂಡ ನಿಮ್ಗೆ ನೋಡ್ತಾ ಇರತ್ತೆ. ಹಾಗಾಗಿ ಸೊ ಗಿವ್ ಯುವರ್ ಬೆಸ್ಟ್. ಅರ್ಥ ಆಯ್ತಾ? ನೀವೇನ್ ಮಾಡ್ಬೇಕಾಗತ್ತೆ ಎವ್ರಿ ಡೇ ಕಾಲಿಂಗ್ ಮಾಡ್ಬೇಕಾಗತ್ತೆ. ಮಿನಿಮಮ್ 6:30 ಟು ನಿಯರ್ಲಿ 7 o'clock ವರ್ಗೂ ಕೂಡ ಅಪ್ರಾಕ್ಸಿಮೇಟ್ಲಿ 6 to 6:30 ವರ್ಗೂ ಕೂಡ ನೀವು ಕಾಲ್ ಮಾಡ್ಬೋದು. ಅರ್ಧ ಆಯ್ತಾ? 4 ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡು 6:30 ಏನ್ ಮಾಡ್ಬೇಕಾಗತ್ತೆ ಮೀಟಿಂಗ್ಸ್ ನ ನೀವು ಕರೆಕ್ಟ್ ಆಗಿ ಇನ್ವಿಟೇಷನ್ಸ್ ನ ಪ್ರಾಪರ್ ಫಾಲೋ ಅಪ್ಸ್ ನ ಮಾಡ್ಕೊಂಡು ಏನ್ ಮಾಡ್ಬೋದಾಗುತ್ತೆ ಇನ್ವಿಟೇಷನ್ಸ್ ನ ಪ್ರಾಪರ್ ಆಗಿ ಮಾಡ್ಕೋಬಹುದು. ಓಕೆ. ಅದರ್ ದನ್ ದಟ್ ಸೊ ಆಫ್ಟರ್ ದಟ್ ಏನ್ ಮಾಡ್ಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ ನಿಮ್ ಕಡೆ ಯಾರು ಬಿಗಿನರ್ಸ್ ಇರ್ತಾರೆ ರೈಟ್ ನಾವು ಜಾಯ್ನಿಂಗ್ಸ್ ಯಾರು ಮಾಡ್ಕೊಂಡಿರ್ತಾರೆ ಅವ್ರಿಗೆ ಮೀಟಿಂಗ್ ಅಟೆಂಡ್ ಮಾಡಿಸ್ಬೇಕಾಗತ್ತೆ. ಮೀಟಿಂಗ್ ಅಲ್ಲಿ ಇದಾರಾ ಇಲ್ವಾ ಚೆಕ್ ಮಾಡ್ಬೇಕಾಗತ್ತೆ. ಗ್ರೂಪ್ ಅಲ್ಲಿ ಆಕ್ಟಿವ್ ಆಗಿ ಇರ್ಬೇಕಾಗತ್ತೆ. ಹೌದಾ? ಲಿಂಕ್ ಬಂದಿದೆಯಾ ಇಲ್ವಾ ಚೆಕ್ ಮಾಡ್ಬೇಕಾಗತ್ತೆ. ಏನ್ ಲಿಂಕ್ ಬಂದಿದೆ ಏನಿಲ್ಲ ಸೊ ಚೆಕ್ ಮಾಡ್ಬೇಕಾಗತ್ತೆ. ಓಕೆ. ನಿಮ್ ಡೇ ಟು ಮೀಟಿಂಗ್ಸ್ ಇರೋದ್ರೆ ಡೇ ಟು ಮೀಟಿಂಗ್ಸ್ ಅವ್ರು ಅಟೆಂಡ್ ಮಾಡಿಸಿ. ಅದರ್ವೈಸ್ ನೆಕ್ಸ್ಟ್ ಏನ್ ಮಾಡ್ಬೇಕಾಗತ್ತೆ ಎವ್ರಿ ಡೇ ನಿಮ್ಗೆ 7 o'clock ಡೇ 1 ಇರುತ್ತೆ. ಎಲ್ರಿಗೂ ಇರುತ್ತೆ. ಹೌದಾ? ಎವ್ರಿ ಡೇ ಲೈವ್ ಮೀಟಿಂಗ್ ಇರುತ್ತೆ. ಸೊ ನೀವು ಜಾಯ್ನಿಂಗ್ಸ್ ನ ಮಾಡಿಸ್ಬಿಟ್ಟು ಏನ್ ಮಾಡ್ಬೇಕಾಗುತ್ತೆ ಇನ್ವಿಟೇಷನ್ಸ್ ನ ಮಾಡ್ಬಿಟ್ಟು ಮೀಟಿಂಗ್ ನ ಅಟೆಂಡ್ ಮಾಡಿಸ್ಬೇಕಾಗುತ್ತೆ. ಅಥವಾ ಎನ್ರೋಲ್ ಮಾಡಿದ್ರೆ ಅಂತಂದ್ರೆ ಎನ್ರೋಲ್ ಮಾಡ್ಬಿಟ್ಟು ಮೀಟಿಂಗ್ಸ್ ನ ಡೇ 1 ಮೀಟಿಂಗ್ ನ ಅಟೆಂಡ್ ಮಾಡಿಸ್ಬೇಕಾಗುತ್ತೆ. ಅರ್ಥ ಆಯ್ತಾ? ಎವ್ರಿ ಡೇ 7 o'clock ಲೈವ್ ಲಿಂಕ್ ಇರುತ್ತೆ. ಹಾಗಾಗಿ ಪ್ರತಿ ದಿವಸ ನಿಮ್ಮ ಟಾರ್ಗೆಟ್ಸ್ ಮಿನಿಮಮ್ 2 to 3 ಜಾಯ್ನಿಂಗ್ಸ್ ಆಗ್ಲೇಬೇಕು. ಮಸ್ಟ್ ಅಂಡ್ ಶುಡ್ ನೀವ್ ಎಷ್ಟು ಜಾಯ್ನಿಂಗ್ಸ್ ಮಾಡ್ತೀರಾ ಅಷ್ಟು ನಿಮ್ಗೆ ಈಸಿ. ಅರ್ಥ ಆಯ್ತಾ? ದಿಸ್ ಇಸ್ ಅ ನಂಬರ್ ಗೇಮ್ ಇರುತ್ತೆ. ನಂಬರ್ಸ್ ಅಲ್ಲೇ ಅಟೆಂಡ್ ಮಾಡ್ಬೇಕಾಗತ್ತೆ. ನಾವು ಗೇಮ್ ಆಡ್ಬೇಕಾಗತ್ತೆ ಅಥವಾ ಆಟ ಆಡ್ಬೇಕಾಗತ್ತೆ. ಹಾಗಾಗಿ ನೀವ್ ಎಷ್ಟು ದೊಡ್ಡ ನಂಬರ್ ಅಲ್ಲಿ ಮಾಡ್ತಿರಲ್ಲ ಎಷ್ಟು ದೊಡ್ಡ ಸೊ ರೈಟ್ ನಾವು ನಂಬರ್ಸ್ ರೈಸ್ ಮಾಡ್ತಿರಲ್ಲ ಇನ್ಕ್ರೀಸ್ ಮಾಡ್ತಿರಲ್ಲ ಅಷ್ಟು ನಿಮ್ಗೆ ಇನ್ಕಮ್ ಬರುತ್ತೆ.
ಅಷ್ಟು ನಿಮ್ ಲೆವೆಲ್ಸ್ ಅಚೀವ್ ಆಗುತ್ತೆ, ಅಷ್ಟು ನಿಮ್ ಸಕ್ಸಸ್ ಸಿಗುತ್ತೆ. ಹಾಗಾಗಿ ಇನ್ಕ್ರೀಸ್ ಯುವರ್ ನಂಬರ್ಸ್ ಇನ್ಕ್ರೀಸ್ ಮಾಡ್ಲೇಬೇಕು. ನಿಮ್ಮಿಂದ ಇನ್ಕ್ರೀಸ್ ಆಗ್ಬೇಕು, ನಿಮ್ ಟೀಮ್ ಇಂದ ಇನ್ಕ್ರೀಸ್ ಆಗ್ಬೇಕು. ನಂಬರ್ ಶುಡ್ ಬಿ ಮಸ್ಟ್ ಅಂಡ್ ಶುಡ್ ಇನ್ಕ್ರೀಸ್. ಅರ್ಥ ಆಯ್ತಾ? ಸೊ ನೀವೇನ್ ಮಾಡ್ಬೇಕಾಗುತ್ತೆ, ಮೀಟಿಂಗ್ ನ ಅಟೆಂಡ್ ಮಾಡಿಸ್ಬೇಕಾಗುತ್ತೆ, ಮೀಟಿಂಗ್ ಅಲ್ಲಿ ಚೆಕ್ ಮಾಡ್ಬೇಕಾಗುತ್ತೆ, ಯಾರ್ದು ಏನಾಗಿದೆ ಏನಾಗಿಲ್ಲ ಅಂದ್ಬಿಟ್ಟು ಒಂದ್ ಕಡೆ ಬುಕ್ ಅಲ್ಲಿ ಬರ್ದು ಇಟ್ಕೋಬೇಕಾಗತ್ತೆ. ಯಾವ ರೀತಿ, ನಾನು ಇವತ್ತು ಏನೇನ್ ಕೆಲಸ ಮಾಡಿದೀನಿ, ಎಷ್ಟು ಕೆಲಸ ಮಾಡಿದೀನಿ, ಅದನ್ನ ಪ್ರತಿ ದಿವಸ ಮಲ್ಗಕ್ಕಿಂತ ಮುಂಚೆ ನಾನು ಅಪ್ಲೈನ್ ಟ್ರ್ಯಾಕಿಂಗ್ ಕೊಡ್ಬೇಕು. ಹಾಗಾಗಿ ನಿಮ್ ಕಡೆ ಎಷ್ಟು ಜನ ಜಾಯ್ನಿಂಗ್ಸ್ ಆಗಿದ್ದಾರೆ ಅವತ್ತಿನ ದಿವಸ, ಹೌದಾ, ಎಷ್ಟು ಜನಕ್ಕೆ ಫಾಲೋ ಅಪ್ ಮಾಡಿದೀರಾ, ಓಕೆ, ಅಂಡ್ ಅದ್ರ ಜೊತೆ ಎಷ್ಟು ಜನ ಪರ್ಸನ್ ಮಿನಿಮಮ್ ಬಿಲ್ಲಿಂಗ್ ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ಪರ್ಸನ್ ಸೀಟ್ ಕನ್ಫರ್ಮೇಶನ್ ಮಾಡ್ಕೊಂಡು ಪೆಂಡಿಂಗ್ ಎಷ್ಟು ಜನ ಇದಾರೆ, ಸಿ ಎಷ್ಟು ಜನ ಮಾಡ್ಕೊಳ್ತಾರೆ ಇವತ್ತು, ರೈಟ್? ಸೊ ಇದನ್ನ ನೀವು ಪ್ರತಿ ದಿವಸ ಟಾರ್ಗೆಟ್, ಪ್ರತಿ ದಿವಸ ಟ್ರ್ಯಾಕಿಂಗ್ ನೀವೇನ್ ಮಾಡ್ಬೇಕಾಗುತ್ತೆ, ನಿಮ್ಮ ಅಪ್ಲೈನ್ ಸೆಂಡ್ ಮಾಡ್ಬೇಕಾಗುತ್ತೆ ವಿತ್ ಲೀಡ್ಸ್ ಟ್ರ್ಯಾಕಿಂಗ್. ಅರ್ಥ ಆಯ್ತಾ? ಲೀಡ್ಸ್ ಟ್ರ್ಯಾಕಿಂಗ್. ಓಕೆ, ಏನಂತಂದ್ರೆ ಇವತ್ತು ನಾನು ಲೀಡ್ಸ್ ಅಲ್ಲಿ ಎಷ್ಟು ಜನ ಕಾಲ್ ರಿಸೀವ್ ಮಾಡಿದ್ರೆ, ಎಷ್ಟು ಜನಕ್ಕೆ ನಾನು ಮಾತಾಡಿದೀನಿ, ಎಷ್ಟು ಜನ ಪರ್ಸನ್ಸ್ ಅಮೌಂಟ್ ಬಗ್ಗೆ ಕೇಳಿ ಕಾಲ್ ಕಟ್ ಮಾಡಿದರೆ, ಎಲ್ಲಿ ಕಾಲ್ ಕಟ್ ಮಾಡಿದರೆ, ನಿಮ್ಗೆ ಎಲ್ಲ ಒಂದು ಟ್ರ್ಯಾಕಿಂಗ್ ನಿಮ್ಮ ಅಪ್ಲೈನ್ ಕೊಡ್ಬೇಕು. ಅದಕ್ಕಾಗಿನ ಯಾಕೆ ಕೊಡ್ಬೇಕಂತ ಕೇಳಿ, ಫಸ್ಟ್ ಆಫ್ ಆಲ್ ಹೇಳ್ತೀನಿ, ನೀವು ಟ್ರ್ಯಾಕಿಂಗ್ ಕರೆಕ್ಟ್ ಆಗಿ ಕೊಟ್ರೆ ನಿಮ್ಮ ಅಪ್ಲೈನ್ ಐಡೆಂಟಿಫೈ ಮಾಡ್ಬೋದು, ನಿಮ್ ಮಿಸ್ಟೇಕ್ ಎಲ್ಲ ಆಗ್ತಿದೆ, ಏನಾಗ್ತಿದೆ ಅದನ್ನ ಐಡೆಂಟಿಫೈ ಮಾಡ್ಕೋಬಹುದು. ಹಾಗಾಗಿ ನೀವು ನಿಮ್ಮ ಮೆಂಟರ್, ನಿಮ್ಮ ಟೀಮ್ ಕಡೆಯಿಂದ ಸೊ ಕೇಳಿ, ಓಕೆ, ನಿಮ್ ಟೀಮ್ ಕಡೆಯಿಂದ ಟ್ರ್ಯಾಕಿಂಗ್ ಕೇಳಿ ಅಂಡ್ ಟೀಮ್ಗೆ ಟ್ರ್ಯಾಕಿಂಗ್ ಕೊಡಿ, ನಿಮ್ಮ ಅಪ್ಲೈನ್ಗೆ ಟ್ರ್ಯಾಕಿಂಗ್ ಕೊಡಿ. ಸರ್ ಈ ತರ ಆಗಿದೆ, ಇಲ್ಲಿ ಆಗಿದೆ, ಈ ತರ ಆಗಿದೆ, ಸರ್ ಈ ತರ ಮೈಂಡ್ ಸೆಟ್ ಇದೆ, ಈ ತರ ಮಾತಾಡ್ದೆ, ಸೊ ಇದು ಕರೆಕ್ಟ್ ಇದೆಯಾ, ಏನಿದೆ ಕೇಳಿ. ಪ್ರತಿಯೊಂದು ಕಡೆ ಒನ್ ಡೇಗೆ ಮಿನಿಮಮ್ 1 hour ಏನ್ ಮಾಡ್ಬೇಕಾಗುತ್ತೆ, ಮಲ್ಗಕ್ಕಿಂತ ಮುಂಚೆ ನಿಮ್ಮ ಅಪ್ಲೈನ್ ಜೊತೆ ಕೋಆರ್ಡಿನೇಟ್ ಮಾಡಿರ್ಬೇಕಾಗತ್ತೆ 1 hour. ಓಕೆ, ಮಸ್ಟ್ ಅಂಡ್ ಶುಡ್. ಯಾರು ಅಪ್ಲೈನ್ ಜೊತೆ ಕರೆಕ್ಟ್ ಆಗಿ ಕೋಆರ್ಡಿನೇಟ್ ಮಾಡ್ತಾರೆ, ಕರೆಕ್ಟ್ ಆಗಿ ತಿಳ್ಕೊಳ್ತಾರೆ, ಬಿಸ್ನೆಸ್ ಬಗ್ಗೆ ಮಾತಾಡಿ, ಬೇರೆದ್ರ ಬಗ್ಗೆ ಅಂತಲ್ಲ. ಅರ್ಥ ಆಯ್ತಾ? ಬಿಸ್ನೆಸ್ ಬಗ್ಗೆ ತುಂಬಾ ಇದೆ ತಿಳ್ಕೊಳ್ಳೋದು, ಇನ್ನೂ ಕಲಿಯೋದು ತುಂಬಾ ಇದೆ. ನೀವ್ ಇನ್ನೂ ಕೂಡ 0.01% ಅಷ್ಟು ಕೂಡ ಕಲ್ತಿಲ್ಲ. ಅರ್ಥ ಆಯ್ತಾ? ಹಾಗಾಗಿ ಎವ್ರಿ ಡೇ ಏನ್ ಮಾಡಿ, 1 hour ಪ್ರಾಪರ್ ವೇ ಇಂದ 1 hour ಕೋಆರ್ಡಿನೇಟ್ ಮಾಡಿದ್ ಯಾವ್ದೇ ಟೈಮ್ ಅಲ್ಲಿ ಮಾಡಿ. ನಿಮಗೂ ನಿಮ್ಮ ಅಪ್ಲೈನ್ ಕಂಫರ್ಟಬಲ್ ಟೈಮ್ ಯಾವ್ದಿತ್ತು ಆ ಟೈಮ್ಗೆ ನಿಮ್ಮ ಅಪ್ಲೈನ್ ಮಲ್ಗಕ್ಕೂ ಬಿಡಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ಏನೇ ಆಗ್ಲಿ, ವಾಟ್ ಎವರ್ ಮೇ ಬಿ, ನಿಮ್ಮ ಅಪ್ಲೈನ್ ಬಿಸಿ ಇದಾರೆ ಅಥವಾ ಇದಾರೆ ಥಿಂಕ್ ಮಾಡಕ್ ಹೋಗ್ಬಿಡಿ. ಫಸ್ಟ್ ಕೇಳಿ, ನಿಮ್ಗೆ ಏನ್ ಕೇಳ್ಬೇಕಂತ ಇತ್ತು, ನಿಮ್ಗೆ ಏನ್ ಡೌಟ್ಸ್ ಇದೆ ಅದನ್ನ ಕ್ಲಾರಿಫೈನ ಮಾಡ್ಕೊಂಡೇ ಮಲ್ಗಿ, ಮಾಡ್ದಿರಾ ಮಲ್ಗಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ಸೊ ಅದನ್ನ ಏನ್ ಮಾಡ್ಬೇಕಾಗತ್ತೆ, ಮೀಟಿಂಗ್ ಚೆಕ್ ಮಾಡ್ಬೇಕಾಗುತ್ತೆ, ಸಾರಿ ಡೇ 1 ಅಟೆಂಡ್ ಮಾಡಿಸ್ಬೇಕಾಗುತ್ತೆ. 7:30 ಇಂದ 9 o'clock ಒಳಗಡೆ ಫಾಲೋ ಅಪ್ಸ್ ಮಾಡ್ಬೇಕಾಗುತ್ತೆ. ಓಕೆ, ಮಿನಿಮಮ್ 5 ಜನನ ಫಾಲೋ ಅಪ್ ಅಲ್ಲಿ ಇಟ್ಕೊಂಡ್ ನಡೀರಿ. ಅರ್ಥ ಆಯ್ತಾ? ನಿಮ್ ಡೈರೆಕ್ಟ್ಸ್ ಅಲ್ಲಿ 5 ಜನನ ಫಾಲೋ ಅಪ್ ಅಲ್ಲಿ ಇಟ್ಕೊಂಡ್ ನೋಡಿರಿ. 7:30 ಇಂದ 9 ಗಂಟೆನೂ ಕೂಡ ಫಾಲೋ ಅಪ್ ಮಾಡಿ. ನಿಮಗ್ ಟೈಮ್ ಇತ್ತಾ ಮಾರ್ನಿಂಗ್ ಅಥವಾ ಆಫ್ಟರ್ನೂನ್ ಬೆಳಗ್ಗೆ ಆ ಟೈಮ್ ಅಲ್ಲಿ ಕೂಡ ಫಾಲೋ ಅಪ್ ಮಾಡಿ. ಎವ್ರಿ ಟೈಮ್ ನಿಮ್ದು ಏನಾಗಿರ್ಬೇಕು, ನಾನು ಒಂದ್ ಹೇಳ್ದೆ ನಿಮ್ಗೆ, ಮ್ಯಾನೇಜರ್ ಆಗೋರು ಕೂಡ ಮ್ಯಾನೇಜರ್ ಅಂಡ್ ಅದ್ರ ಜೊತೆ ಡ್ರೀಮ್ ಲೆವೆಲ್ ಇನ್ಕಮ್, ಅದ್ರ ಜೊತೆ ನಾನು ಡೆಡಿಕೇಶನ್ ಕೊಡ್ಬೇಕು, ನಾನು ಎಫರ್ಟ್ ಕೊಡ್ಬೇಕು, ನಾನು ಕೆಲಸ ಮಾಡ್ಬೇಕು, ಇಷ್ಟೇ ನಿಮ್ ತಲೆ ಇರ್ಬೇಕು ಕರೆಕ್ಟ್ ಆಗಿ. ಅರ್ಥ ಆಯ್ತಾ? ಸೊ ದಾಟ್ಸ್ ವೈ, ಸೊ ಏನ್ ಮಾಡ್ಬೇಕಾಗತ್ತೆ, ಫಾಲೋ ಅಪ್ ಕೊಡ್ಬೇಕಾಗತ್ತೆ, ಕರೆಕ್ಟ್ ಆಗಿ ಸ್ಟ್ರಾಂಗ್ ಆಗಿ ಫಾಲೋ ಅಪ್ ಕೊಡಿ. ಫಾಲೋ ಅಪ್ ಕೊಡೋದ್ರಲ್ಲೂ ಕೂಡ ಏನಾದ್ರು ಮಿಸ್ಟೇಕ್ ಮಾಡ್ತಿದ್ರ ಏನು ಅಂತ ಚೆಕ್ ಮಾಡಿ. ಓಕೆ, ಸೊ ಚೆಕ್ ಮಾಡಿದ ನಂತರ ಏನ್ ಮಾಡ್ಬೇಕಾಗತ್ತೆ, 9 PM ಮೀಟಿಂಗ್ಸ್ ಇರುತ್ತೆ, 9 PM ಮೀಟಿಂಗ್ಸ್ ಅಟೆಂಡ್ ಮಾಡಿಸಿ. ಓಕೆ, ಮೀಟಿಂಗ್ಸ್ ಅಟೆಂಡ್ ಮಾಡಿಸಿದ ನಂತರ ಏನಿರುತ್ತೆ, ಪರ್ಸನಲ್ ಮೆಂಟೋರ್ಶಿಪ್ ಇರುತ್ತೆ. ಹೌದಾ? 9:15ಕ್ಕೆ ಅಥವಾ 9:30ಕ್ಕೆ ಶಾರ್ಪ್ ಪರ್ಸನಲ್ ಮೆಂಟೋರ್ಶಿಪ್ ಇರುತ್ತೆ. ಒಂದ್ ಹ್ಯಾಬಿಟ್ ಹಾಕೊಳ್ಳಿ, ಕರೆಕ್ಟ್ ಆಗಿ ಪರ್ಸನಲ್ ಮೆಂಟೋರ್ಶಿಪ್ ಮೀಟಿಂಗ್ ಇದೆ ಅಂತಂದ್ರೆ 5 ನಿಮಿಷದ ಒಳಗಡೆ ನಾನು ಮೀಟಿಂಗ್ ಅಲ್ಲಿ ಇರ್ಬೇಕು. ಯಾವುದೇ ಮೀಟಿಂಗ್ ತಗೊಳ್ಳಿ, ನಿಮ್ಮ ಅಪ್ಲೈನ್ ಮೀಟಿಂಗ್ ತಗೊಳ್ಳಿ, ಎನಿ ಮೀಟಿಂಗ್, 5 ನಿಮಿಷದೊಳಗಡೆ ಮೀಟಿಂಗ್ ಅಲ್ಲಿ ಇರ್ಬೇಕು. ನೀವು ಇರ್ಲಿ ಇರ್ಲಾರ್ದಲ್ಲ ಇರ್ಲಿ, ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ನಿಮಗೋಸ್ಕರ ಯಾರು ಕೂಡ ವೆಯ್ಟ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಹಾಗಾಗಿ ಮೀಟಿಂಗ್ ಒಳಗೆ ಶಾರ್ಪ್ 5 ನಿಮಿಷದೊಳಗಡೆ, ಮೀಟಿಂಗ್ ಹೋಸ್ಟ್ ಟೈಮ್ ಹಾಕಿದಾರ 9:30 ಅಂತ ಹೇಳಿ, ನೀವು 9:35 ಮೀಟಿಂಗ್ ಅಲ್ಲಿ ಇರ್ಬೇಕು. ಅರ್ಥ ಆಯ್ತಾ? ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಸೊ ಮೀಟಿಂಗ್ ಅಲ್ಲಿ ಇರ್ಬೇಕಾಗತ್ತೆ, 1 hour ಕರೆಕ್ಟ್ ಆಗಿ ಲರ್ನ್ ಮಾಡ್ಬೇಕಾಗತ್ತೆ. ಅದ್ರ ಜೊತೆ ನೀವು ಸೆಲ್ಫ್ ಲರ್ನಿಂಗ್ ಮಾಡ್ಬೇಕು. ಯಾರಿಗ್ ಬೇಗ ಮ್ಯಾನೇಜರ್ ಆಗ್ಬೇಕಂತ ಯಾರು ಆಗ್ಲೇಬೇಕು, ನನ್ನ ನೀಡ್ ಇದೆ ಮ್ಯಾಮ್ ಫಾರ್ ಎವರ್, ನಾನು 100% ಆಗ್ಲೇಬೇಕಂತ ಯಾರಿಗ ಹಠ ಇದೆ, ಅವ್ರು ಏನ್ ಮಾಡಿ, ಎಕ್ಸ್ಟ್ರಾ ಲರ್ನಿಂಗ್ ನ ಮಾಡಿ. ಓಕೆ, ಎಕ್ಸ್ಟ್ರಾ ಲರ್ನಿಂಗ್ ಮಾಡಿ, ಲೈಕ್ ಯೂಟ್ಯೂಬ್ ಲರ್ನಿಂಗ್ ಆಗಿರ್ಬೋದು, ಅಥವಾ ಸೊ ಏನ್ ನೀಡಿದೆ ಅದನ್ನ ಏನ್ ಮಾಡಿ, ಎಕ್ಸ್ಟ್ರಾ ಲರ್ನಿಂಗ್ ನ ಮಾಡಿ. ನಿಮ್ಮ ಡೆವಲಪ್ಮೆಂಟ್ ಅಲ್ಲಿ ಡಿಪೆಂಡ್ ಆಗತ್ತೆ. ಯಾಕೆ ಗೊತ್ತಾ, ಇವಾಗ ಟ್ರೈನಿಂಗ್ಸ್ ಮೀಟಿಂಗ್ ಅಂತ ಬಂದ್ರೆ ಏನಾಗುತ್ತೆ ಗೊತ್ತಾ, ಎಲ್ಲಾರ್ಗು ನಾವು ಅಟ್ ಎ ಟೈಮ್ ಹೇಳ್ಕೊಡ್ತೀವಿ, ಕರೆಕ್ಟಾ? ಎಸ್, ಎಲ್ಲಾರ್ಗು ಏನ್ ಬೇಕು ಅದನ್ನ ಎಟ್ ಎ ಟೈಮ್ ಹೇಳ್ಕೊಡ್ತೀವಿ. ಬಟ್ ಆದ್ರೆ ನಿಮಗ್ ಏನ್ ಬೇಕು ಅಂತ ನಿಮಗ್ ತಾನೇ ಗೊತ್ತಿರುತ್ತೆ. ಹೌದಾ? ನಿಮಗ್ ಯಾವ ಸ್ಕಿಲ್ ಬೇಕು ಅಂತ ನಿಮಗ್ ತಾನೇ ಗೊತ್ತಿರುತ್ತೆ, ರೈಟ್? ಸಮ್ ಪರ್ಸನ್ಸ್ ಒಂದೇ ಟೈಮ್ ಕಲಿಬಹುದು, ಸಮ್ ಪರ್ಸನ್ಸ್ 2ನೇ ಟೈಮ್ ಕಲಿಬಹುದು. ಅದ್ ಏನಾಗುತ್ತೆ, ಯೂಶಲಿ ಇವಾಗ ಯೂಟ್ಯೂಬ್ ನೀವು ನೋಡೋದ್ರಿಂದ ಸಿಂಗಲ್ ಪರ್ಸನ್ ಆಗಿ ಕಾನ್ಸಂಟ್ರೇಟ್ ಮಾಡ್ಕೊಂಡು ನೀವು ಕಲಿಯೋದ್ರಿಂದ ಏನಾಗುತ್ತೆ, ನೀವು ಕರೆಕ್ಟ್ ಆಗಿ ಬೇಗ ಸಕ್ಸಸ್ ಆಗ್ತೀರಾ. ಬಿಕಾಸ್ ಫೋಕಸ್ ಒಂದೇ ತರ ಇರುತ್ತೆ. ಹೌದಾ? ನಿಮ್ಗೋಸ್ಕರ ನೀವು ಕಲಿತಾ ಇರ್ತೀರಾ, ಇಷ್ಟಪಟ್ಟು ಇಂಟ್ರೆಸ್ಟ್ ಕೊಟ್ಟು ಕಲಿತಾ ಇರ್ತೀರಾ, ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯೂಟ್ಯೂಬ್ ಲರ್ನಿಂಗ್ ಮಾಡಿ ಮಸ್ಟ್ ಅಂಡ್ ಶುಡ್. ನಿಮ್ಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಅವಾಗ ರೀಲ್ಸ್ ತಗೊಳಕ್ ಹೋಗ್ಬೇಡಿ, ಯೂಟ್ಯೂಬ್ ತಗೊಂಡು ಕರೆಕ್ಟ್ ಆಗಿ ಏನ್ ಮಾಡ್ಬೇಕಾಗತ್ತೆ, ನಾಲೆಜ್ ನ ಲರ್ನಿಂಗ್ ಮಾಡ್ಬೇಕಾಗತ್ತೆ. ಓಕೆ, ನಾಲೆಜ್ ಕಲಿಯಕ್ ಯಾವ್ದೇ ಸಿಗ್ಲಿ, ಇಂಗ್ಲಿಷ್ ಅಲ್ಲಿ ಸಿಗ್ತಾ, ಹಿಂದಿಯಲ್ಲಿ ಸಿಗ್ತಾ, ಓಕೆ, ವಾಟ್ ಎವರ್ ಇಟ್ ಮೇ ಬಿ, ನಿಮ್ಗೆ ಯಾವ ಪಾಯಿಂಟ್ ಡೌಟ್ ಇದೆ ಅದನ್ನ ಯೂಟ್ಯೂಬ್ ಅಲ್ಲಿ ಸರ್ಚ್ ಹೊಡಿರಿ, ಸಿಗುತ್ತೆ, ಎಲ್ಲಾನು ಸಿಗುತ್ತೆ. ಗೂಗಲ್ ಕೂಡ ಸಿಗುತ್ತೆ.
ಸರ್ಚ್ ಮಾಡ್ಕೊಂಡು ಏನ್ ಮಾಡಿ ಪ್ರಾಪರ್ ಆಗಿ ಲರ್ನಿಂಗ್ ಮಾಡಿ. ಇಲ್ವಾ ಮೆಜಾರಿಟಿ ನಿಮ್ಗೆ ಸೊಲ್ಯೂಷನ್ ಫಸ್ಟ್ ಮೈನ್ ಥಿಂಗ್ ಅಪ್ಲೈನ್ ಕಡೆ ಸಿಗುತ್ತೆ, ಇನ್ನೊಂದು ಮೈನ್ ಥಿಂಗ್ ಸೀನಿಯರ್ ಅಪ್ಲೈನ್ ಕಡೆ ಸಿಗುತ್ತೆ, ಸೂಪರ್ವೈಸರ್ ಕಡೆ ಸಿಗುತ್ತೆ, ಅದ್ರ ಜೊತೆ ಮ್ಯಾನೇಜರ್ ಕಡೆ 100% ಸಿಕ್ಕೇ ಸಿಗುತ್ತೆ. ಹೌದಾ? ಇನ್ನೂ ಒಂದು ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಕೂಡ ಡಿಫ್ರೆಂಟ್ ಬೇರೆ ಲೈನ್ ಅವ್ರ ಜೊತೆ ಕನೆಕ್ಟೆಡ್ ಅಲ್ಲಿ ಇರಕ್ ಹೋಗ್ಬೇಡಿ, ಅಥವಾ ಬೇರೆಯವ್ರ ಟೀಮು ಬೇರೆಯವ್ರದ್ದೇ ಆಗಿರುತ್ತೆ ಅಂಡ್ ಡಿಫ್ರೆಂಟ್ ಲೈನ್ ಜೊತೆ ಯಾರ ಜೊತೆನೂ ಕೂಡ ಕನೆಕ್ಟೆಡ್ ಇರಕ್ ಹೋಗ್ಬೇಡಿ. ಫಾರ್ ಎಕ್ಸಾಂಪಲ್ ಇವಾಗ ನಾನಿದ್ದೀನಿ ಅಂತಂದ್ರೆ ನನ್ನ ಅಪ್ಲೈನ್ ಇನ್ನೊಬ್ರು ಡೌನ್ ಲೈನ್ ಇದಾರೆ, ಅವ್ರ ಜೊತೆ ನಂಗೆ ಕನೆಕ್ಟೆಡ್ ಇರೋದು ನೋ. ನಿಮಗ್ ಬೇಕಿತ್ತಾ ನಿಮ್ಮ ಅಪ್ಲೈನ್ ಕಾಂಟ್ಯಾಕ್ಟ್ ಮಾಡಿ, ಅವ್ರ ಸೀನಿಯರ್ ಅಪ್ಲೈನ್, ಅವ್ರ ಸೀನಿಯರ್ ಅಪ್ಲೈನ್, ಅವ್ರ ಸೀನಿಯರ್ ಅಪ್ಲೈನ್, ಹಿಂಗೆ ಹೋಗ್ಬೇಕಾಗತ್ತದು. ಅರ್ಥ ಆಯ್ತಾ? ಬಿಕಾಸ್ ಅವರೇ ಆಕ್ಚುಲಿ ನಿಮ್ಗೆ ಏನಿದೆ ಗ್ರೋತ್ ಮಾಡ್ಸೋರ್ ಇರ್ತಾರೆ. ಅದನ್ನ ಬಿಟ್ಟು ನೀವು ಸೈಡ್ ಲೈನ್ಸ್ ಅವ್ರನ್ನ ಇವ್ರನ್ನ ನೋ. ಓಕೆ, ಅಪ್ಲೈನ್ ಸೀನಿಯರ್ ಅಪ್ಲೈನ್ ಮೆಂಟೋರ್ಸ್. ಸೊ ಲೈನ್ ಏನಾಗ್ಬೇಕಾಗುತ್ತೆ ಇದೇ ತರನೇ ಹೋಗ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬೇರೆ ಡಿಫ್ರೆಂಟ್ ಪರ್ಸನ್ ಜೊತೆ ಕಮ್ಯುನಿಕೇಟ್ ಮಾಡೋಂಗಿಲ್ಲ. ಓಕೆ, ಸೊ ಅಷ್ಟೇನಾದ್ರು ಕಮ್ಯುನಿಕೇಟ್ ಮಾಡೋಂಗಿತ್ತಂದ್ರೆ ಅದಕ್ಕೆ ನೀವು ಲೆವೆಲ್ಸ್ ಅಚೀವ್ ಮಾಡಿದ್ರೆ ದೆನ್ ಯು ಆರ್ ಎಲಿಜಿಬಲ್. ಬಟ್ ಐ ಥಿಂಕ್ ನನ್ನ ಪ್ರಕಾರ ಅವಶ್ಯಕತೆ ಇಲ್ಲ, ಅವಶ್ಯಕತೆನೇ ಇಲ್ಲ. ನಿಮ್ಗೆ ಏನ್ ಬೇಕು ಎಲ್ಲ ನಿಮ್ ಅಪ್ಲೈನ್ ಕೊಡ್ಬೇಕಾದ್ರೆ ದೆನ್ ಬೇರೆಯವ್ರ ಮನೆಗೆ ಯಾಕೆ ಹೋಗ್ತೀರಾ? ಹೌದಾ? ನಿಮ್ಗೆ ಏನ್ ಬೇಕು ಊಟ ಅದೆಲ್ಲ ನಿಮ್ ಮನೇಲಿ ಸಿಗ್ತದೆ. ಪಕ್ಕದ ಮನೇಲಿ ಏನಾಗ್ತಿದ್ಯೋ ಅಥವಾ ಅವ್ರ ಮೇಲೆ ಏನ್ ಊಟ ಮಾಡಿದ್ರು ಅದನ್ನ ಯಾಕೆ ನೋಡಕ್ ಹೋಗ್ತೀರಾ? ಬೇಡ ಅಲ್ಲ? ಸೊ ಇದು ಬೆಸ್ಟ್ ಇರುತ್ತೆ ತಾನೆ, ದಟ್ಸ್ ವೈ. ಸೊ ಅದನ್ನ ಏನ್ ಮಾಡಿ ಕರೆಕ್ಟ್ ಆಗಿ ಫಾಲೋ ಮಾಡಿ. ಓಕೆ, ಅಂಡ್ ಲಾಸ್ಟ್ ಪಾಯಿಂಟ್ ಅಂತ ಬಂದ್ರೆ ಡೋಂಟ್ ಎವರ್ ಗಿವ್ ಅಪ್. ಓಕೆ, ನೆವರ್ ಗಿವ್ ಅಪ್, ಡೋಂಟ್ ನೆವರ್ ಗಿವ್ ಅಪ್. ಸೊ ಯಾವತ್ತೇ ಆಗಿರ್ಬೋದು, ಒಂದ್ ಪಾಯಿಂಟ್ ಮಲ್ಲಿಕಾರ್ಜುನ್ ಸರ್ ಕೂಡ ಹೇಳ್ತಿರ್ತಾರೆ ಅವಾಗ ಅವಾಗ, ಕ್ವಿಟರ್ಸ್ ನೆವರ್ ವಿನ್ ಅಂಡ್ ವಿನ್ನರ್ಸ್ ನೆವರ್ ಕ್ವಿಟ್ ಅಂತ ಹೇಳಿ. ಹೌದಾ? ಯಾವುದೇ ಕಾರಣಕ್ಕೂ ಒಂದ್ ನೆನಪಿಟ್ಕೊಳ್ಳಿ, ನೆವರ್ ಗಿವ್ ಅಪ್. ಇದು ಮೈಂಡ್ ಅಲ್ಲಿ ಸ್ಟ್ರಾಂಗ್ ಆಗಿ ಫಿಕ್ಸ್ ಮಾಡ್ಕೊಳ್ಳಿ. ಓಕೆ, ಎಸ್. ಅಂಡ್ ಸೊ ಲಾಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ನಿಮ್ ಪೇರೆಂಟ್ಸ್ ನಿಮ್ಮ ಸಕ್ಸಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಹೌದಾ? ಸೊ ಅವ್ರಿಗೋಸ್ಕರ ಏನ್ ಮಾಡಿ ಕರೆಕ್ಟ್ ಆಗಿ ವರ್ಕ್ ಮಾಡಿ, ನಿಮಗೋಸ್ಕರ ವರ್ಕ್ ಮಾಡಿ, ನಿಮ್ಮ ನೆಕ್ಸ್ಟ್ ಫ್ಯೂಚರ್ಗೋಸ್ಕರ ವರ್ಕ್ ಮಾಡಿ, ನಿಮ್ ನೆಕ್ಸ್ಟ್ ಫ್ಯೂಚರ್ ಮಕ್ಕಳಿಗೋಸ್ಕರ ಆಗಿರ್ಬೋದು. ಹೌದಾ? ನಿಮ್ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂಡ್ ಅದ್ರ ಜೊತೆ ನಿಮ್ಮ ಫ್ಯೂಚರ್ ನೆಕ್ಸ್ಟ್ ಜನರೇಷನ್ ಚೆನ್ನಾಗಿ ಇಟ್ಕೋಬೇಕು, ನಿಮ್ ಲೈಫ್ ನ ಗುಡ್ ಲೀಡ್ ಮಾಡ್ಬೇಕು ಅಂತ ಹೇಳಿ ಏನ್ ಮಾಡಿ ಕರೆಕ್ಟ್ ಆಗಿ ವರ್ಕ್ ಮಾಡಿ. ಅರ್ಥ ಆಯ್ತಾ? ಸಾಕರ್ ಮೀಟಿಂಗ್ ಇನ್ನು ಕಂಟಿನ್ಯೂ ಮಾಡೋಣವಾ? ಎಸ್, ಕೇಳ್ತೀರಾ? ಸಾಕರ್ ಮೀಟಿಂಗ್ ಇನ್ನು ಕಂಟಿನ್ಯೂ ಮಾಡೋಣವಾ? ಹ್ಮ್, ಎಸ್ ಆರ್ ನೋ ಹೇಳಿ. ಮೀಟಿಂಗ್ ಕಂಟಿನ್ಯೂ ಮಾಡೋಣ ಅಂತಂದ್ರೆ ಎಸ್ ಅಂತ ಟೈಪ್ ಮಾಡಿ, ಮೀಟಿಂಗ್ ಕಂಟಿನ್ಯೂ ಮಾಡೋದ್ ಬೇಡ ಅಂತಂದ್ರೆ ನೋ ಅಂತ ಟೈಪ್ ಮಾಡಿ. ಎಸ್ 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 ಎಸ್. ಓಕೆ, ಹಾಗಿದ್ರೆ ಮ್ಯಾನೇಜರ್ ಆಗ್ಲೇಬೇಕಂತ ಸೊ ಕನ್ಫರ್ಮ್ ಆಗ್ಬಿಟ್ಟಿದ್ರ ಹಾಗಾದ್ರೆ? ಹೌದಾ? ಆರ್ ಯು ಶ್ಯೂರ್? ಆಗ್ಲೇಬೇಕಂತ ಹಿಡ್ಕೊಂಡಿದೀರಾ? ಓಕೆ, ವೆಲ್ ಅಂಡ್ ಗುಡ್. ಹಾಗಿದ್ರೆ ಸೊ ನೀವೇ ಕೇಳ್ತೀರಾ ಅಂದ್ರೆ ವೈ ನಾಟ್? ಸೊ ಲೆಟ್ಸ್ ಕಂಟಿನ್ಯೂ. ಓಕೆ, ಸೊ ಪಾಯಿಂಟ್ ನೆಕ್ಸ್ಟ್ ಅಂತ ಬರ್ಕೊಳ್ಳಿ. ಸೊ ಟೇಕ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಿ ಎ ಗುಡ್ ಲೀಡರ್ಶಿಪ್. ಓಕೆ, ಟೇಕ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಿ ಎ ಗುಡ್ ಲೀಡರ್. ಟೇಕ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನು? ನನ್ನ ಒಂದು ಜವಾಬ್ದಾರಿ ನಾನ್ ತಗೋಬೇಕು. ಇವಾಗ ನೀವು ಬಟ್ಟೆ ಹಾಕೊಳ್ಳೋದು ನಿಮ್ಮ ಅಪ್ಪ ಅಮ್ಮಂಗೆ ಕೇಳ್ತೀರಾ? ಅಪ್ಪ ಅಮ್ಮ ಬಟ್ಟೆ ಹಾಕಿ ಅನ್ಬಿಟ್ಟು? ಇಲ್ಲ ಅಲ್ಲ? ನೀವು ಊಟ ಮಾಡೋದು, ನೀವು ತಿಂಡಿ ತಿನ್ನೋದು, ಹಸ್ವಾದ್ರೆ ಊಟ ಹಾಕೋತೀರಾ? ಕರೆಕ್ಟ್ ಅಲ್ವಾ? ಅದೇ ತರನೇ ಫಾರ್ ಎವರ್ ನಲ್ಲಿ ಅಷ್ಟೇ ರೆಸ್ಪಾನ್ಸಿಬಿಲಿಟೀಸ್ ಅಂತ ಇರುತ್ತೆ. ಏನ್ ರೆಸ್ಪಾನ್ಸಿಬಿಲಿಟಿ? ಟ್ರೈನಿಂಗ್ ಮೀಟಿಂಗ್ ಲಿಂಕ್ ಬಂದಿದೆನಾ ಇಲ್ವಾ, ಅಥವಾ ಗ್ರೂಪ್ ಅಲ್ಲಿ ಯಾವ ವಿಡಿಯೋ ಹಾಕ್ಬೇಕು, ಯಾವ ವಿಡಿಯೋ ಹಾಕಬಾರ್ದು, ಏನಿದೆ, ಸೊ ಏನ್ ನಡೀತದೆ ಗ್ರೂಪ್ ಅಲ್ಲಿ ಹಾಕಿರ್ಬೋದು, ಮೆಂಟರ್ಸ್ ಪ್ರತಿಯೊಂದ್ರಲ್ಲೂ ಕೂಡ ಇನ್ವಾಲ್ವ್ ಆಗ್ಬೇಕು. ಸೊ ಇನ್ವಾಲ್ವ್ ಆಗ್ಬೇಕು, ಟ್ರೈನಿಂಗ್ಸ್ ಮೀಟಿಂಗ್ ಅಲ್ಲಿ ತಗೊಳ್ಳೋದ್ರಲ್ಲಿ ಇನ್ವಾಲ್ವ್ ಆಗ್ಬೇಕು, ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು. ನಂದೇನ್ ರೋಲ್ ಇದೆ ನಾನು ರೋಲ್ ಪ್ಲೇ ಮಾಡೋಣ. ನನಗಾಗಿಲ್ವಾ ಟ್ರೈ ಮಾಡೋಣ ಹೋಗ್ಲಿ. ಹೌದಾ? ಮೀಟಿಂಗ್ ತಗೊಳ್ಳೋಣ ಹೋಗ್ಲಿ, ಸೊ ರೈಟ್ ನಾವು ಫಾಲೋ ಅಪ್ಸ್ ಮಾಡೋಣ, ನನ್ನ ಟೀಮ್ ಅಲ್ಲಿ ಏನಿದೆ ಗೈಡ್ ಮಾಡೋಣ, ಎಜುಕೇಟ್ ಮಾಡೋಣ, ನನಗೆ ಏನ್ ಬರುತ್ತೆ ನಾನು ಅದನ್ನ ತಗೋಬೇಕು, ಮುಂದೆ ಹೋಗ್ಬೇಕು. ಸೊ ಇನ್ವಾಲ್ವ್ಮೆಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಬಿ ಎ ಗುಡ್ ಲೀಡರ್. ಲೀಡರ್ ಅಂದ್ರೆ ಯಾರು? ದ ಲೀಡರ್ ಹೂ ಇಸ್ ನಾಟ್ ಓನ್ಲಿ ಶೋಸ್ ದ ವೇ ದಟ್ ಹಿ ಡೂಸ್ ದ ವೇ. ಓಕೆ, ಫಸ್ಟ್ ಆಫ್ ಆಲ್ ಲೀಡರ್ ಏನ್ ಮಾಡ್ತಾನೆ, ತಾನು ಮಾಡಿ ತೋರಿಸ್ತಾನೆ, ಆಮೇಲೆ ತನ್ನ ಟೀಮ್ ಹೇಳ್ತಾನೆ. ಹೌದಾ? ಪ್ರತಿ ತಿಂಗಳು ನಾನು 4 ಸಿಸಿನ ಅಪ್ಡೇಟ್ ಮಾಡ್ತೀನಿ. ಅರ್ಥ ಆಯ್ತಾ? ನಾನ್ ಮಾಡ್ತೀನಿ, ಅದಕ್ಕೆ ನಿಮ್ಗೆ ಹೇಳ್ತಿದ್ದೀನಿ 4 ಸಿಸಿ ಮಾಡಿ ಅಂತ ಹೇಳಿ. ಹೌದಾ? ಸೊ ದೆನ್ ನಾನ್ ಏನ್ ಮಾಡ್ತೀನಿ, ನನ್ ಟೀಮ್ ಅಲ್ಲಿ ಕೂಡ ಮಾಡಿಸ್ತೀನಿ ಅಂತ ಇಟ್ಕೊಳ್ಳಿ. ರೈಟ್ ನೋ, ನೀವ್ ನಿಮ್ ಸೂಪರ್ವೈಸರ್ಸ್ ಇರ್ತಾರೆ, ಅವರು ಮಾಡ್ತಾರೆ, ಹಾಗೆ ನಿಮ್ ಟೀಮ್ ಅಲ್ಲಿ ಕೂಡ ಹೇಳ್ತಾರೆ. ಸೊ ಅದೇ ತರನೇ ಒಂದು ಲೀಡರ್ ಏನ್ ಮಾಡ್ಬೇಕು, ಫಸ್ಟ್ ತಾನ್ ಮಾಡಿ ತೋರಿಸ್ಬೇಕು, ಆಮೇಲೆ ತನ್ನ ಟೀಮ್ ಅವ್ರು ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಲೀಡರ್ ಇಸ್ ನಾಟ್ ದ ಪರ್ಸನ್ ರೈಟ್ ನೋ ಆಸ್ ಎ ಬಾಸ್ ತರ ಗೈಡ್ ಮಾಡೋದಲ್ಲ. ಲೀಡರ್ ಅಂತಂದ್ರೆ ತನ್ನ ಟೀಮ್ ಜೊತೆ ಕುತ್ಕೊಂಡು ಕೆಲಸ ಮಾಡೋರು, ತನ್ನ ಟೀಮ್ ನ ಮುಂದೆ ತಗೊಂಡು ಹೋಗೋನು, ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿರೋ ಪರ್ಸನ್ ಏನಾಗ್ತಾರೆ, ಲೀಡರ್ ಆಗ್ತಾರೆ. ಓಕೆ, ಹಾಗಾಗಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಅಂತ ಬಂದ್ರೆ ಬಿ ಎ ಗುಡ್ ಲೀಡರ್. ಓಕೆ, ಸೊ ಫಸ್ಟ್ ನೀವು ಮಾಡ್ಬೇಕಾಗತ್ತೆ, ದೆನ್ ಆಫ್ಟರ್ ದಟ್ ನಿಮ್ ಟೀಮ್ ಮಾಡುತ್ತೆ. ನೀವು ಮಾಡಿ ತೋರಿಸಿ, ನಿಮ್ ಸೂಪರ್ವೈಸರ್ ಆಗಿ ತೋರಿಸಿ, ನೀವು ಮ್ಯಾನೇಜರ್ ಆಗಿ ತೋರಿಸಿ, ಅವ್ರು ನಿಮ್ ಟೀಮ್ ಮಾಡುತ್ತೆ. ಹೌದಾ? ಇವತ್ತು ನಾನು ಮ್ಯಾನೇಜರ್ ಆಗಿದ್ದೀನಿ, ಅದಕ್ಕೆ ನಾನು ನಿಮ್ಗೆ ಹೇಳ್ತಿದ್ದೀನಿ ಮ್ಯಾನೇಜರ್ ಆಗಿ ತೋರಿಸಬಹುದು, ರೈಟ್ ನಾವು ಮ್ಯಾನೇಜರ್ ಆಗೋದು ಹೆಂಗೆ ಅಂತ ಅನ್ಬಿಟ್ಟು. ಹೌದಾ? ನೀವೇ ಮಾಡಿಲ್ಲ ಅಂತಂದ್ರೆ ನಿಮ್ ಟೀಮ್ ಅವ್ರು ಮಾಡತ್ತಾ? ಇಲ್ಲ. ನೀವು ಮಾಡಿ, ಮುಂದೆ ನಿಂತ್ಕೊಂಡು ನೀವು ಮಾಡಿ, ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಎಸ್ ಐ ವಿಲ್ ಡೂ 120 ನಾನು ಮಾಡ್ತೀನಿ, ನಾನ್ ಮಾಡಿ ತೋರಿಸ್ತೀನಿ. ನೀವು ಮಾಡಿ, ನೆಕ್ಸ್ಟ್ ಮುಂದೆ ನಿಮ್ ಟೀಮ್ ಅವ್ರು ಮಾಡೇ ಮಾಡ್ತಾರೆ.
ಅರ್ಥ ಆಯ್ತಾ? ಅವ್ರು ನಿಮ್ಮೆಲ್ಲ ಒಂದು ಟಾರ್ಗೆಟ್ಸ್ ನ ಬ್ರೇಕ್ ಮಾಡ್ತಾರೆ. ಹಾಗೆ ಸೊ ಅದನ್ನ ಏನ್ ಮಾಡಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಂಡ್ ನೆಕ್ಸ್ಟ್ ಒನ್, ಓಕೆ, ಸೊ ಗುಡ್ ಬಾಂಡಿಂಗ್ ಬಿಟ್ವೀನ್ ಯುವರ್ ಅಪ್ಲೈನ್ ಅಂಡ್ ಡೌನ್ಲೈನ್ಸ್. ಓಕೆ, ಗುಡ್ ಬಾಂಡಿಂಗ್ ವಿತ್ ಯುವರ್ ಅಪ್ಲೈನ್ಸ್ ಅಂಡ್ ಡೌನ್ಲೈನ್ಸ್. ಅರ್ಥ ಆಯ್ತಾ? ನಿಮ್ಮ ಅಪ್ಲೈನ್ ಜೊತೆ ನಿಮ್ಮ ಡೌನ್ಲೈನ್ ಜೊತೆ ಒಳ್ಳೆ ಗುಡ್ ಬಾಂಡಿಂಗ್ ಇಟ್ಕೊಳ್ಳಿ. ಟ್ರೀಟ್ ಲೈಕ್ ದಮ್ ಯುವರ್ ಫ್ಯಾಮಿಲಿ. ಹೌದಾ? ಎಲ್ಲಾದ್ರೂ ಹೊರಗಡೆ ಬರ್ತಾರೆ ಅಂತಾರೆ, ಸೊ ತಿನ್ಸಿ ಉಣ್ಸಿ ಅಂಡ್ ಅದ್ರ ಜೊತೆ ಪ್ಲಾನಿಂಗ್ಸ್ ಕೊಡಿ, ಕರೆಕ್ಟ್ ಆಗಿ ಕೆಲಸ ಮಾಡಿ. ಹೌದಾ? ಸೊ ಟ್ರೀಟ್ ಲೈಕ್ ದಮ್ ಅ ಫ್ಯಾಮಿಲಿ, ಬ್ರದರ್ ಸಿಸ್ಟರ್, ರೈಟ್? ಸೊ ಹಾಗಂತ ಹೇಳಿ ಯಾವ್ದೇ ರಿಲೇಶನ್ಶಿಪ್ ನ ಬೆಳ್ಸಕ್ ಹೋಗ್ಬೇಡಿ. ಸೊ ಟ್ರೀಟ್ ದಮ್ ಲೈಕ್ ಎ ಬ್ರದರ್ ಅಂಡ್ ಸಿಸ್ಟರ್. ಸೊ ಫ್ಯಾಮಿಲಿ ತರ ಏನ್ ಮಾಡಿ ಟ್ರೀಟ್ ಮಾಡಿ. ಓಕೆ, ಗ್ರೋತ್ಗೋಸ್ಕರ ಏನ್ ಮಾಡಿ ಫೋಕಸ್ ಮಾಡಿ. ನಮ್ಗೆಲ್ಲ ಇವಾಗ ಟೋಟಲ್ ಏನಿದೆ ನಮ್ಮ ಟೀಮ್ ಎಲ್ಲ ಕೂಡ ಒಂದು ಟೋಟಲ್ ಫ್ಯಾಮಿಲಿ. ಹೌದಾ? ನಾವೇನ್ ಮಾಡ್ಬೇಕಾಗತ್ತೆ, ಇವ್ರಿಗೆ ಒಳ್ಳೇದಾಗ್ಲಿ ಅಥವಾ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಸೊ ಥಿಂಕ್ ಮಾಡ್ಬೇಕಾಗತ್ತೆ. ಅದೇ ರೀತಿನೇ ಎಲ್ಲರೂ ಕೂಡ ಒಂದು ಮೈಂಡ್ ಸೆಟ್ ಇಟ್ಕೊಂಡಿದ್ವಿ, ಫ್ಯಾಮಿಲಿ ಇಟ್ಕೊಂಡಿದ್ವಿ ಅಂದ್ರೆ ಎಲ್ಲಾ ಮೈಂಡ್ ಸೆಟ್ ಇಂಟೆನ್ಷನ್ ಒಂದೇ ಆಗಿದೆ ಅನ್ಕೊಳ್ಳಿ, 100% ಅದು ಅಚೀವ್ ಆಗತ್ತೆ. ಹೌದಾ? ಸೊ ಇವ್ರ ಸೂಪರ್ವೈಸರ್ ಆಗ್ಲಿ ಅಂತ ಹೇಳಿ ಇವ್ರು ಕೇಳೋದಾಗಿರ್ಬೋದು, ಇವ್ರು ಕೇಳೋದು ರೈಟ್ ಮೀನ್ಸ್ ಎಲ್ಲಾರ್ದು ಕೂಡ ಒಂದೇ ವೈಬ್ರೇಷನ್ ಇದ್ದಾಗ ಎಲ್ಲರೂ ಸೂಪರ್ವೈಸರ್ ಆಗ್ಬೇಕು ಅಂತ ಅನ್ಕೊಂಡಾಗ ಏನಾಗುತ್ತೆ, 100% ನಾವು ಅನ್ಕೊಂಡಿದ್ದು ಅಚೀವ್ ಆಗುತ್ತೆ. ದಟ್ಸ್ ವೈ ಸೊ ಟೇಕ್ ಎ ಲೈಕ್ ಎ ಕಮಿಟ್ಮೆಂಟ್, ಟೇಕ್ ಎ ಲೈಕ್ ಇಟ್ ಸೊ ಫ್ಯಾಮಿಲಿ. ಓಕೆ, ನೆಕ್ಸ್ಟ್ ಒನ್, ಸೊ ಫಾಲೋ ಅಪ್ ಅಲ್ಲಿ ಏನಿರ್ಬೇಕಾಗತ್ತೆ? ಎಸ್, ಫಾಲೋ ಅಪ್ ಮಾಡ್ಬೇಕಂದ್ರೆ ಏನ್ ಪಾಯಿಂಟ್ಸ್ ಬೇಕಾಗತ್ತೆ ಅಂತಂದ್ರೆ, ಫಾಲೋ ಅಪ್ ಮಾಡ್ಬೇಕಾದ್ರೆ ನಿಮಗ್ ಮೈನ್ ಬೇಕಾಗಿರೋ ಪಾಯಿಂಟ್ಸ್ ಹೇಳ್ತೀನಿ. ಅದನ್ನ ಏನ್ ಮಾಡಿ ನೋಟ್ಸ್ ಪಾಯಿಂಟ್ಸ್ ನ ಮೈಂಟೈನ್ ಮಾಡ್ಕೊಳ್ಳಿ. ಅಂಡ್ ಅದ್ರ ಜೊತೆ ನೆಕ್ಸ್ಟ್ ನೀವು ಫಾಲೋ ಅಪ್ ಮಾಡ್ಬೇಕಾದ್ರೆ ನಾನು ಇದನ್ನೆಲ್ಲ ಕ್ಲಿಯರ್ ಮಾಡಿದಿನಾ ಇಲ್ವಾ ಅಂತ ಅನ್ಬಿಟ್ಟು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಲೈಕ್ ಹೇಳ್ಬೇಕಂದ್ರೆ ಒಂಥರ ಚೆಕ್ ಲಿಸ್ಟ್ ಅಂತ ಅನ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಫಾಲೋ ಅಪ್ ಮಾಡಕ್ಕೆ ಯಾವ್ಯಾವ ಪಾಯಿಂಟ್ಸ್ ಇರ್ಬೇಕಾಗತ್ತೆ ಅಂತಂದ್ರೆ, ಮೈನ್ ಫಸ್ಟ್ ಆಫ್ ಆಲ್ P3 ಪಾಯಿಂಟ್ಸ್. ಓಕೆನಾ? ನೀವು ಫಾಲೋ ಅಪ್ ಮಾಡ್ಬೇಕಂದ್ರೆ ಒಬ್ಬ ಪರ್ಸನ್ ಇವಾಗ ಜಾಯ್ನಿಂಗ್ಸ್ ಮಾಡ್ಸಿರ್ತೀರಾ, ಎನ್ರೋಲ್ ಮಾಡ್ಸಿರ್ತೀರಾ ಅಥವಾ ಬಿಗಿನರ್ ತಂದಿರ್ತೀರಾ, ಬಟ್ ನೀವು ಮಾಡ್ಬೇಕಾಗಿರೋದೇನು P3 ಪ್ರೊಫೈಲ್ ಪ್ರಾಡಕ್ಟ್ ಪ್ಲಾನ್ ಏನ್ ಮಾಡ್ಬೇಕಾಗತ್ತೆ, ಕ್ಲಿಯರ್ ಮಾಡ್ಬೇಕಾಗತ್ತೆ. ಫಸ್ಟ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಬರ್ಕೊಳ್ಳಿ ಡ್ರೀಮ್ ಲಿಸ್ಟ್. ಡ್ರೀಮ್ ಲಿಸ್ಟ್ ನ ಕ್ಲಿಯರ್ ಮಾಡ್ಬೇಕು. ಅರ್ಥ ಆಯ್ತಾ? ಚೆಕ್ ಲಿಸ್ಟ್, ಇದು ಚೆಕ್ ಲಿಸ್ಟ್ ಅಂತ ಬರ್ಕೊಳ್ಳಿ. ಮೇಲೆ ಅದ್ರ ಕೆಳಗಡೆ ಪಾಯಿಂಟ್ಸ್ ಎಲ್ಲ ಬರ್ಕೊಳ್ಳಿ. ಓಕೆನಾ? ಇವಾಗ ನೀವು ಫಾಲೋ ಅಪ್ ಮಾಡ್ತೀರಾ, ಸೊ 4 ದಿವಸ 5 ದಿವಸ ಫಾಲೋ ಅಪ್ ಮಾಡ್ತಿರ್ತೀರಾ, ಬಟ್ ಆದ್ರೆ ನಾನು ಏನ್ ಫಾಲೋ ಅಪ್ ಮಾಡಿದೀನಿ, ಏನ್ ಬಿಟ್ಟಿದೀನಿ ಮರ್ತೇ ಹೋಗ್ತೀರಾ. ಹೌದಾ? ಇದು ನಿಮ್ಗೆ ಆಯ್ತು ಅಂತ ಹೇಳ್ಕೊಡಿ. ಪರ್ಸನ್ಗೆ ಪ್ರೊಫೈಲ್ ಕ್ಲಿಯರ್ ಆಗಿದೆ, ಓಕೆ ಟಿಕ್. ಪ್ರಾಡಕ್ಟ್ ಕ್ಲಿಯರ್ ಆಗಿದೆ, ಪ್ರಾಡಕ್ಟ್ ನಾಲೆಜ್ ಬಗ್ಗೆ ಗೊತ್ತಿದ್ರಾ, ಓಕೆ ಟಿಕ್. ಸೊ ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ ಕೊಟ್ಟಿದ್ರಾ, ಓಕೆ ಟಿಕ್. ಸೊ ಈ ತರ ನೀವ್ ಏನ್ ಮಾಡ್ಬೇಕಾಗುತ್ತೆ, ಟಿಕ್ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಅದ ಬಂದ್ರೆ ಪ್ರೊಫೈಲ್ ಪ್ರಾಡಕ್ಟ್ ಪ್ಲಾನ್ ಆಯ್ತು, ಡ್ರೀಮ್ ಲಿಸ್ಟ್ ಮಾಡ್ಕೊಂಡ್ರಿ. ಹೌದಾ? ಬರ್ಕೊಂಡ್ರಾ? ನೆಕ್ಸ್ಟ್, ಓಕೆ, ಗ್ರೂಪ್ ಎನ್ವಿರಾನ್ಮೆಂಟ್ ತುಂಬಾ ತುಂಬಾ ಇಂಪಾರ್ಟೆಂಟ್. ನಮ್ಮ ಗ್ರೂಪ್ ಅಲ್ಲಿ ತುಂಬಾ ಎನ್ವಿರಾನ್ಮೆಂಟ್ ಬೇಕು. ಇನ್ನೂ ಕೂಡ ತುಂಬಾ ಚೆನ್ನಾಗಿ ರಿವ್ಯೂಸ್ ಬರ್ಬೇಕು, ತುಂಬಾ ಚೆನ್ನಾಗಿ ನೋಟ್ಸ್ ಬರ್ಬೇಕು. ಆಸ್ ದೆಮ್ ನೋಟ್ಸ್, ಆಸ್ ದೆಮ್ ಅಬೌಟ್ ಗ್ರೂಪ್. ಸೊ ಎಂದೆಲ್ಲ ಹೈಲಿ ಆಕ್ಟಿವ್ ಆಗಿರೋ ಕೇಳಿ ಗ್ರೂಪ್ ಅಲ್ಲಿ. ಯಾವ ಗ್ರೂಪ್ ಅಲ್ಲಿ ಆಕ್ಟಿವ್ ಆಗಿರುತ್ತಲ್ಲ ಅವ್ರು ಸಿಸಿ ಮಾಡ್ಕೋತಾರೆ. ನಿಮ್ಗೆ ಸಿಸಿ ಬೇಕಾ? ನಿಮ್ ಟೀಮ್ ಅನ್ನೋ ಗ್ರೂಪ್ ಅಲ್ಲಿ ಆಕ್ಟಿವ್ ಇಟ್ಸ್. ನಿಮಗ್ ಬಿಗಿನರ್ 2 ಸಿಸಿ ಮಾಡ್ಕೋಬೇಕಾ, ಅವ್ರ ಲೆವೆಲ್ ಅಪ್ ಮಾಡ್ಕೋಬೇಕಾ, ಗ್ರೂಪ್ ಅಲ್ಲಿ ಆಕ್ಟಿವ್ ಆಗಿರ್ಸ್. ಬೇಡ ಮ್ಯಾಮ್, ಇಲ್ಲಾಂದ್ರೂ ಪರವಾಗಿಲ್ಲ, ಸಿಸಿ ಬೇಡ ಮ್ಯಾಮ್ ಅಂದ್ರೆ ಗ್ರೂಪ್ ಅಲ್ಲಿ ಆಕ್ಟಿವ್ ಆಗಿರೋ ಕೇಳಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆಸ್ ನೋಟ್ಸ್ ಅಂಡ್ ಅದ್ರ ಜೊತೆ ಮೈಂಟೈನ್ ಗ್ರೂಪ್ ಎನ್ವಿರಾನ್ಮೆಂಟ್. ನೆಕ್ಸ್ಟ್ ಪಾಯಿಂಟ್ ಅಂತ ಬರ್ಕೊಳ್ಳಿ ವಿಡಿಯೋ ಕಾಲ್ ಆರ್, ಓಕೆ, ವಿಡಿಯೋ ಕಾಲ್ ಇನ್ ವಿಡಿಯೋ ಕಾಲ್ ಅನ್ ಜೊತೆ ಡಿಸ್ಟ್ರಿಕ್ಟ್ ಅಪ್ರೋಚ್ ಅಂತ ಬರ್ಕೊಳ್ಳಿ. ಓಕೆ, ವಿಡಿಯೋ ಕಾಲ್ ಇನ್ ಟೋಟಲ್ ಸೋಸ್ ಎ ಫಾಲೋ ಟೋಟಲ್ ಫಾಲೋ ಅಪ್ ಅಲ್ಲಿ 1 ಟೈಮ್ ವಿಡಿಯೋ ಕಾಲ್ ಮಾಡಿರ್ಬೇಕಾಗತ್ತೆ. ಓಕೆ, ವಿಡಿಯೋ ಕಾಲ್ ಅಂತಂದ್ರೆ ಏನ್ ಮಾಡ್ತದೆ ಏನು ಅಂತ ಕೇಳಕ್ಕಲ್ಲ, ಗೊತ್ತಾಯ್ತಾ? ಅವ್ರಿಗೆ ಕಂಪನಿ ಬಗ್ಗೆ ನಾಲೆಜ್ ನ ಕೊಡಕ್ಕೆ ಏನು, ಸೊ ಯಾವ ತರ ಇದೆ, ಓಕೆ, ನೀಡ್ ಏನು, ಡ್ರೀಮ್ಸ್ ಏನು, ಹೌದಾ, ಏನ್ ಮಾಡ್ಬೇಕು, ಬಿ ಎ ಗುಡ್ ಪ್ರೊಫೆಷನಲ್. ಟೋಟಲ್ ಫಾಲೋ ಅಪ್ ಅಲ್ಲಿ 1 ಟೈಮ್ ವಿಡಿಯೋ ಕಾಲ್ ಅಲ್ಲಿ ನೀವು ಅವ್ರ ಜೊತೆ ಮಾತಾಡಿರ್ಬೇಕು. ಬಿಕಾಸ್ ಟು ಬಿಲ್ಡ್ ಟ್ರಸ್ಟ್. ಓಕೆ, ನೀವು ಆ ಪರ್ಸನ್ಗೆ ಟ್ರಸ್ಟ್ ನ ಬಿಲ್ಡ್ ಮಾಡೋದಕ್ಕೋಸ್ಕರ ಏನ್ ಮಾಡ್ಬೇಕಾಗತ್ತೆ, ನೀವು ವಿಡಿಯೋ ಕಾಲ್ 1 ಟೈಮ್ ಮಾತಾಡಿರ್ಬೇಕಾಗತ್ತೆ. ಓಕೆನಾ? ವಿಡಿಯೋ ಕಾಲ್ ಅಲ್ಲಿ ಮಾತಾಡಿರ್ಬೇಕಾದ್ರೆ ನೀವು ಯಾವ ಪಾಯಿಂಟ್ಸ್ ಕ್ಲಿಯರ್ ಮಾಡ್ಬೋದು ಅಂತಂದ್ರೆ, ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನ ಶೋ ಮಾಡಿ. ಹೌದಾ? ಪ್ರೊಫೈಲ್ ಬಗ್ಗೆ ಕ್ಲಿಯರ್ ಮಾಡಿ, ಡ್ರೀಮ್ಸ್ ಬಗ್ಗೆ ಕೇಳಿ. ಹೌದಾ? ಯಾಕೆ ಫಾರ್ ಎವರ್ ಮಾಡಕ್ ಬಂದಿರ ಅದನ್ನ ಕೇಳ್ಬೋದಾಗತ್ತೆ, ರೈಟ್? ನೀವು ಸೀನಿಯರ್ಸ್ ಬಗ್ಗೆ ಹೇಳ್ಬೋದಾಗತ್ತೆ, ನಿಮ್ಮ ಜರ್ನಿ ಹೇಳ್ಬೋದಾಗತ್ತೆ. ಸೊ ಇದೆಲ್ಲ ನೀವು ಬೇಕಾದ್ರೆ ಏನ್ ಮಾಡ್ಬೋದಾಗತ್ತೆ, ಮಾತಾಡ್ಬೋದಾಗತ್ತೆ, ಬಾಂಡಿಂಗ್ ಮಾಡ್ಕೋಬಹುದು. ಓಕೆನಾ? ಸೊ ವಿಡಿಯೋ ಕಾಲ್ ಅಲ್ಲಿ ನೆಕ್ಸ್ಟ್ ಪಾಯಿಂಟ್ ಅಂತ ಬರ್ಕೊಳ್ಳಿ ಬಾಂಡಿಂಗ್. ಓಕೆ, ಬಾಂಡಿಂಗ್. ಬಾಂಡಿಂಗ್ ಹೆಂಗ್ ಕ್ರಿಯೇಟ್ ಆಗತ್ತೆ? ಓಕೆನಾ? ಸೊ ಬಾಂಡಿಂಗ್ ಕ್ರಿಯೇಟ್ ಆಗೋದೆ ಅದರ್ ದ್ಯಾನ್ ಫಾರ್ ಎವರ್ ನ ಬಿಟ್ಟು ನಾವು ಅವರ ಒಂದು ಡೈಲಿ ಬೇಸಿಸ್ ಆಕ್ಟಿವಿಟಿ ಬಗ್ಗೆ ಮಾತಾಡಿದಾಗ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಅವ್ರ ಕೇರ್ ತೋರ್ಸೋದಾಗಿರ್ಬೋದು ಅಥವಾ ಒಂದು ಕಾಮನ್ ಪಾಯಿಂಟ್ ಬಗ್ಗೆ ಮಾತಾಡೋದಾಗಿರ್ಬೋದು. ಹೌದಾ? ಓಕೆ, ನಿನಗೂ ದೋಸೆ ಇಷ್ಟನಾ? ನನಗೂ ತುಂಬಾ ಇಷ್ಟ ದೋಸೆ. ಹೋಳಿಗೆ ಇಷ್ಟನಾ? ಹೋಳಿಗೆ ಇಷ್ಟ. ಹೌದಾ? ರೊಟ್ಟಿ ಇಷ್ಟನಾ? ರೊಟ್ಟಿ ಇಷ್ಟ. ಸೊ ಮೀನ್ಸ್ ಈ ತರ ಏನಾಗತ್ತೆ, ಯೂಶಲಿ ಕಾಮನ್ ಪಾಯಿಂಟ್ ಇಲ್ಲಿ ಬಿಲ್ಡ್ ಆಗತ್ತೆ. ಅಂದ್ರೆ ಅದರ್ ದ್ಯಾನ್ ಫಾರ್ ಎವರ್ ನ ಬಿಟ್ಟು ಬೇರೆ ನಾಲೆಜ್ ನ ನಾವು ಏನಿದೆ ಮಾತಾಡಿದಾಗ ಬಾಂಡಿಂಗ್ ಆಗತ್ತೆ. ಇವಾಗ ನಮ್ಮ ಫ್ರೆಂಡ್ ಜೊತೆ ಯಾವ ತರ ಮಾತಾಡ್ತೀವಿ ಬಾಂಡಿಂಗ್ ಅಲ್ಲಿ, ಅಲ್ವಾ? ಸೊ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಏನಿಲ್ಲ, ರೈಟ್? ಸೊ ಇದ್ರ ಬಗ್ಗೆ ತಿಳ್ಕೊಳ್ತೀವಿ. ಅವ್ರ ಏನ್ ಮಾಡ್ತಾರೆ, ಅವ್ರ ಏನ್ ಕೆಲಸ ಮಾಡ್ತಾರೆ. ಸೊ ಈ ತರ ಏನಾಗುತ್ತೆ, ಬಾಂಡಿಂಗ್ ಆಗತ್ತೆ. ಸೊ ಬಾಂಡಿಂಗ್ ಮಸ್ಟ್ ಅಂಡ್ ಶುಡ್ ನಿಮ್ಮ ಪರ್ಸನ್ಗೆ ಮಾಡ್ಕೊಡ್ಬೇಕಾಗತ್ತೆ. ದಟ್ ಆ ಪಾಯಿಂಟ್ ಅನ್ನ ಏನ್ ಮಾಡ್ಕೊಳ್ಳಿ ಬರ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಬರ್ಕೊಳ್ಳಿ ಕ್ಲಿಯರ್ ನೆಗೆಟಿವಿಟಿ.
ಓಕೆ, ಕ್ಲಿಯರ್ ನೆಗೆಟಿವಿಟಿ ಕ್ಲಿಯರ್ ಮಾಡ್ಬೇಕಾಗತ್ತೆ ಅಟ್ ಎನಿ ಕಾಸ್ಟ್. ಸೊ ನೆಗೆಟಿವಿಟಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ ಟೀಮ್ ಪರ್ಸನ್ಗೆ ನೆಗೆಟಿವಿಟಿ ಇರಬಾರ್ದು. ಒಂದು ಕಂಪನಿ ಮೇಲೆ, ನಿಮ್ಮ ಮೇಲೆ ನೆಗೆಟಿವಿಟಿ ಇರಬಾರ್ದು, ಕಂಪನಿ ಮೇಲೆ ನೆಗೆಟಿವಿಟಿ ಇರಬಾರ್ದು. ಸೊ ಇದೆರಡು ತುಂಬಾ ಇಂಪಾರ್ಟೆಂಟ್. ಕಂಪನಿ ಮೇಲೆ ಟ್ರಸ್ಟ್ ಇಶ್ಯೂಸ್ ಕ್ಲಿಯರ್ ಆಗ್ಬೇಕು. ಹೌದು, ಕಂಪನಿ ಫೇಕ್ ಸ್ಕ್ಯಾಮ್ ಇಲ್ಲ, ಫ್ರಾಡ್ ಇಲ್ಲ, ಜೆನ್ಯೂನ್ ಇದೆ, ಅದು ಕ್ಲಿಯರ್ ಆಗ್ಬೇಕು. ನೆಗೆಟಿವಿಟಿ ಇರಲೇಬಾರ್ದು. ಅರ್ಥ ಆಯ್ತಾ? ನೆಗೆಟಿವಿಟಿ ಯಾವ ಪಾಯಿಂಟ್ ಅಲ್ಲೂ ಇರಬಾರ್ದು, ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲೂ ಇರಬಾರ್ದು, ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೇಕಾಗತ್ತೆ. ಓಕೆ, ನೆಗೆಟಿವಿಟಿ ಇರಲೇಬಾರ್ದು. ಅರ್ಥ ಆಯ್ತಾ? ನಾನು ಹೇಳೋದೆಲ್ಲರಿಗೂ ಕೇಳಿಸ್ತದಲ್ವಾ? ಅರ್ಥ ಆಗ್ತದಲ್ವಾ? ಓಕೆ, ವೆಲ್ ಅಂಡ್ ಗುಡ್. ನೆಗೆಟಿವಿಟಿ ಇರಬಾರ್ದು, ಮತ್ತೆ ಹಾಗೆ ನಿಮ್ಮ ಮೇಲೆ ನೆಗೆಟಿವಿಟಿ ಇರಬಾರ್ದು. ಯಾವ ತರ ನೆಗೆಟಿವಿಟಿ? ಅರೆ ಯಾರು ನಾನ್ ಮ್ಯಾಮ್ ಜೊತೆ ಬಂದ್ರೆ ಅಥವಾ ನಾನ್ ಸರ್ ಜೊತೆ ಬಂದ್ರೆ ಅವ್ರು ನನ್ ಸಕ್ಸಸ್ಫುಲ್ ಮಾಡಿಸ್ತಾರೋ ಇಲ್ವೋ, ಈ ತರ ಡೌಟ್ ನಿಮ್ಮಲ್ಲಿ ಬರಕ್ಕೆ ಹೋಗ್ಬಾರ್ದು. ಬರ್ದಿರೋ ತರ ನೀವ್ ಏನ್ ಮಾಡ್ಬೇಕಾಗತ್ತೆ ಅವ್ರಿಗೆ? ಸೊ ಹೇಳ್ಬೇಕಾಗತ್ತೆ, ಗೈಡ್ ಮಾಡ್ಬೇಕಾಗತ್ತೆ, ಅಥವಾ ಅವ್ರ ಜೊತೆ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಕೊಡ್ಬೇಕಾಗತ್ತೆ, ಸ್ಟ್ರಾಂಗ್ ಒಂದು ಕಮಿಟ್ಮೆಂಟ್ ಕೊಡ್ಬೇಕಾಗತ್ತೆ. ಎಸ್ ಯು ಕ್ಯಾನ್ ಡೂ ಇಟ್, ನಾನ್ ನಿಮ್ ಜೊತೆ ಸಪೋರ್ಟಿಂಗ್ ಇರ್ತೀನಿ ಅಂತ ಒಂದು ಪರ್ಸನಲ್ ಅಶೂರೆನ್ಸ್ ನ ಕೊಡ್ಬೇಕಾಗತ್ತೆ. ಹಾಗಾಗಿ ನೆಗೆಟಿವಿಟಿನ ಕ್ಲಿಯರ್ ಮಾಡಿ. ಓಕೆ, ನೆಕ್ಸ್ಟ್ ಒನ್. ಸೊ ರಿಲೇಶನ್ ಬಿಲ್ಡಿಂಗ್. ಓಕೆ, ರಿಲೇಶನ್ ಬಿಲ್ಡಿಂಗ್ ಲೈಕ್ ಎ ಬ್ರದರ್ ಸಿಸ್ಟರ್, ಹೌದಾ, ಒಂದು ಗುಡ್ ಮೆಂಟೋರ್, ಗುಡ್ ಗೈಡರ್, ಓಕೆ, ಸಪೋರ್ಟರ್, ವೆಲ್ ವಿಶರ್, ಓಕೆ, ಸೊ ಸಿಸ್ಟರ್, ರೈಟ್. ಈ ತರ ಏನ್ ಮಾಡ್ಬೇಕಾಗುತ್ತೆ? ಒಂದು ಗುಡ್ ರಿಲೇಶನ್ ನ ಬಿಲ್ಡ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಒನ್ ಬರ್ಕೊಳ್ಳಿ, ವೈ ಅಂಡ್ ನೀಡ್ ಐಡೆಂಟಿಫಿಕೇಶನ್. ಓಕೆ, ವೈ ಅಂಡ್ ನೀಡ್ ಐಡೆಂಟಿಫಿಕೇಶನ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸೀನಿಯರ್ ಅಪ್ರೋಚ್. ನಿಮಗೆ ಪಾಸಿಬಲ್ ಆಯ್ತು ಅಂದ್ರೆ ನಿಮ್ಮ ಅಪ್ಲೈನ್ ಹತ್ರ ಒಂದ್ಸತಿ ಮಾತಾಡ್ಸಿ. ಅರ್ಥ ಆಯ್ತಾ? ಇಫ್ ನೀವು ನ್ಯೂ ಇಯರ್ಸ್ ಇದ್ರ ಅಂತಂದ್ರೆ ನಿಮ್ಮ ಅಪ್ಲೈನ್ ಹತ್ರ ಒಂದ್ಸತಿ ಮಾತಾಡಿಸ್ಬಿಟ್ಟು ಅವ್ರಿಗೆ ಮೈಂಡ್ ಸೆಟ್ ಯಾವ ರೀತಿ ಹಾಕೋದು ಅಂತ ಹೇಳಿ ತಿಳ್ಕೊಳ್ಳಿ. ಸೀನಿಯರ್ ಅಪ್ರೋಚ್ ಮಾಡಿಸಿ. ಓಕೆ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಅಪ್ಲೈನ್ ಎಡಿಫಿಕೇಶನ್. ಅಪ್ಲೈನ್ ಬಗ್ಗೆ ಪ್ರಾಪರ್ ವ್ಯಾಲ್ಯೂನ ಕ್ರಿಯೇಟ್ ಮಾಡೋದನ್ನ ಏನ್ ಕರೀತಾರೆ? ಅಪ್ಲೈನ್ ಎಡಿಫಿಕೇಶನ್ ಅಂತ ಕರೀತಾರೆ. ಓಕೆ, ಸೊ ಅದನ್ನ ಬರ್ಕೊಳ್ಳಿ. ವೈ ಮತ್ತೆ ನೀಡ್ ಐಡೆಂಟಿಫಿಕೇಶನ್ ಬಗ್ಗೆ ಒಂದು ಟೋಟಲ್ ಒಂದು ಮೀಟಿಂಗ್ ಇದೆ, ಅದು ಮೀಟಿಂಗ್ ನ ಕೊಡ್ತೀವಿ. ಓಕೆನಾ? ನೆಕ್ಸ್ಟ್ ಮೀಟಿಂಗ್. ಸೊ ನನ್ನ ಟಾಪ್ ಲೀಡರ್ಸ್ ಕೊಡ್ತಾರೆ, ನಮ್ಮ ಲೀಡರ್ಸ್. ಸೊ ಅವ್ರಾದ್ರೂ ಕೊಡ್ತಾರೆ, ಇಲ್ಲ ನಾವಾದ್ರೂ ಕೊಡ್ತೀನಿ 100%. ಅದು ವೈ ಮತ್ತೆ ನೀಡ್ ಐಡೆಂಟಿಫಿಕೇಶನ್ ಟೋಟಲ್ ಒಂದು ಮೀಟಿಂಗ್ ಇದೆ. ಓಕೆನಾ? ಅರ್ಥ ಮಾಡ್ಕೊಳ್ಳಿ ಅದನ್ನ. ಓಕೆ, ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಅಪ್ಲೈ ಐಡೆಂಟಿಫಿಕೇಶನ್. ಆಯ್ತಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫ್ಯೂಚರ್ ಆಫ್ ಫಾರ್ ಎವರ್. ಫಾರ್ ಎವರ್ ಫ್ಯೂಚರ್ ಏನಿರುತ್ತೆ ಇದನ್ನ ಕ್ಲಿಯರ್ ಮಾಡಿ. ಸೊ ತುಂಬಾ ಜನ ಪರ್ಸನ್ಸ್ ಜಾಬ್ 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 ಅಂತ ಹೇಳಿ ಕರ್ಕೊಂಡ್ ಬಂದ್ಬಿಡ್ತಾರೆ. ಇದು ಜಾಬ್ ಅಲ್ಲ, ಇದು ಬಿಸ್ನೆಸ್ ಇದೆ. ಓಕೆ, ಲೈಫ್ ನ ಕೆರಿಯರ್ ಚೇಂಜ್ ಮಾಡುವಂತ ಬಿಸ್ನೆಸ್ ಇದೆ. ಸೊ ಅದನ್ನ ಅರ್ಥ ಮಾಡಿಸಿ. ಫ್ಯೂಚರ್ ಆಫ್ ಫಾರ್ ಎವರ್ ಏನಿದೆ ಅದನ್ನ ಅರ್ಥ ಮಾಡಿಸಿ. ಓಕೆ, ನೆಕ್ಸ್ಟ್ ಪಾಯಿಂಟ್, ಕ್ಲಿಯರ್ ಅಬೌಟ್ ಪ್ರಾಬ್ಲಮ್ಸ್. ಓಕೆನಾ? ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅವರು ನಿಮ್ಮ ಹತ್ರ ಹೇಳ್ಕೋಬೇಕಾಗತ್ತೆ. ಅವರು ನಿಮ್ಮ ಹತ್ರ ಹೇಳ್ಕೊಳ್ಳೋ ತರ ಏನ್ ಮಾಡಿ? ಫಾಲೋ ಅಪ್ ಮಾಡಿ. ಫಸ್ಟ್ ಫಾಲೋ ಅಪ್ ಮಾಡಿ. ಕ್ಲಿಯರ್ ಅಬೌಟ್ ಪ್ರಾಬ್ಲಮ್ಸ್. ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಏನು ಕೇಳಿ. ಯಾಕೆಂದ್ರೆ ನೋಡಿ, ಇಲ್ಲಿವರೆಗೂ ಕೂಡ ನಿಮ್ಗೆ ಯಾರಾದ್ರೂ ಕೂಡ ನಿಮ್ ಪ್ರಾಬ್ಲಮ್ಸ್ ಏನಾದ್ರು ಕೂಡ ಯಾರಾದ್ರೂ ಕೇಳಿದಾರ ಏನ್ ಪ್ರಾಬ್ಲಮ್ ಇದೆ ಏನಿಲ್ಲ ಅನ್ಬಿಟ್ಟು? ಯಾರು ಇಲ್ಲ. ಹೌದಾ? ಅಕಸ್ಮಾತ್ ಕೇಳಿದ್ರೆ ಏನನ್ಸುತ್ತೆ ನಿಮ್ಗೆ? ಅರೆ ನನಗೆ ಯಾರೋ ಒಬ್ರು ಕೇಳಕ್ ಸಿಕ್ಕಿದ್ರಲ್ಲ, ಹೌದಾ, ಮಾತಾಡಕ್ ಸಿಕ್ಕಿದ್ರಲ್ಲ, ಯು ವಿಲ್ ಬಿ ಫೀಲ್ ಗುಡ್ ನಾ. ಸೊ ಆತರ ಏನ್ ಮಾಡಿ, ನಿಮ್ಮ ಡೌನ್ಲೈನ್ಗೆ ಅಥವಾ ನಿಮ್ಮ ಬಿಗಿನರ್ಗೆ ಸೊ ಪ್ರಾಬ್ಲಮ್ಸ್ ಅನ್ನ ಕೇಳಿ ಅವ್ರ ಜೊತೆ ಇರಿ. ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್ ಬರ್ಕೊಡಿ, ಸೆಂಡ್ ಸೆಂಡ್ ದೇರ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟೆಸ್ಟಿಮೋನಿ. ಅಂದ್ರೆ ಅವ್ರು ಯಾವ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಅಥವಾ ಯಾವ ಒಂದು ಬ್ಯಾಕ್ ಗ್ರೌಂಡ್ ಬಿಲಾಂಗ್ ಮಾಡ್ತಾರೆ, ಯಾವ ಒಂದು ಪ್ರೊಫೆಷನ್ ಬಿಲಾಂಗ್ ಮಾಡ್ತಾರೆ, ಅದ್ರ ರೆಕಾರ್ಡಿಂಗ್ ಏನ್ ಮಾಡಿ? ಸೊ ಟೆಸ್ಟಿಮೋನಿ ಸೆಂಡ್ ಮಾಡಿ. ಟೆಸ್ಟಿಮೋನಿ 3 ನಾನು ಸೆಂಡ್ ಮಾಡ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಕಮ್ಯುನಿಟಿಯಲ್ಲಿ ಬರುತ್ತೆ, 3 ಕಮ್ಯುನಿಟಿ ಬರುತ್ತೆ, 3 ಟೆಸ್ಟಿಮೋನಿ ಬರುತ್ತೆ. ಒಂದು ಸ್ಟೂಡೆಂಟ್ ಇದೆ, ಇನ್ನೊಂದು ಸೊ ರೈಟ್ ಹೌಸ್ ವೈಫ್ದು, ಮತ್ತೆ ಇನ್ನೊಬ್ಬರದೇನೋ ಮ್ಯಾನೇಜರ್ ಟೆಸ್ಟಿಮೋನಿ, ಸೀನಿಯರ್ ಮ್ಯಾನೇಜರ್ಸ್ ಎಲ್ಲ ಟೆಸ್ಟಿಮೋನಿ ಇದಾವೆ. ಓಕೆನಾ? ಅದನ್ನ ನೋಡ್ಕೊಳ್ಳಿ. ಮತ್ತೆ ನಿಮ್ಮ ಬಿಗಿನರ್ಗಾದ್ರೆ ಬಿಗಿನರ್ಗೂ ಸೆಂಡ್ ಮಾಡ್ಬೋದಿತ್ತು ಅಂತಂದ್ರೆ ಬಿಗಿನರ್ಗೂ ಸೆಂಡ್ ಮಾಡಿ. ಓಕೆ, ಟೆಸ್ಟಿಮೋನಿ ಒಂದೇ ತರ ಇರುತ್ತೆ. ಅರ್ಥ ಆಯ್ತಾ? ಅದು ನೀವು ಸೆಂಡ್ ಮಾಡ್ಬೋದು. ಅಲ್ಲಿ ಜರ್ನಿ ಗೊತ್ತಾಗುತ್ತೆ. ಅರೆ ಯಾರು ನನಗಿಂತ ಕಷ್ಟಪಟ್ಟು ಬಂದವ್ರು ಇದ್ದಾರಲ್ಲ, ನಾನು ರಿಸ್ಕ್ ತಗೋಬಹುದು ಅಂತ ಹೇಳಿ ಏನಾಗುತ್ತೆ? ಕ್ಲಾರಿಟಿ ಬರುತ್ತೆ. ಕನ್ನಡದಲ್ಲಿದೆ, ಟೆಸ್ಟಿಮೋನೀಸ್ ಕನ್ನಡದಲ್ಲಿದೆ, ಮ್ಯಾನೇಜರ್ ಆಗಿರೋದು. ಸೊ ಅದನ್ನ ಸೆಂಡ್ ಮಾಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ರಿಸ್ಕ್ ಟೇಕಿಂಗ್ ಮೈಂಡ್ ಸೆಟ್ ನ ಕೊಡಿ ನಿಮ್ಮ ಫಾಲೋ ಅಪ್ ಅಲ್ಲಿ. ಓಕೆ, ನಿಮ್ಮ ಬಿಗಿನರ್ಸ್ಗೆ ರಿಸ್ಕ್ ಟೇಕಿಂಗ್ ಮೈಂಡ್ ಸೆಟ್ ನ ಕೊಡಿ. ಓಕೆ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮೈಂಡ್ ಸೆಟ್. ಇನ್ವೆಸ್ಟ್ ಯಾಕೆ ಮಾಡ್ಬೇಕು, ಮಾಡೋದ್ರಿಂದ ಏನ್ ಸಿಗುತ್ತೆ ಅಥವಾ ಯಾಕೆ ಮಾಡ್ಕೋಬೇಕು? ಸೊ ರೈಟ್ ನಾವು ಆ ಒಂದು ಇನ್ವೆಸ್ಟ್ಮೆಂಟ್ ಮೈಂಡ್ ಸೆಟ್ ನ ಕೊಡಿ. ಇನ್ವೆಸ್ಟ್ಮೆಂಟ್ ಮೈಂಡ್ ಸೆಟ್ ಕೊಡ್ಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿ ಕೊಡಿ. ಓಕೆ, ಮೀನ್ಸ್ ಅಂದ್ರೆ ₹5 ₹10 ಅಥವಾ 1,000 2,000 ಈ ತರ ಕೊಡಕ್ ಹೋಗ್ಬೇಡಿ. ಇನ್ವೆಸ್ಟ್ಮೆಂಟ್ ಮೈಂಡ್ ಸೆಟ್ ನ ಕೊಡ್ಬೇಕಾದ್ರೆ ಯು ಹ್ಯಾವ್ ಟು ಗಿವ್ ಮಿನಿಮಮ್ ಫಾರ್ ಎವರ್. ನೋಡಿ 260 ವ್ಯಾಲ್ಯೂ ಅಂತೆಲ್ಲ ಬರೀ 30,000 ಅಲ್ಲ, 30 ಲಕ್ಷ. ಅರ್ಥ ಆಯ್ತಾ? 30 ಲಕ್ಷ ಒಂದ್ ತಿಳ್ಕೊಳ್ಳಿ. ಈ ಪ್ಲಾಟ್ಫಾರ್ಮ್ ಇಂದ ದೊಡ್ಡವರು ಮನೆ ಅಚೀವ್ ಮಾಡ್ತಿದ್ರೆ 5-5 ಲಕ್ಷ ದುಡಿತಾರೆ ಒಂದ್ ತಿಂಗಳಿಗೆ ಅಂತಂದ್ರೆ 30,000 ಅಲ್ವೇ ಅಲ್ಲ. ಫಾರ್ ಎವರ್ ವ್ಯಾಲ್ಯೂ 30 ಲಕ್ಷ ಬೇಕಾದ್ರೂ ಕೂಡ ಮಾಡ್ಬೋದು. ಆ ಮೈಂಡ್ ಸೆಟ್ ನ ನೀವು ಬೆಳೆಸ್ಕೊಳ್ಳಿ, ನಿಮ್ಮ ಟೀಮ್ ವರ್ಗು ಬೆಳೆಸಿ. ಇನ್ವೆಸ್ಟ್ಮೆಂಟ್ ಮೈಂಡ್ ಸೆಟ್. ಓಕೆ, ನೆಕ್ಸ್ಟ್ ಒನ್ ಬರ್ಕೊಳ್ಳಿ, ಟೆಲ್ ಯುವರ್ ವಿಷನ್ ಆರ್ ಟೆಲ್ ಯುವರ್ ಸ್ಟೋರಿ ಇನ್ FLP. ಬಿಫೋರ್ ಫಾರ್ ಎವರ್ ಬರಕ್ಕಿಂತ ಮುಂಚೆ ಹೇಗಿತ್ತು, ಆಫ್ಟರ್ ಫಾರ್ ಎವರ್ ಬಂದ್ಮೇಲೆ ಹೇಗಾಯ್ತು, ಹೇಗ್ ಚೇಂಜಸ್ ಆಗಿದ್ರಿ? ಸೊ ಇದನ್ನ ಏನ್ ಮಾಡ್ಬೇಕಾಗುತ್ತೆ? ನೀವು ಹೇಳ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್,
ಸೊ ಪೀಪಲ್ ಯಾಕೆ ಆಕ್ಚುಲಿ 2CC ಮಾಡ್ಕೊಳ್ಳಲ್ಲ ಅಂತಂದ್ರೆ ಲ್ಯಾಕ್ ಆಫ್ ನಾಲೆಡ್ಜ್, ಲ್ಯಾಕ್ ಆಫ್ ಬಾಂಡಿಂಗ್. ಸೊ ಇವೆಲ್ಲಾನು ಕೂಡ ಇರ್ಲಾರ್ದಾಗ, ಲ್ಯಾಕ್ ಆಫ್ ನಾಲೆಡ್ಜ್ ಎಸ್ಪೆಷಲಿ ಅವ್ರಿಗೆ ನಾಲೆಡ್ಜ್ ಇಲ್ಲ, ಸೊ ಕರೆಕ್ಟಾಗಿ ಟ್ರೈನಿಂಗ್ ಮೀಟಿಂಗ್ ಅಟೆಂಡ್ ಮಾಡ್ತಿಲ್ಲ, ಕಲಿತಿಲ್ಲ ಅಂದಾಗ ಅವ್ರ ಹಣೆ ಬರೋದು, ನಾವೇನು ಮಾಡಕ್ಕಾಗಲ್ಲ. ನಾವು ಕರೆಕ್ಟಾಗಿ ಕಲೀರಿ ಅಂತ ಹೇಳ್ಬೇಕು, ಅವ್ರು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ವೆಲ್ ಅಂಡ್ ಗುಡ್. ಹೌದಾ? ನೀವು ಕರೆಕ್ಟಾಗಿ ಕಲ್ಸಿದ್ರೆ, ನೀವು ಹೇಳ್ಬಿಟ್ಟು ಕರೆಕ್ಟಾಗಿ ಅವರೇ ಫುಲ್ ಪುಷ್ ಮಾಡ್ಬಿಟ್ಟು ಏನ್ ಮಾಡ್ಬೇಕಾಗುತ್ತೆ, ಕಲಿಸಕ್ ಬಿಡ್ಬೇಕಾಗತ್ತೆ, ಕಲಿಯಕ್ ಬಿಡ್ಬೇಕಾಗತ್ತೆ. ಕರೆಕ್ಟಾಗಿ ಟ್ರೈನಿಂಗ್ ಮೀಟಿಂಗ್ ಅಟೆಂಡ್ ಮಾಡ್ಕೊಂಡ್ರೆ 100% ಗ್ರೋತ್ ಆಗ್ತಾರೆ. ಓಕೆನಾ? ಸೊ ಹಾಗಾಗಿ ಫೋಕಸ್ ಮಾಡಿ ಮಸ್ಟ್ ಅಂಡ್ ಶುಡ್ ಏನ್ ಮಾಡ್ಬೇಕಾಗತ್ತೆ, ಅವರು ಅಟೆಂಡ್ ಮಾಡ್ಕೊಳಕ್ಕೆ. ಓಕೆ, ಮೀಟಿಂಗ್ಸ್ ಟ್ರೈನಿಂಗ್ಸ್ ಅಟೆಂಡ್ ಮಾಡ್ಕೊಂಡು ನಾಲೆಜ್ ತಿಳ್ಕೊಳಕ್ಕೆ, ಅಲ್ಲಿ ಕರೆಕ್ಟ್ ಆಗಿ ತಿಳ್ಕೊಂಡ್ರು ಅನ್ಕೊಳ್ಳಿ 90% ಕನ್ವರ್ಷನ್ ಅಲ್ಲೇ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಸ್ವಲ್ಪ ನೀವು ಪುಷ್ ಮಾಡೋದು ಸಾಕು, ಈಸಿಯಾಗಿ ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಒನ್. ಎಸ್, ಸೊ ಇದೆಲ್ಲಾನು ಕೂಡ ಮೇನ್ ಥಿಂಗ್ ವೆರಿ ಇಂಪಾರ್ಟೆಂಟ್ ಇದೆ. ಓಕೆ, ನೆಕ್ಸ್ಟ್ ಇನ್ನೂ ಕೂಡ ಒಂದೊಂದು ಮೀಟಿಂಗ್ ಅಲ್ಲಿ ತಗೊಳ್ತೀನಿ. ಬೇರೆ ಮೀಟಿಂಗ್ಸ್ ಅಲ್ಲಿ ಕೂಡ ಇನ್ನೂ ತುಂಬಾ ಹೇಳ್ಕೊಡೋದಿದೆ. ಅರ್ಥ ಆಯ್ತಾ? ಒಂದೇ ಮೀಟಿಂಗ್ ಅಲ್ಲಿ ಹೇಳಿದ್ರೆ ಇನ್ನೂ ಅರ್ಥ ಆಗಲ್ಲ. ಓಕೆ, ಬಟ್ ನಾನು ಒಂದ್ ಥಿಂಗ್ ಹೇಳ್ತೀನಿ, ನಿಮ್ ಮೈಂಡ್ ಸೆಟ್ ನ ಫಸ್ಟ್ ರೆಡಿ ಮಾಡ್ಕೊಳ್ಳಿ. ಓಕೆ, ಫಾರ್ ಯುವರ್ ಲೆವೆಲ್ ಅಪ್. ನಿಮ್ ಲೆವೆಲ್ ಅಪ್ಗೆ ನಿಮ್ ಮೈಂಡ್ ಸೆಟ್ ನ ಚೆನ್ನಾಗಿ ರೆಡಿ ಮಾಡ್ಕೊಳ್ಳಿ. ಓಕೆ, ಸೊ ಸ್ಮಾಲ್ ಮೈಂಡ್ ಸೆಟ್ ತರ ಥಿಂಕ್ ಮಾಡ್ಕೊಳ್ಳಿ. ಚಿಕ್ಕ ಮೈಂಡ್ ತರ ಥಿಂಕ್ ಮಾಡಕ್ ಹೋಗ್ಬೇಡಿ. ಸಣ್ಣ ಇರೋರು ಥಿಂಕ್ ಮಾಡ್ತಾರಲ್ಲ, ಲೈಕ್ ಸಣ್ಣ ಮೈಂಡ್ ಸೆಟ್ ಇರೋರು. ಹೌದಾ? ಏನ್ ಬಿಡು, ಇವಾಗ ಜೀವನ ನಡೆದ್ರೆ ಸಾಕು, 2cc 4cc, ಅದು ಸಣ್ಣ ಮೈಂಡ್ ಸೆಟ್ ಎಲ್ಲ ಇಟ್ಕೊಳಕ್ ಹೋಗ್ಬೇಡಿ. ದೊಡ್ಡದಾಗಿ ಥಿಂಕ್ ಮಾಡಿ, ಥಿಂಕ್ ಬಿಗ್ ಅಂಡ್ ಯು ಕ್ಯಾನ್ ಅಚೀವ್ ಗ್ರೇಟ್ ಥಿಂಗ್ಸ್. ಓಕೆ, ಸೊ ಯಾವತ್ತೇ ಆಗಿರ್ಬೋದು, ವರ್ಕ್ ಮೂಡ್ಗೆ ರೆಡಿ ಇರಿ. ನಾನು ವರ್ಕ್ ಮಾಡ್ಬೇಕು, ಐ ಹ್ಯಾವ್ ಟು ಡೂ ವರ್ಕ್ ನಾನು ಮಾಡ್ಬೇಕು. ಓಕೆ, ಎಸ್. ಅಂಡ್ ನೆಕ್ಸ್ಟ್ ಪಾಯಿಂಟ್ ಬರ್ಕೊಳ್ಳಿ. ಓಕೆ, ನಿಮ್ಮ ಗೋಲ್ಸ್ ಅಂಡ್ ಟಾರ್ಗೆಟ್ಸ್ ಏನಾಗಿರ್ಬೇಕಾಗತ್ತೆ, ಇದು ನಿಮಗೆ ಕ್ಲಿಯರ್ ಆಗಿರ್ಬೇಕಾಗತ್ತೆ. ಇವಾಗಿಂದ ಹೇಳ್ತಿರೋದೆಲ್ಲಾನು ಕೂಡ ನಿಮಗಿದೆ. ಓಕೆನಾ? ಸೊ ಕ್ಲಿಯರ್ ಯುವರ್ ಗೋಲ್ಸ್ ಅಂಡ್ ಕ್ಲಿಯರ್ ಯುವರ್ ಟಾರ್ಗೆಟ್ಸ್. ನಿಮ್ಮ ಟಾರ್ಗೆಟ್ಸ್, ನಿಮ್ಮ ಗೋಲ್ಸ್ ಏನಾಗಿರ್ಬೇಕಾಗತ್ತೆ, ಸೆಟ್ ಆಗಿರ್ಬೇಕಾಗತ್ತೆ. ಅಂಡ್ ರೆಡಿ ಟು ಡೂ ಸ್ಮಾರ್ಟ್ ವರ್ಕ್ ಮಾಡಿ. ಅಂಡ್ ಇನ್ನೂ ಒಂದ್ ಥಿಂಗ್ ಏನಪ್ಪಾ ಅಂತಂದ್ರೆ, ಕ್ರಿಯೇಟಿವಿಟಿ ಮಾಡಿ. ಡೂ ಕ್ರಿಯೇಟಿವಿಟಿ. ಓಕೆನಾ? ಯಾ. ಸೊ ಲಾಸ್ಟ್ಲಿ ನಾನೇನ್ ಮಾಡ್ತೀನಿ ನಿಮ್ಗೆ ಹೇಳ್ತಿದ್ದೀನಿ ರೈಟ್ ನೋ. ಸೊ ಫಸ್ಟ್ ಆಫ್ ಆಲ್, ಎಕ್ಸೈಟ್ಮೆಂಟ್ ಇಂದ ವರ್ಕ್ ಮಾಡಿ ಕರೆಕ್ಟ್ ಆಗಿ. ಓಕೆನಾ? ಗುಡ್ ಥಿಂಗ್ಸ್ ಟೇಕ್ ಟೈಮ್. ಸೊ ಕರೆಕ್ಟ್ ಆಗಿ ಟೈಮ್ ಹಿಡಿಯುತ್ತೆ, ಬಟ್ ನೀವು ಕರೆಕ್ಟ್ ಆಗಿ ಟೈಮ್ ಕೊಟ್ಟು ಕೆಲಸ ಮಾಡ್ಬೇಕಾಗತ್ತೆ. ಅಂಡ್ ಸೊ ನೆಕ್ಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ಕೇಳಿದ್ರಿ ಸಮ್ ಪರ್ಸನ್ ಇಲ್ಲಿ ಊಟಿ ಟ್ರಿಪ್ ಬಗ್ಗೆ. ಹೌದು, ಊಟಿ ಟ್ರಿಪ್ ನ ಸೊ ನೀವ್ ಇವಾಗ್ಲೂ ಮಾಡ್ಬೋದಾಗತ್ತೆ. ಅಂಟಿಲ್ ಯು ಕ್ಯಾನ್ ಕ್ವಾಲಿಫೈ ಯುವರ್ ನವೆಂಬರ್ ಮಂತ್ ಒಳಗಡೆನೂ ಕೂಡ ನೀವು ಊಟಿ ಟ್ರಿಪ್ ನ ಮಾಡ್ಬೋದು. ವೆರಿ ವೆರಿ ಬಿಗ್ ಕಂಗ್ರಾಚುಲೇಷನ್ಸ್. ಸೊ ಫಾರ್ ಯು ಆಲ್, ಸ್ಪೆಷಲಿ ಊಟಿ ಟ್ರಿಪ್ ನಾನು ಎಕ್ಸ್ಟೆಂಡ್ ಮಾಡಿದೀನಿ 1 ಮಂತ್. ಯಾಕಂದ್ರೆ ನನಗೆ ಇನ್ನೂ ಸಮ್ ಪೀಪಲ್ ಬೇಕು. ರೈಟ್ ನೋ ನೀವೆಲ್ಲರೂ ಕೂಡ ಕ್ವಾಲಿಫೈ ಆಗ್ಲಿ, ನೀವು ಕೂಡ ಎಂಜಾಯ್ ಮಾಡ್ಲಿ ಅನ್ನೋದು ಬಹಳಷ್ಟು ಇದೆ. ಓಕೆನಾ? ಹಾಗಾಗಿ ಐ ಆಮ್ ಎಕ್ಸ್ಟೆಂಡಿಂಗ್ ದ ಟ್ರಿಪ್ ಒನ್ಸ್ ಅಗೈನ್. ಓಕೆ, ಐ ಥಿಂಕ್ ಇದನ್ನ ಕೇಳಿ ತುಂಬಾ ಜನ ಪರ್ಸನ್ಸ್ಗೆ ಸೊ ಹ್ಯಾಪಿ ಫೀಲ್ ಆಗಿರ್ಬೋದು. ಓಕೆ, ಸೊ ಇವತ್ತು ನಾನು ನನ್ನ ಸೂಪರ್ವೈಸರ್ಸ್ ಕಡೆ ಆಗಿರ್ಬೋದು, ಅಥವಾ ನನ್ನ ಟೀಮ್ ಪರ್ಸನ್ಸ್ ಕಡೆ ಡಿಸ್ಕಷನ್ ಮಾಡಿದೆ, ನನ್ನ ಲೀಡರ್ಸ್ ಕಡೆ. ಸೊ ದಟ್ ಟೀಮ್ ಪರ್ಸನ್ಸ್ ಕೂಡ ಹೇಳಿದ್ರು, ಮ್ಯಾಮ್ ಸೊ ಟ್ರಿಪ್ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಇನ್ನೂ ತುಂಬಾ ಜನ ಇದಾರೆ, ಮ್ಯಾಮ್ ಡೆಫಿನೆಟ್ಲಿ ಮಾಡೇ ಮಾಡ್ತಾರೆ ಅಂತ ಹೇಳಿ ಅವ್ರು ಭರವಸೆ ಕೊಟ್ಟಿದ್ದಾರೆ ನನಗೆ, ನೀವು ಮಾಡೇ ಮಾಡ್ತೀರಾ ಅಂತ ಹೇಳಿ. ಅಂಡ್ ಅದಕ್ಕೋಸ್ಕರನೇ ನಾನು ಇವತ್ತು ಸೊ ದಿಸ್ ಟೈಮ್ ಅಲ್ಲಿ ಅಗೈನ್ ಐ ಆಮ್ ಎಕ್ಸ್ಪ್ಯಾಂಡಿಂಗ್ ದ ಟ್ರಿಪ್. ಓಕೆ, ಸೊ ಐ ಥಿಂಕ್ ಖುಷಿ ಆಗಿದೆ ಅಂತ ಅನ್ಕೊಳ್ತೀನಿ. ಬಟ್ ಸೊ ಇದೇ ಖುಷಿಯಲ್ಲಿ ಹಾಗೆ ಇರಕ್ ಹೋಗ್ಬಿಡಿ, ಕೆಲಸ ಮಾಡಿ, ಚೆನ್ನಾಗಿ ಕೆಲಸ ಮಾಡಿ. ಓಕೆ, ಟ್ರಿಪ್ ನ ಅಚೀವ್ ಮಾಡಿ ಹೋಗೋಣ. ಓಕೆ, ಆರ್ ಯು ಆಲ್ರೆಡಿ? ಖುಷಿ ಆಯ್ತಾ ರೆಡ್ನೋ ಸೊ ಟ್ರಿಪ್ ನ ಎಕ್ಸ್ಟೆಂಡ್ ಮಾಡಿದ್ದು? ಓಕೆ, 1 ಮಂತ್ ಕೊಟ್ಟಿದ್ದೆ ಆಕ್ಚುಲಿ, ಬಟ್ ಈ ಮಂತ್ ಕೂಡ ಕೊಡ್ತಾ ಇದೀನಿ. ಲಾಸ್ಟ್ ಮಂತ್ ಯಾರು ಕ್ವಾಲಿಫೈ ಮಾಡ್ಕೊಂಡಿದ್ರೆ ಅವ್ರಿಗೂ ಇದೆ, ಅಂಡ್ ಅದ್ರ ಜೊತೆ ನಿಮ್ಗೂ ಕೂಡ ಇರುತ್ತೆ. ಓಕೆ, ನೀವು 10cc ನ ಕಂಪ್ಲೀಟ್ ನ ಮಾಡ್ಕೋಬೇಕಾಗತ್ತೆ. ಸೊ ದಟ್ ಆದಷ್ಟು ಬೇಗ ನೀವು 10cc ನ ಕಂಪ್ಲೀಟ್ ಮಾಡ್ಕೊಂಡ್ರೆ ಯು ಆರ್ ಎಲಿಜಿಬಲ್ ಫಾರ್ ಯುವರ್ ಟ್ರಿಪ್. ಓಕೆ, ಇಷ್ಟನಾ ಖುಷಿಯಾಗಿರೋದು ರಿಮೈನಿಂಗ್ ಪರ್ಸನ್ಸ್? ಓಕೆ, ಸೊ ಒಂದೇ ಟಾರ್ಗೆಟ್ ಇದೆ, ಆದಷ್ಟು ಕೂಡ 25-30 ತಾರೀಕುವರೆಗೂ ವೆಯ್ಟ್ ಮಾಡಕ್ ಹೋಗ್ಬಿಡಿ. ಅದೇ ನಿಮ್ಮ ದೊಡ್ಡ ಡ್ರಾಬ್ಯಾಕ್. ಅರ್ಥ ಆಯ್ತಾ? ನಿಮ್ ನೆಗೆಟಿವ್ ಪಾರ್ಟ್ ಏನ್ ಗೊತ್ತಾ? 25ನೇ ತಾರೀಕು 35ನೇ ತಾರೀಕುವರೆಗೂ ಲೆವೆಲ್ ಮಾಡೋದೇ ಇಲ್ಲ. ಅದನ್ನ ಮಾಡಕ್ ಹೋಗ್ಬೇಡಿ. ಕರೆಕ್ಟ್ ಆಗಿ 20ನೇ ತಾರೀಕು ಒಳಗಡೆ ಲೆವೆಲ್ ಮಾಡಿ ತೋರ್ಸಿ. ಫಾಸ್ಟೆಸ್ಟ್ ಆಗಿ ಸೂಪರ್ವೈಸರ್ ಆಗಿ ತೋರ್ಸಿ. ಓಕೆ, ಯಾವ ಟೆನ್ಷನ್ ಇರಲ್ಲಲ್ಲ, ಈಸಿಯಾಗಿ ಮಾಡ್ಬಿಡ್ಬೋದಲ್ಲ. ಹಾ, ಮಾಡಿ 25ನೇ ತಾರೀಕು ಒಳಗಡೆ, 20ನೇ ತಾರೀಕು ಒಳಗಡೆ ಮಾಡ್ಬೋದು. 100% ಮಾಡ್ಬೋದು. 10 ದಿವಸದ ಒಳಗಡೆನೆ ಮಾಡಿದಾರೆ ಲೆವೆಲ್. ಹಾಗಿದ್ಮೇಲೆ ನೀವ್ ಯಾಕೆ ಮಾಡಕ್ಕಾಗಲ್ಲ? ಎಸ್, ಯು ಕ್ಯಾನ್ ಡೂ ಇಟ್ 100%. ಅರ್ಥ ಆಯ್ತಾ? ಬಟ್ ಬಿಲೀವ್ ಇಟ್ಕೋಬೇಕಾಗತ್ತೆ. ಹೇಳಿರೋ ಪಾಯಿಂಟ್ಸ್ ಎಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅಂಡ್ ಅದ್ರ ಜೊತೆ ಕರೆಕ್ಟ್ ಆಗಿ ಸೆಷನ್ ನ ಪ್ರಮೋಟ್ ಮಾಡಿ. ಓಕೆ, ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಗೈಸ್. ನೆಕ್ಸ್ಟ್ ಆಫ್ಟರ್ ಮೇ ಬಿ ನಾನು 1 ವೀಕ್ ಆದ್ಮೇಲೆ ಸೆಷನ್ ತಗೋಬಹುದು. ಓಕೆ, ನೆಕ್ಸ್ಟ್ ಪರ್ಸನಲ್ ಮೆಂಟರ್ಶಿಪ್ ಇರುತ್ತೆ. ಪರ್ಸನಲ್ ಮೆಂಟರ್ಶಿಪ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಕರೆಕ್ಟ್ ಆಗಿ ವರ್ಕ್ ಮಾಡಿ, ರೆಕ್ರೂಟ್ಮೆಂಟ್ ಮಾಡಿ, ಕರೆಕ್ಟ್ ಆಗಿ ಕಾಲಿಂಗ್ಸ್ ಮಾಡಿ, ನಿಮ್ಮ ಟೀಮ್ ನ ಇನ್ಕ್ರೀಸ್ ಮಾಡ್ಕೊಳ್ಳಿ, ಸೀಸಸ್ ಮಾಡಿ. ಓಕೆ,
ಫೈನ್. ಸೊ ಆಲ್ ದ ಬೆಸ್ಟ್ ಅಂಡ್ ಟೇಕ್ ಕೇರ್ ಎವ್ರಿವನ್. ಗುಡ್ ಲಕ್. ಸೀ ಯು ಆಲ್. ಅಂಡ್ ಅದ್ರ ಜೊತೆ ಗ್ರೂಪಲ್ಲಿ ರಿವ್ಯೂಸನ್ನ ಕೊಡೋದನ್ನ ಮರಿಬೇಡಿ. ಬಾಯ್.